ಸ್ನೇಹಿತರೆ VNR CG ಕ್ಲಾಸ್ ಆಯ್ತಾ. ಇವತ್ತೇನಪ್ಪ ಅಂದರೆ ಹೃದಯ ಬಗ್ಗೆ ಏನಪ್ಪ ಅಂದರೆ ನಾವು ಪಾಠ ಮಾಡೋಣ ಸ್ನೇಹಿತರೆ. ಹೃದಯ ಏನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಆಗಿದೆ. ಇದರಲ್ಲಿ ತುಂಬ ಕ್ವಶನ್ಸ್ ಎಕ್ಸಾಮ್ಗೆ KPSCಯಲ್ಲಿ ಮತ್ತು ಇತರ ಎಕ್ಸಾಮ್ಗಳಲ್ಲಿ ಏನಪ್ಪ ಅಂದರೆ ಹೃದಯ ಬಗ್ಗೆ ಯಾವುದೊಂದು ಕ್ವಶನ್ ಬರ್ತಾ ಇರೋ ಸ್ನೇಹಿತರೆ. ಆದ ಕಾರಣ ನಾವೇನಪ್ಪ ಅಂದರೆ ಹೃದಯ ಬಗ್ಗೆ ಚಾಪ್ಟರ್ ಬಗ್ಗೆ ನಾವು ನೋಡೋಣ. ಹೃದಯದಲ್ಲಿ ಏನಪ್ಪ ಅಂತಂದರೆ ನೋಡಿ, SDಯಲ್ಲಿ ಕೇಳಿದ್ದಾರೆ, FDಯಲ್ಲಿ ಕೇಳಿದ್ದಾರೆ, PSCಯಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಹೃದಯ ಬಗ್ಗೆ ಸುಮಾರು ಏನಪ್ಪ ಅಂದರೆ 180 ಪೇಜ್ ಇದೆ ಸ್ನೇಹಿತರೆ. ಇದು 180 ಪೇಜಸ್ ಇದೆ. ಆದ ಕಾರಣ ಚೆನ್ನಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಸಸ್ಯಗಳು ಆಲ್ರೆಡಿ ಪಾಠ ಮಾಡಿದ್ದೀನಿ. ಈ ಸಸ್ಯಗಳ ಸಂಬಂಧ ರೋಗಗಳು ಏನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಈ ಆಮ್ಲಗಳಿಂದ ಬರುವ ಆಮ್ಲ ಮತ್ತು ಪ್ರತ್ಯಾಮ್ಲದಿಂದ ಬರುವ ರೋಗಗಳು ನೋಡ್ಕೊಳ್ಳಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟು, ಎಕ್ಸಾಮ್ಗೆ ಬೇಕಾಗುತ್ತೆ. ಈ ರೋಗಗಳು ಏನಪ್ಪ ಅಂದರೆ ನೆಕ್ಸ್ಟ್ ಮಾಡ್ಬೇಕು ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇದು ರೋಗಗಳು ನೋಡ್ಕೊಳ್ಳಿ. ಎಕ್ಸಾಮ್ ಪ್ಯಾಟರ್ನ್ ಏನಪ್ಪ ಅಂದ್ರೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಏನಪ್ಪ ಅಂದರೆ ನೆಕ್ಸ್ಟ್ ಏನಪ್ಪ ಅಂದರೆ PC ಎಕ್ಸಾಮ್ ಏನಪ್ಪ ಅಂದರೆ ಕಾಲ್ಫರ್ ಆಗುತ್ತೆ ಸ್ನೇಹಿತರೆ. PS ಏನಾಗುತ್ತೆ. ಆದ ಕಾರಣ ತುಂಬ ಡೆಪ್ತಾಗಿ ನೋಟ್ಸ್ ಆಗಿದೆ ಸ್ನೇಹಿತರೆ. ತುಂಬ ಎಲ್ಲ ಕ್ವಶನ್ ಪೇಪರ್ ಎಕ್ಸಾಮ್ಗೆ ಏನಪ್ಪ ಅಂದರೆ ನಿಮಗೆ ಅನುಕೂಲ ಆಗುತ್ತೆ. ಸುಮಾರು PSIಗೆ, PCಗೆ, SDA, FDA ಈ ಥರ ಎಕ್ಸಾಮ್ಗಳು ಏನಪ್ಪ ಅಂದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ತುಂಬ ಡೆಪ್ತಾಗಿ ಸೈನ್ಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಹಿಸ್ಟ್ರಿ ಏನಪ್ಪ ಅಂತಂದರೆ ಆಲ್ರೆಡಿ 22 ಏನಪ್ಪ ಅಂದರೆ ಕ್ಲಾಸ್ ಆಗಿದೆ ಸರ್. 22 ಕ್ಲಾಸಸ್ ಆಗಿದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಒಂದು ಸ್ನೇಹಿತರೆ ಹೃದಯಕ್ಕೆ ಹೋಗೋಣ. ಇದು ನಮ್ಮ ಬ್ಲಾಗ್ ಆಗಿದೆ ಸ್ನೇಹಿತರೆ. ಟೆಲಿಗ್ರಾಮ್ ಗ್ರೂಪ್ ಏನಪ್ಪ ಅಂದರೆ ನೀವು ಜಾಯ್ನ್ ಆಗಿ, ಟೆಲಿಗ್ರಾಮ್ ಗ್ರೂಪ್ ಬೇರೆ ಇದೆ. ಏನಪ್ಪ ಅಂದರೆ ನಾನೇ ಸ್ನೇಹಿತರೆ ಇಲ್ಲಿ ಇರೋದು. ಹತ್ತು ವರ್ಷ ಸ್ನೇಹಿತರೆ ಸರ್ಕಾರಿ ನೌಕರ ಕೆಲಸ ಮಾಡೋದು ಏನಂತಂದರೆ 10 ವರ್ಷ ಆಗಿದೆ. ನಾನು ಸಹ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದೆ ಸ್ನೇಹಿತರೆ. ಆದ ಕಾರಣ ಅನುಭವದ ಮೇಲೆ ಏನಪ್ಪ ಅಂದರೆ ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ. ಯಾವ ಥರ ಹುಡುಗರಿಗೆ ಇರಬೇಕು ಅನ್ನೋ ಕ್ಲಾಸ್ ಅನ್ನೋದು ನಾನು ಇಂಪಾರ್ಟೆಂಟ್ ನನಗೆ ನೋಡಿದ್ದೀನಿ ಸ್ನೇಹಿತರೆ. ಅದಕ್ಕೆ ತಕ್ಷಣ ಹುಡುಗರಿಗೆ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಕ್ಲಾಸ್ ಯಾವ ಥರ ಮಾಡಿದ್ರೆ ಏನಪ್ಪ ಅಂದರೆ ನೆಕ್ಸ್ಟ್ ಎಕ್ಸಾಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತು. ಆದ್ದರಿಂದ ಒಂದು ಕ್ವಶನ್ ತೊಗೊಂಡ್ರೆ ಚಾಪ್ಟರ್ ಸಮೇತ ನಾವು ತಿಳ್ಕೊಬಿಟ್ರೆ ನಾವು ಆ ಚಾಪ್ಟ್ರಲ್ಲಿ ಯಾವುದೇ ಕ್ವಶನ್ ಕೇಳಿ ನಾವು ಆನ್ಸರ್ ಮಾಡ್ಬೋದು. ಕ್ವಶನ್ ವಿತ್ತು ಏನಪ್ಪ ಅಂದರೆ ಆ ಪಾಠ ಏನಪ್ಪ ಅಂದರೆ ಹೃದಯದ ಸಂಬಂಧಪಟ್ಟ ಪಾಠ. ತಿರುಗಪ್ಪ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಪತ್ರಿಕೆ ಅನಲೈಸು, ಪ್ರಶ್ನೆ ಪತ್ರಿಕೆ ಈ ಥರ ಮಾಡಿದ್ರೆ ತುಂಬ ಕ್ವಶನ್ಸು ರಿಪೀಟ್ ಆಗೋ ಚಾನ್ಸಸ್ ಇರೋ ಸ್ನೇಹಿತರೆ. ಇದರಲ್ಲೇ ಸಿಗುತ್ತಲ್ಲ ನಿಮಗೆ. ನೆಕ್ಸ್ಟ್ ಕ್ಲಾಸ್ ಹೋಗೋಣ ಸ್ನೇಹಿತರೆ. ಇಂಪಾರ್ಟೆಂಟಾಗಿ ECG ಬಗ್ಗೆ ಕೇಳಿದ್ದಾರೆ ನೋಡಿ. ಈ ಕೆಳಗಿನ ಹೇಳಿಕೆ ಯಾವ್ದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ECGಯಲ್ಲಿ ಇದು ಹೃದಯ ವಿದ್ಯುತ್ತೀಕರಣ ಪ್ರಕ್ರಿಯೆಯಲ್ಲಿ ದಾಖಲೆಯಾಗಿದೆ ಏನಪ್ಪ ಅಂದರೆ ಸರಿಯಾಗಿದೆ ಸರ್. ECG ಏನಪ್ಪ ಅಂದರೆ ಎಲೆಕ್ಟ್ರಿಕಲ್ ಏನಪ್ಪ ಅಂದರೆ ರಿಕಾರ್ಡ್ ಆಗುತ್ತಲ್ಲ ಸ್ನೇಹಿತರೆ, ಇದರಲ್ಲಿ ಆಗುತ್ತೆ. ತಿರ್ಗೇನಪ್ಪ ಗ್ರಾಫ್ ನಕ್ಷೆಯಲ್ಲಿ ಏನಾದರೂ ಅಸಹಜ ಏರಿಕೆಗಳು ಕಂಡು ಮುಂದೆ ಹೃದಯ ಸಹಜವಾಗಿ ಕೆಲಸ ಮಾಡುತ್ತದೆ. ಅಸಹಜ ಅಲ್ಲ ಸ್ನೇಹಿತರೆ, ಇದು ಸಹಜ ಆಗಿರ್ಬೇಕು ಸ್ನೇಹಿತರೆ. ಒಂದೇ ವರ್ಡಲ್ಲಿ ಕೇಳ್ತಾರೆ ಎಕ್ಸಾಮಲ್ಲಿ. ಇದು ಸಹಜ ಆಗಿರಬೇಕು. ಸಹಜ ಸ್ಥಿತಿಯಲ್ಲಿ ಇದ್ದರೆ ಮಾತ್ರ ಏನಪ್ಪ ಅಂದರೆ ಸಹಜವಾಗಿ ಕೆಲಸ ಮಾಡುತ್ತೆ. ಇದು ಅಸಹಜ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗಿದೆ ಸ್ನೇಹಿತರೆ. ಆನ್ಸರ್ ಏನಪ್ಪ ಅಂತಂದರೆ 4 ಸರಿಯಾಗಿದೆ ಸ್ನೇಹಿತರೆ. ಇದು 4 ಸರಿಯಾಗಿದೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಇದು ECGಯಲ್ಲಿ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ಇದು ECG ಲಾಂಗ್ ಫಾರ್ಮ್ ಆಗಿದೆ. ತಿರುಗಪ್ಪ ಏನಪ್ಪ ಅಂದರೆ ಈ ವ್ಯಕ್ತಿ ಏನಪ್ಪ ಅಂದರೆ ನರ್ಸು. ಇವ್ರು ECG ಚೆಕ್ ಮಾಡ್ತಾರೆ ನೋಡಿ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂದರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಏನಪ್ಪ ಅಂದರೆ ಇದರಿಂದ ಏನಪ್ಪ ಅಂದರೆ ವಿದ್ಯುತ್ ತರಂಗಗಳನ್ನ ಹಾಯಿಸ್ಬಿಟ್ಟು ಏನಪ್ಪ ಅಂದರೆ ಈ ಥರ ಗ್ರಾಫ್ ಇದೆ. ನಾರ್ಮಲ್ ECG ಇದೆ ಸ್ನೇಹಿತರೆ. ಮತ್ತು ಇನ್ನೊಂದು ECG ಇದೆ ಸ್ನೇಹಿತರೆ. ಈ ಥರ ಏನಪ್ಪ ಅಬ್ನಾರ್ಮಲ್ ಇದ್ದರೆ ಈ ಥರ ಗೆರೆಗಳು ಇರ್ತವೆ ಸ್ನೇಹಿತರೆ. ಈ ಥರ ಗೆರೆಗಳಿದ್ದರೆ ಇದು ಅಷ್ಟೊಂದು ಏನಪ್ಪ ಹೃದಯ ತೊಂದರೆ ಕಾಯಿಲೆ ಇದೆ ಅಂತ ಅರ್ಥ ಸ್ನೇಹಿತರೆ. ಇದು ಚೆನ್ನಾಗಿದೆ ಅಂತ ಅರ್ಥ. ಏರಿಳಿತಗಳಿದ್ದರೆ ಚೆನ್ನಾಗಿದೆ ಅಂತ ಅರ್ಥ. ನೋಡಿ ಸ್ನೇಹಿತರೆ, ಅಬ್ನಾರ್ಮಲ್ ಬಂದ್ಬಿಟ್ಟು ಈ ಥರ ಗೆರೆ ಇರುತ್ತೆ, ಈ ಥರ ಬಾಣದ ಗುರುತಿರ್ತವೆ. ಇದು ಅನಾರೋಗ್ಯ ಸ್ಥಿತಿಯನ್ನು, ಹೃದಯ ಅನಾರೋಗ್ಯ ಸ್ಥಿತಿಯನ್ನು ಸೂಚಿಸುತ್ತೆ. ಅನಾರೋಗ್ಯ ಸೂಚಿಸುತ್ತೆ. ಆರೋಗ್ಯ ಸೂಚಿಸುತ್ತೆ. ಏರಿಳಿತಗಳಿದ್ದರೆ ಈ ಥರ ಏರಿಳಿತಗಳಿದ್ದರೆ ಇದು ಆರೋಗ್ಯ ಸೂಚಿಸುತ್ತೆ ಸ್ನೇಹಿತರೆ. ECG ಮುಖ್ಯವಾಗಿ PQRS ಏನಪ್ಪ ಅಂತ ತರಂಗಗಳು ಏನಪ್ಪ ಅಂತ ಹೊಂದಿರುತ್ತೆ ಸ್ನೇಹಿತರೆ. PQRS ತರಂಗ ಹೊಂದಿರುತ್ತೆ. ಏರಿಳಿತಗಳು ಬದಲಾವಣೆ ಕಂಡು ಬಂದರೆ ಏನಪ್ಪ ಅಂದರೆ ಹೃದಯ ಕಾಯಿಲೆ ಇದೆ. ಅಂದರೆ ಏರಿಳಿತಗಳೇನಪ್ಪ ಅಂದರೆ ಚೆನ್ನಾಗಿರೋ ಸ್ನೇಹಿತರೆ. ಈ ಬದಲಾವಣೆಗಳು ಏನಾದರೂ ಇದರಲ್ಲಿ ಕಂಡು ಬಂದರೆ ಕಾಯಿಲೆ ಇದೆ ಅಂತ ಅರ್ಥ ಇದೆ. ಇದು ಸ್ಟ್ರೈಟ್ ಅದು ಕಾಯಿಲೆ ಅಂತಿದೆ ಅರ್ಥ. ಹಾರ್ಟ್ ಅಟ್ಯಾಕ್ ಬರುವ ಸಂಭವ ಇದೆ ಸ್ನೇಹಿತರೆ. ಇದರಿಂದ ಏನಪ್ಪ ಅಂದರೆ ಹಾರ್ಟ್ ಅಟ್ಯಾಕ್ ಬಂದರು ಹೃದಯ ಬಡಿತದಲ್ಲಿ ವೇಗ ಏನಪ್ಪ ಅಂದರೆ ಚೇಂಜ್ ಆಗುತ್ತೆ. ಇನ್ನೊಂದು ಹಾರ್ಟ್ ಅಟ್ಯಾಕ್ ಬರೋ ಸ್ನೇಹಿತರೆ. ಇದೊಂದು
ಇದಂತ ಅಂತ ಎರಡು ಇದರಿಂದ ಈ ಸೀಸನ್ ಕಂಡುಹಿಡಿಬೋದು. ಹೃದಯ ಬಡಿತವನ್ನು ಹಾರ್ಟ್ ಅಟ್ಯಾಕ್ ಕಂಡುಹಿಡಿಬೋದು ಸ್ನೇಹಿತರೆ, ಯಾವ ಬರುತ್ತೆ ಅಂತ. ತಿರ್ಗಿ ಏನಪ್ಪ ಅಂದರೆ ಈ ಸೀಸನ್ ಮುಖ್ಯವಾಗಿ ವಿದ್ಯುತ್ ಪ್ರಕ್ರಿಯೆ ಹೃದಯ ತೊಂದರೆ ಕಾಯಿಲೆಗಳನ್ನು ಕಂಡುಹಿಡಿಬೋದು ಸ್ನೇಹಿತರೆ. ಇದರಲ್ಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ವಿದ್ಯುತ್ ಪ್ರಚೋದನೆ ಸೃಷ್ಟಿಯಾಗುತ್ತೆ ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅಂದ್ರೆ ಹೃದಯ ರಕ್ತವು ಪಂಪ್ ಮಾಡಲು ಸಂಕುಚಿತಗೊಳಿಸಲು ಅದರ ಸ್ನಾಯುಗಳು ಸಣ್ಣ ಪ್ರಮಾಣದಲ್ಲಿ ವಿದ್ಯುತ್ ಪ್ರಚೋದನೆ ಬೇಕಾಗುತ್ತೆ. ಅಂದರೆ ಹೃದಯದಲ್ಲಿ ಏನಪ್ಪ ಅಂದ್ರೆ ನಮಗೆ ಹೃದಯ ಹಿಂಗೆ ಸ್ಟಾಪ್ ಆಗಿರುತ್ತೆ ಸ್ನೇಹಿತರೆ. ಹೃದಯ ಹಿಂಗೆ ಸ್ಟಾಪ್ ಆಗಿರುತ್ತೆ. ಈ ಸ್ಟಾಪ್ ಆದಾಗ ಏನಪ್ಪ ಅಂತಂದರೆ ಮುಖ್ಯವಾಗಿ ಇಲ್ಲಪ್ಪ ಅಂದರೆ ಎಸ್ ಎಲ್ ಏನಂತ ಬರುತ್ತೆ ಸ್ನೇಹಿತರೆ, ಅವಾಗ ತಿಳಿಸ್ತೀನಿ. ಇಲ್ಲಿ ಕರೆಂಟ್ ಶಾಕ್ ಥರ ಇರುತ್ತೆ. ಅದನ್ನೇನಪ್ಪ ಅಂದರೆ ನಾವು ಪ್ರೊಡಕ್ಟ್ ಮಾಡಿದಾಗೆ ಅದು ಏನಪ್ಪ ಅಂದರೆ ಹೃದಯಕ್ಕೆ ಕರೆಂಟ್ ಶಾಕ್ ಥರ ಕಳಿಸುತ್ತೆ ಸ್ನೇಹಿತರೆ. ಅದರಿಂದ ಏನಪ್ಪ ಅಂದರೆ ಇಲ್ಲಿ ಏನಪ್ಪ ಅಂದರೆ ಹಾರ್ಟ್ ಬೀಟ್ ಹೊಡ್ಕೊಡುತ್ತೆ ಸ್ನೇಹಿತರೆ. ಸ್ನಾಯುಗಳು ಸಣ್ಣ ಪ್ರಮಾಣದಲ್ಲಿ ಸಂಕೋಚನಗೊಳ್ಳುತ್ತವೆ, ವಿಕಸನಗೊಳ್ಳುತ್ತೆ. ಇ ಸಿ ಜಿಯಲ್ಲಿ ಮುಖ್ಯವಾಗಿ ಚರ್ಮ ಇರಿಸೋದಾದ ಎಲೆಕ್ಟ್ರೋಡ್ ನೋಡಿ ಸ್ನೇಹಿತರೆ. ಇದರಲ್ಲಿ ಇ ಸಿ ಜಿಯಲ್ಲಿ ಎಲೆಕ್ಟ್ರೋಕೋಡ್ ಎಂಬ ಅಂಶದಿಂದ ಏನಪ್ಪ ವಿದ್ಯುತ್ ಸಂಕೇತಗಳನ್ನು ಪತ್ತೆ ಹಚ್ಚಿಸ್ತಾರೆ. ಅಂದರೆ ನಮಗೆ ಈ ಥರ ಗ್ರಾಫು ಯಾವ ಥರ ಕಾಣಿಸುತ್ತೆ ಅನ್ನೋದು ಏನಪ್ಪ ಈ ಎಲೆಕ್ಟ್ರೋಕೋಡ್ಗಳಿಂದ ಗೊತ್ತಾಗುತ್ತೆ. ಆಲ್ರೆಡಿ ಗೊತ್ತಲ್ಲ ಸ್ನೇಹಿತರೆ, ಹೇಳಿದ್ದೀನಿ ನಾನು. ಏನಪ್ಪ ಅಂದ್ರೆ ಕಾಯಿಲೆಗಳು ಯಾವ್ದು ಬರ್ತಾವೆ ಅಂತಂದರೆ ಅನಿಯಮಿತ ಹೃದಯ ಬಡಿತ ಮತ್ತು ಹೃದಯದಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ರಕ್ತದ ಹರಿವು ಕಡಿಮೆ ಆಗುತ್ತೆ ಸ್ನೇಹಿತರೆ. ಇದರಿಂದ ಇ ಸಿ ಜಿಯಲ್ಲಿ ಗೊತ್ತಾಗುತ್ತೆ. ಅನಿಯಮಿತ ಹೃದಯ ಬಡಿತ ಕಂಡುಹಿಡಿಬೋದು, ರಕ್ತದ ಹರಿವು ಸಹ ಕಂಡುಹಿಡಿಬೋದು ಮತ್ತು ಹಾರ್ಟ್ ಅಟ್ಯಾಕ್ ಸಹ ಕಂಡುಹಿಡಿಬೋದು. 1 ಪಾಯಿಂಟು 2 ಪಾಯಿಂಟು 3 ಪಾಯಿಂಟ್ ಕಂಡುಹಿಡಿಬೋದು ಸ್ನೇಹಿತರೆ, ಅದರಿಂದ ಇ ಸಿ ಜಿಯಿಂದ. ಇದರಲ್ಲಿ ನೋಡೋಣ ಸ್ನೇಹಿತರೆ, ಇಂಪಾರ್ಟೆಂಟಾಗಿ ಬಲ ಹೃತ್ಕರ್ಣ ಏನಪ್ಪ ಅಂದರೆ ದೇಹದ ಭಾಗಗಳಿಂದ ಅಶುದ್ಧ ರಕ್ತ ಸ್ವೀಕಾರಿಯಾಗಿದೆ ಸ್ನೇಹಿತರೆ. ಅಶುದ್ಧ ರಕ್ತ ಸ್ವೀಕಾರ ಆಗಿದೆ, ಇದು ಸರಿಯಾಗಿದೆ ಸ್ನೇಹಿತರೆ. ಎಡ ಹೃತ್ಕರ್ಣವು ದೇಹದ ಭಾಗಗಳಿಂದ ಅಶುದ್ಧ ರಕ್ತವನ್ನು ಸ್ವೀಕಾರ ಆಗಿದೆ ಸ್ನೇಹಿತರೆ. ಇದು ಎಡ ಹೃತ್ಕರ್ಣ, ಇದು ಬಲ ಆಗುತ್ತೆ ಸ್ನೇಹಿತರೆ, ಇದು ಬಲ ಆಗುತ್ತೆ. ಬಲ ಹೃತ್ಕರ್ಷ ಎಡ ಹೃತ್ಕರ್ಷದಿಂದ ಅಶುದ್ಧ ರಕ್ತ ಸ್ವೀಕಾರವಾಗಿದೆ ಸ್ನೇಹಿತರೆ. ಇದು ರಾಂಗ್ ಆಗಿದೆ ಸ್ನೇಹಿತರೆ, ಇದು ಬಲ ಆಗುತ್ತೆ. ಎಡ ಹೃತ್ಕರ್ಷವು ಬಲ ಹೃತ್ಕರ್ಷದಿಂದ ಶುದ್ಧ ರಕ್ತ ಸ್ವೀಕಾರ ಆಗಿದೆ ಸ್ನೇಹಿತರೆ, ಇದು ರಾಂಗ್ ಆಗಿದೆ ಸ್ನೇಹಿತರೆ. ಆಪ್ಷನ್ ಏನಪ್ಪ ಅಂದರೆ 1 ಕರೆಕ್ಟ್ ಆಗಿದೆ. ನೋಡೋಣ ಸ್ನೇಹಿತರೆ, ಈಗ ಬಲ ಹೃತ್ಕರ್ಣ ಏನಪ್ಪ ಅಂದರೆ ಮುಖ್ಯವಾಗಿ ಕೆಳಭಾಗದಲ್ಲಿ ಆಮ್ಲಜನಕ ರಹಿತ ಅಶುದ್ಧ ರಕ್ತವನ್ನು ಸಂಗ್ರಹಿಸುತ್ತೆ ಸ್ನೇಹಿತರೆ. ಎಲ್ಲಪ್ಪ ಅಂತಂದರೆ ಮುಖ್ಯವಾಗಿ ಬಲ ಹೃತ್ಕರ್ಣದಲ್ಲಿ ಆಮ್ಲಜನಕದ ಅಶುದ್ಧ ರಕ್ತ ಸ್ನೇಹಿತರೆ. ಎಡ ಹೃತ್ಕರ್ಣದಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ಅಶುದ್ಧ ರಕ್ತ ಏನಪ್ಪ ಅಂದರೆ ಶ್ವಾಸಕೋಶದಿಂದ ಆಮ್ಲಜನಕ ಶುದ್ಧ ರಕ್ತವನ್ನು ಫುಪ್ಪಸ ಅಪಧಮನಿ ಮೂಲಕ ಏನಪ್ಪ ದೇಹದ ಭಾಗಗಳಿಗೆ ಕಳಿಸುತ್ತೆ ಸ್ನೇಹಿತರೆ. ಫುಪ್ಪಸ ಅಪಧಮನಿ ಮೂಲಕ ದೇಹದ ಭಾಗಗಳಿಂದ ರಕ್ತವನ್ನು ಪಡೆಯುವುದಿಲ್ಲ ಸ್ನೇಹಿತರೆ. ಏನಪ್ಪ ಇದು ಕಳಿಸುತ್ತೆ ಆಮ್ಲಜನಕ ರಕ್ತವನ್ನು ಫುಪ್ಪಸ ಅಪಧಮನಿ ಮೂಲಕ ಏನಪ್ಪ ಅಂದರೆ ದೇಹದ ಭಾಗಗಳು ಶ್ವಾಸಕೋಶದಿಂದ ಏನಪ್ಪ ಅಂದರೆ ಹೃದಯಕ್ಕೆ ಕಳಿಸುತ್ತೆ ಸ್ನೇಹಿತರೆ. ಇದು ಎಡ ಸ್ನೇಹಿತರೆ. ಬಲ ಹೃತ್ಕರ್ಷಣ ಬಂದ್ಬಿಟ್ಟು ಇದು ಅಶುದ್ಧ ರಕ್ತವನ್ನು ಪಡೆದು ಶುದ್ಧ ರಕ್ತ ಕಾಲಕ್ಕೆ ಶ್ವಾಸಕೋಶಕ್ಕೆ ಪಂಪ್ ಮಾಡಿ ಸ್ನೇಹಿತರೆ. ಬಲ ಹೃತ್ಕರ್ಷದಿಂದ ಏನಪ್ಪ ಅಂದರೆ ಅಶುದ್ಧ ರಕ್ತವನ್ನು ಪಡೆದುಕೊಂಡು ಶ್ವಾಸಕೋಶಕ್ಕೆ ಕಳಿಸುತ್ತೆ ಸ್ನೇಹಿತರೆ, ಅದನ್ನು ಬಲ ಹೃತ್ಕರ್ಷಿ. ಎಡ ಹೃತ್ಕರ್ಷಿ ಏನಪ್ಪ ಅಂದರೆ ಮುಖ್ಯವಾಗಿ ಶುದ್ಧ ರಕ್ತವನ್ನು ಏನಪ್ಪ ಅಂದರೆ ಅಪಧಮನಿ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಪಂಪ್ ಮಾಡುತ್ತೆ ಸ್ನೇಹಿತರೆ. ಇದು ಬಲ ಹೃತ್ಕರ್ಣ ಅಲ್ಲ ಸ್ನೇಹಿತರೆ, ಎಡ. ನಿಮ್ಗೆ ಬೇಕಾದರೆ ನಾನು ತಿಳಿಸ್ತೀನಿ ನೋಡಿ ಸ್ನೇಹಿತರೆ, ನಿಮ್ಗೆ ಅರ್ಥ ಆಗೋ ಥರ ಒಂದು ಚಿತ್ರ ಇದೆ. ಫಸ್ಟ್ ನೋಡೋಣ ಸ್ನೇಹಿತರೆ ಯಾವುದಿದೆ ಅಂತ. ಈ ಬಲ ಹೃತ್ಕರ್ಣ ಬಂದ್ಬಿಟ್ಟು ದೇಹದ ಕೆಳಭಾಗದ ಅಂಗಗಳಿಂದ ಆಮ್ಲಜನಕ ರಹಿತ ಅಶುದ್ಧ ರಕ್ತವನ್ನು ಸಂಗ್ರಹಿಸುತ್ತೆ ಸ್ನೇಹಿತರೆ. ಏನಪ್ಪ ಅಂದರೆ ರೈಟ್ ಆಟ್ರಿಯಮ್ ಬಂದ್ಬಿಟ್ಟು ಏನಪ್ಪ ಅಂದರೆ ಆಮ್ಲಜನಕದಿಂದ ಅಶುದ್ಧ ರಕ್ತವನ್ನು ಸಂಗ್ರಹ ಮಾಡುತ್ತೆ ಸ್ನೇಹಿತರೆ. ಇದೇನಪ್ಪ ಅಂದರೆ ಬಲ ಸ್ನೇಹಿತರೆ, ಇದು ಬಲ ಹೃತ್ಕರ್ಣ. ಇದು ಎಡ ಹೃತ್ಕರ್ಣ. ಇದು ಅಶುದ್ಧ ರಕ್ತವನ್ನು ಏನಪ್ಪ ಅಂದರೆ ಸಂಗ್ರಹಣೆ ಮಾಡುತ್ತೆ ಸ್ನೇಹಿತರೆ. ಅಶುದ್ಧ ರಕ್ತವನ್ನು ಸಂಗ್ರಹಣೆ ಮಾಡುತ್ತೆ, ಶ್ವಾಸಕೋಶ ಕಳಿಸುತ್ತೆ ಸ್ನೇಹಿತರೆ. ಇದು ಎಡ ಹೃತ್ಕರ್ಣ ಬಂದ್ಬಿಟ್ಟು ಇದು ಆಮ್ಲಜನಕೃತ ಶುದ್ಧ ರಕ್ತವನ್ನು ಫುಪ್ಪಸ ಅಪಧಮನಿಗಳ ಮೂಲಕ ಪಡೆಯುತ್ತೆ ಸ್ನೇಹಿತರೆ. ಫುಪ್ಪಸ ಅಪಧಮನಿ ಮೂಲಕ ಏನಪ್ಪ ಅಂದರೆ ಶ್ವಾಸಕೋಶದಿಂದ ಪಡೆಯುತ್ತೆ, ದೇಹದ ಭಾಗಗಳಿಂದ ರಕ್ತವನ್ನು ಪಡೆಯೋದಿಲ್ಲ ಸ್ನೇಹಿತರೆ. ಇದು
ಫುಪ್ಪಸ ಅಪಧಮನಿ ಮೂಲಕ ಏನಪ್ಪ ಅಂದರೆ ಶ್ವಾಸಕೋಶದಿಂದ ಆಮ್ಲಜನಕಯುಕ್ತ ಅಶುದ್ಧ ರಕ್ತವನ್ನು ಫುಪ್ಪಸವನ್ನು ಪಡೆಯುತ್ತೆ ಸ್ನೇಹಿತರೆ. ಭಾಗ 2 ನೋಡಿ ಸ್ನೇಹಿತರೆ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಎಡ ಹೃತ್ಕರ್ಣ ಬಂದ್ಬಿಟ್ಟು ಏನಪ್ಪ ಅಂದರೆ ಈ ಫುಪ್ಪಸ ಅಪಧಮನಿ ಮೂಲಕ ಏನಪ್ಪ ಅಂದರೆ ಶ್ವಾಸಕೋಶದಿಂದ ರಕ್ತವನ್ನು ಏನಪ್ಪ ಅಂದರೆ ಅದು ಪಡ್ಕೊಳ್ತೀನಿ. ಶ್ವಾಸಕೋಶದಿಂದ ಏನಪ್ಪ ಅಂದರೆ ಇದು ಶುದ್ಧ ರಕ್ತವನ್ನು ಏನಪ್ಪ ಅಂದರೆ ಪಡೆದುಕೊಳ್ಳುತ್ತೆ. ಶುದ್ಧ ರಕ್ತ ಪಡೆದುಕೊಳ್ಳುತ್ತೆ ಸ್ನೇಹಿತರೆ. ಇದು ಅಶುದ್ಧ ರಕ್ತವನ್ನು ಏನಪ್ಪ ಅಂದರೆ ಅಶುದ್ಧ ರಕ್ತವನ್ನು ಶ್ವಾಸಕೋಶದಿಂದ ಏನಪ್ಪ ಅಂದರೆ ಇಲ್ಲಿ ಕಳಿಸುತ್ತೆ ಸ್ನೇಹಿತರೆ. ಶ್ವಾಸಕೋಶದಿಂದ ಇಲ್ಲಿ ಕಳಿಸುತ್ತೆ. ಇದೇನಪ್ಪ ಅಂದರೆ ಇದು ಫುಪ್ಪಸ ಅಪಧಮನಿ ಮೂಲಕ ಪಡೆದುಕೊಳ್ಳುತ್ತೆ ಸ್ನೇಹಿತರೆ ಬಲ ಹೃತ್ಕರ್ಣ. 3 ಪಾಯಿಂಟ್ ನೋಡೋಣ ಸ್ನೇಹಿತರೆ. ಬಲ ಹೃತ್ಕರ್ಷಿ ಬಂದ್ಬಿಟ್ಟು ಅಶುದ್ಧ ರಕ್ತವನ್ನು ಪಡೆದು ಅದನ್ನು ಶುದ್ಧೀಕರಣಕ್ಕಾಗಿ ಶ್ವಾಸಕೋಶಕ್ಕೆ ಪಂಪ್ ಮಾಡುತ್ತೆ ಸ್ನೇಹಿತರೆ. ಶ್ವಾಸಕೋಶಕ್ಕೆ ಏನಪ್ಪ ಅಂದರೆ ಪಂಪ್ ಮಾಡುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನೋಡಿ, ಬಲ ಹೃತ್ಕರ್ಷಿ ಇದೇನಪ್ಪ ಅಂದರೆ ಅಶುದ್ಧ ರಕ್ತವನ್ನು ಏನಪ್ಪ ಅಂತಂದರೆ ಶ್ವಾಸಕೋಶಕ್ಕೆ ಕಳುಹಿಸುತ್ತೆ. ಶ್ವಾಸಕೋಶಕ್ಕೆ ಏನಪ್ಪ ಅಂದರೆ ಕಳಿಸುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಎಡ ಹೃತ್ಕರ್ಷಿ ಏನಪ್ಪ ಅಂದರೆ ಮುಖ್ಯವಾಗಿ ಎಡ ಹೃತ್ಕರ್ಷಿ ಶುದ್ಧ ರಕ್ತವನ್ನು ಏನಪ್ಪ ಅಂದರೆ ಮಹಾಧಮನಿ ಮೂಲಕ ಎಲ್ಲ ಭಾಗಗಳಿಗೆ ದೇಹದ ಎಲ್ಲ ಭಾಗಗಳು ಏನಪ್ಪ ಅಂದರೆ ಪಂಪ್ ಮಾಡುತ್ತದೆ. ಇಲ್ಲಿ ನೋಡಿ ಸ್ನೇಹಿತರೆ, ಬಲ ಹೃತ್ಕರ್ಷಿ ಎಡ ಹೃತ್ಕರ್ಷಿ ಬಂದ್ಬಿಟ್ಟು ಏನಪ್ಪ ಅಂದರೆ ಎಡ ಹೃತ್ಕರ್ಷಿ ಮುಖ್ಯವಾಗಿ ಶುದ್ಧ ರಕ್ತವನ್ನು ಅಪಧಮನಿ ನೋಡಿ ಸ್ನೇಹಿತರೆ, ಅಪಧಮನಿ ಮೂಲಕ ಏನಪ್ಪ ಅಂದರೆ ದೇಹದ ಭಾಗಕ್ಕೆ ಕಳಿಸುತ್ತೆ ಸ್ನೇಹಿತರೆ. ದೇಹದ ಭಾಗಕ್ಕೆ ಕಳಿಸುತ್ತೆ. ನೋಡ್ಕೊಬಿಡಿ ಸ್ನೇಹಿತರೆ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ಕೇಳಿದ್ರೆ ಎಕ್ಸಾಮಲ್ಲಿ ಏನಪ್ಪ ಅಂದರೆ ಈ ಬಲ ಹೃತ್ಕರ್ಷಿ ಏನಪ್ಪ ಅಂದರೆ ದೇಹದಲ್ಲಿ ಅಶುದ್ಧ ರಕ್ತವನ್ನು ಏನಪ್ಪ ಅಂದರೆ ಈ ಹೃದಯದಲ್ಲಿ ಪಂಪ್ ಹಾಕಂಥ ಅಶುದ್ಧ ರಕ್ತವನ್ನು ಈ ತ್ರಿದಳ ಕವಾಟಗಳನ್ನು ಬರೋ ಸ್ನೇಹಿತರಲ್ಲಿ ತ್ರಿದಳ ಕವಾಟದ ಮೂಲಕ ಏನಪ್ಪ ಅಂದರೆ ಈ ಥರ ರಕ್ತವನ್ನು ಶ್ವಾಸಕೋಶಕ್ಕೆ ಏನಪ್ಪ ಅಂದರೆ ಈ ಥರ ಶ್ವಾಸಕೋಶದಲ್ಲಿರ್ತಲ್ಲ ಸ್ನೇಹಿತರೆ, ಈ ಶ್ವಾಸಕೋಶಕ್ಕೆ ಏನಪ್ಪ ಅಂದರೆ ಈ ಶ್ವಾಸಕೋಶಕ್ಕೆ ಕಳಿಸುತ್ತೆ ಸ್ನೇಹಿತರೆ. ಇದು ಏನಪ್ಪ ಅಂದರೆ ಅಶುದ್ಧ ರಕ್ತವನ್ನು ಏನಪ್ಪ ಅಂದರೆ ಈ ಫುಪ್ಪಸ ಕವಾಟಗಳ ಮೂಲಕ ಏನಪ್ಪ ಅಂದರೆ ಅಭಿಧಮನಿ ಮೂಲಕ ಏನಪ್ಪ ಅಂತಂದರೆ ಇದು ಕಳಿಸುತ್ತೆ ಸ್ನೇಹಿತರೆ. ಅಭಿಧಮನಿ ಮೂಲಕ ಈ ಥರ ಬರುತ್ತೆ ಶ್ವಾಸಕೋಶಕ್ಕೆ. ಏನಪ್ಪ ಬಲ ಹೃತ್ಕರ್ಷಿ ಅಶುದ್ಧ ರಕ್ತವನ್ನು ಶ್ವಾಸಕೋಶಕ್ಕೆ ಕಳಿಸುತ್ತೆ ಸ್ನೇಹಿತರೆ. ಇದು ಪಂಪ್ ಮಾಡುತ್ತೆ. ಅದೇ ರೀತಿ ಏನಪ್ಪ ಅಂದರೆ ಶುದ್ಧ ರಕ್ತವನ್ನು ಏನಪ್ಪ ಅಂತಂದರೆ ಇಲ್ಲಿ ಪಂಪ್ ಮಾಡಿದ ಶುದ್ಧ ರಕ್ತವನ್ನು ಶ್ವಾಸಕೋಶಗಳ ಮೂಲಕ ಏನಪ್ಪ ಅಂದರೆ ನಮ್ಮ ಹೃದಯಕ್ಕೆ ಶುದ್ಧ ರಕ್ತ ಎಡ ಹೃತ್ಕರ್ಣ ಏನಪ್ಪ ಅಂದರೆ ನಮಗೆ ಏನಪ್ಪ ಅಂದ್ರೆ ಕಳಿಸುತ್ತೆ ಸ್ನೇಹಿತರೆ. ತಿರ್ಗಿ ಬಂದ್ಬಿಟ್ಟು ಇದರಲ್ಲಿ ಎಡ ಹೃತ್ಕರ್ಷಿ ಬಂದ್ಬಿಟ್ಟು ಏನಪ್ಪ ಕೆಳಭಾಗದಲ್ಲಿದೆ ಸ್ನೇಹಿತರೆ. ಎಡ ಹೃತ್ಕರ್ಷಿ ಇಲ್ಲಿ ಏನಪ್ಪ ಅಪಧಮನಿ ಮೂಲಕ ಏನಪ್ಪ ಅಂದರೆ ಶುದ್ಧ ರಕ್ತವನ್ನು ದೇಹದ ಎಲ್ಲ ಭಾಗಗಳು ಕಳಿಸುತ್ತೆ. ನೆಕ್ಸ್ಟ್ ಇದು ನೋಡಿ ಸ್ನೇಹಿತರೆ, ಇದೇನಪ್ಪ ಅಂತಂದರೆ ಬಲ ಹೃತ್ಕರ್ಷಿ ಹಿಂಗೆ ಕಳಿಸುತ್ತೆ. ಇದೇನಪ್ಪ ಅಂದರೆ ಬಲ ಹೃತ್ಕರ್ಷಿ ಶ್ವಾಸಕೋಶಕ್ಕೆ ಕಳಿಸುತ್ತೆ. ಇಲ್ಲಿ ಪಂಪ್ ಆದಕ್ಕಂಥ ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಶುದ್ಧ ರಕ್ತ ಬಂದ್ಬಿಟ್ಟು ಇಲ್ಲೂ ಫುಪ್ಪಸ ಅಪಧಮನಿ ಮೂಲಕ ಆಟ್ಗೆ ಹೋಗಿ ತಿರ್ಗಿ ಆಟಿಂದ ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಪಧಮನಿ ಮೂಲಕ ಇದು ಎಡ ಹೃತ್ಕರ್ಷಿ ಮೂಲಕ ಶುದ್ಧ ರಕ್ತವು ದೇಹದ ಎಲ್ಲ ಭಾಗ ಕಳಿಸುತ್ತೆ. ಇದು ಕ್ವಶನ್ ಕೇಳಿರೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಕ್ವಶನ್ ಕೇಳೋದು ವೆರಿ ಇಂಪಾರ್ಟೆಂಟು. ಅರ್ಥ ಆಯ್ತು ಅನ್ಕೊತೀನಿ ನಿಮಗೆ. ಆ ಕ್ವಶನ್ ಮುಗಿಸಿದ್ರೆ ಇದು ಆರ್ಟ್ ಇದೆ ನೋಡಿಸಿದ್ರೆ ಈ ಥರ ಏನಪ್ಪ ಅಂದರೆ ಹ್ಯೂಮನ್ ಆರ್ಟ್ ಇರುತ್ತೆ.
ನೆಕ್ಸ್ಟ್ ಹೃದಯ ಅಂದರೆ ನೋಡೋಣ. ಹೃದಯ ಒಂದು ಅನೈಚ್ಛಿಕ ಸ್ನಾಯುವಿಂದ ಕೂಡಿರುವ ಒಂದು ಅಂಗಾಂಶವಾಗಿದೆ. ಹೃದಯ ಅಂದರೆ ಏನಪ್ಪ ಅಂದರೆ ಗೊತ್ತಲ್ಲ ಸ್ನೇಹಿತರೆ, ಅನೈಚ್ಛಿಕ ಸ್ನಾಯು. ಎಕ್ಸಾಮ್ ಕೇಳ್ತಾರ ಸ್ನೇಹಿತರೆ, ಇಂಪಾರ್ಟೆಂಟು. ಏನಪ್ಪ ಅಂದರೆ ಅನೈಚ್ಛಿಕ ಸ್ನಾಯುವಿಂದ ಕೂಡಿದೆ. ಹೃದಯ ಒಂದು ಏನಪ್ಪ ಅಂದರೆ ಇದು ಅನೈಚ್ಛಿಕ ಸ್ನಾಯು ಆಗಿದೆ. ಸ್ನಾಯುಗಳಿಂದ ಆಗಿದೆ ಸ್ನೇಹಿತರೆ, ಆದರೆ ಯಾವ ಸ್ನಾಯು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಇಂಪಾರ್ಟೆಂಟು ಅನೈಚ್ಛಿಕ ಸ್ನಾಯುಗಳು, ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಗೆ. അപ്പോൾ ರಕ್ತದಲ್ಲಿ ಮುಖ್ಯವಾಗಿ ಸಾಗಾಣಿಕೆ ನಿರಂತರವಾಗಿ ಕೆಲಸ ಮಾಡುತ್ತದೆ. ಅಂದರೆ ಇದೇನಪ್ಪ ಅಂದರೆ ನಿರಂತರವಾಗಿ ಕೆಲಸ ಮಾಡುವ ಸ್ನಾಯುಗಳಾಗಿ ಸ್ನೇಹಿತರೆ ಯಾವುದಪ್ಪ ಅಂದರೆ ಈ ಅನೈಚ್ಛಿಕ ಸ್ನಾಯುಗಳು ನಿರಂತರವಾಗಿ ಕೆಲಸ ಮಾಡುವ ಸ್ನಾಯುಗಳಾಗಿದೆ. ಮುಖ್ಯವಾಗಿ ಹೃದಯದಲ್ಲಿ ಸುತ್ತುವರಿದ ಹೊರಗಿನ ಪುರ ಏನಪ್ಪ ಅಂದರೆ ಇದು ಪೆರಿಕಾರ್ಡಿಯಂ ಅಂತ ಕರಿತಾರೆ ಸ್ನೇಹಿತರೆ. ಹೃದಯದ ಹೊರಗಿನ ಪುರ ಆಗುತ್ತೆ ಸ್ನೇಹಿತರೆ, ಪೆರಿಕಾರ್ಡಿಯಂ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ಹೊರಗಿನ ಪೊರೆ ಇಲ್ಲಿ ಹೊರಗಿದೆ ಸ್ನೇಹಿತರೆ, ಈ ಪೊರೆಯನ್ನು ಪೆರಿಕಾರ್ಡಿಯಂ ಅಂತ ಕರೀತಾರೆ. ಸ್ವಲ್ಪ ಒಳಗಡೆ ಎಂಡೋಕಾರ್ಡಿಯಂ ಅಂತ, ತಿರ್ಗಿ ಒಳಗಡೆ ಹೋಗಿರೋದು ಮಯೋಕಾರ್ಡಿಯಂ ಅಂತ, ತೀರ ಒಳಗಡೆ ಹೋಗೋದು ಎಂಡೋಕಾರ್ಡಿಯಂ ಅಂತ ಸ್ನೇಹಿತರೆ. ಇವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಗೊತ್ತಾಯ್ತಲ್ಲ ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ. ಇಲ್ಲೊಂದೆಲ್ಲ ಪಾರ್ಟ್ಗಳು ಒಂದ್ಸಲ ನೋಡ್ಕೊಬಿಡೋಣ ಸ್ನೇಹಿತರೆ. ಉಚ್ಚ ಅಪಧಮನಿ ಸೂಪರ್ ಆರ್ ವೆನ್ ಕಾವ್ಸ್ ಅಂತ ಸ್ನೇಹಿತರೆ. ಇದು ಏನಪ್ಪ ಅಂದರೆ ಮೇಲೆ ಇಲ್ಲಿದೆ ನೋಡಿ ಸ್ನೇಹಿತರೆ. ಥರ ಪುಪ್ಪಸ ಅಪಧಮನಿ ಬಂದ್ಬಿಟ್ಟು ಪಲ್ಮನರಿ ವೇನ್ಸ್ ಆಗ್ತದೆ ಸ್ನೇಹಿತರೆ. ಇದು ಬಲಭಾಗ ಇದೆಲ್ಲ ಬಲಭಾಗ ಸಂಪರ್ಕಿಸಿದ್ರೆ ರೈಟ್ ಆಟ್ರಿಯಂ ಕರೀತಾರೆ. ಉಪವಾಸ ಕವಾಟಗಳು ಪಲ್ಮನರಿ ವ್ಯಾಲ್ಯೂಸ್ ಆಗಿರುತ್ತೆ. ತ್ರಿದಳ ಕವಾಟ ವೆರಿ ಇಂಪಾರ್ಟೆಂಟ್ ಆಗಿ ರಕ್ತ ಹೊರಗೆ ಮತ್ತು ಒಳಗಡೆ ಹೋಗಬರಲು ಇದು ಸಹಾಯ ಮಾಡುತ್ತೆ ಸ್ನೇಹಿತರೆ. ಥರ ಏನಪ್ಪ ಅಂದರೆ ನೀಚ ಅಪಧಮನಿ ಏನಪ್ಪ ಅಂದರೆ ಇಲ್ಲಿ ಕಂಡುಬರೋ ಸ್ನೇಹಿತರೆ ನೀಚ ಅಪಧಮನಿ. ಇದು ಬಲ ಹೃತ್ಕರ್ಷಿ ಆಗಿರೋ ಸ್ನೇಹಿತರೆ. ಇದು ಬಲ ಹೃತ್ಕರ್ಷಿ. ತಿರ್ಗಿ ಏನಪ್ಪ ಅಂದರೆ ಬಲ ಹೃತ್ಕರ್ಣ ಇಲ್ಲಿದೆ ನೋಡಿ ಸ್ನೇಹಿತರೆ, ಬಲ ಹೃತ್ಕರ್ಣ. ನೆಕ್ಸ್ಟ್ ಹೋಮ್ ಸ್ನೇಹಿತರೆ ಮಹಾ ಅಪಧಮನಿ ಇಲ್ಲಿದೆ ನೋಡಿ ಸ್ನೇಹಿತರೆ, ಮಹಾ ಅಪಧಮನಿ ಇಲ್ಲಿದೆ. ಅಭಿಧಮನಿ ಏನಪ್ಪ ಅಂದರೆ ಇಲ್ಲಿದೆ ಸ್ನೇಹಿತರೆ. ಪುಪ್ಪಸ ಅಪಧಮನಿ ಏನಪ್ಪ ಅಂದರೆ ಇಲ್ಲಿದೆ. ಇನ್ನು ಪುಪ್ಪಸ ಏನಪ್ಪ ಅಂದರೆ ಅಪಧಮನಿ, ಪುಪ್ಪಸ ಅಪಧಮನಿ ಇಲ್ಲಿದೆ ಸ್ನೇಹಿತರೆ. ಇದು ಅಭಿಧಮನಿ ಆಗಿದೆ ಸ್ನೇಹಿತರೆ. ಇದು ಅಭಿಧಮನಿ, ಇದು ಅಪಧಮನಿ. ಥರ ಪುಪ್ಪಸ ಅಭಿಧಮನಿ ಏನಪ್ಪ ಅಂದರೆ ಪಲ್ಮನರಿ ವೆನ್ಸ್ ಬಂದ್ಬಿಟ್ಟು ಇದು ಸಿಗುತ್ತೆ ಸ್ನೇಹಿತರೆ. ಎಡ ಹೃತ್ಕರ್ಣ ಇಲ್ಲ ಸ್ನೇಹಿತರೆ. ಇದು ಎಡ ಹೃತ್ಕರ್ಣ, ಇದು ಬಲ ಹೃತ್ಕರ್ಣ ಆಗುತ್ತೆ. ಇದು ಬಲ, ಇದು ಎಡ ಹೃತ್ಕರ್ಣ ಆಗುತ್ತೆ. ದ್ವಿದಳ ಕವಾಟಗಳು ಏನಪ್ಪ ಅಂದರೆ ಇಲ್ಲಿ ದ್ವಿದಳ 3 ಕವಾಟ ಇದೆ ಸ್ನೇಹಿತರೆ. ಇಲ್ಲಿ 2 ರೀತಿಯ ಕವಾಟ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ 2 ರೀತಿಯ ಕವಾಟ ಇದೆ, ಈ ಕಡೆ ಒಂದು ಈ ಕಡೆ ಒಂದು. ದ್ವಿದಳ ಕವಾಟ ಯಾವ ಕಡೆ ಅಂದರೆ ಎಡಗಡೆ ಇದೆ. ಮಹಾ ಅಪಧಮನಿ ಏನಪ್ಪ ಅಂದರೆ ಇಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ನೀಚ ಅಪಧಮನಿ ಕಂಡುಬರುತ್ತೆ. ಮಹಾ ಅಪಧಮನಿ ಕವಾಟ ಇಲ್ಲಿ ಕಂಡುಬರುತ್ತೆ. ಎಡ ಹೃತ್ಕರ್ಷಿ ಇಲ್ಲಿರೋದು, ಎಡ ಹೃತ್ಕರ್ಣ ಏನಪ್ಪ ಅಂದರೆ ಇಲ್ಲಿದೆ ಸ್ನೇಹಿತರೆ. ನೆಕ್ಸ್ಟ್ ಅವನು ಸ್ನೇಹಿತರೆ ಮುಖ್ಯವಾಗಿ ಹೃದಯದ ಪೊರೆಗಳು ನೋಡಿ ಸ್ನೇಹಿತರೆ. ಇಲ್ಲಿ ಮೇಲಿನ ಪೊರೆ ಪೆರಿಕಾರ್ಡಿಯಂ ಅಂತ ಕರೀತಾರೆ. ಸ್ವಲ್ಪ ಒಳಗಡೆ ಇದೆಲ್ಲ ಸ್ನೇಹಿತರೆ ಇದನ್ನೇನಪ್ಪ ಅಂತಂದರೆ ಎಂಡೋಕಾರ್ಡಿಯಂ ಅಂತ ಕರೀತಾರೆ. ಒಳಗಡೆ ಮಯೋಕಾರ್ಡಿಯಂ ಅಂತ ಕರೀತಾರೆ ಸ್ನೇಹಿತರೆ. ಎಂಡೋಕಾರ್ಡಿಯಂ ಬಂದ್ಬಿಟ್ಟು ಸ್ವಲ್ಪ ಒಳಗಡೆ ಇದೆ. ತ್ರಿದಳ ಕವಾಟಗಳು ಏನಾಗ್ಬೋದು, ಬಲ ಕರ್ಣಿಕೆ ಮತ್ತು ಬಲ ಜಠರದ ನಡುವೆ ಕಂಡುಬರುತ್ತೆ ಸ್ನೇಹಿತರೆ. ಇದು ರಕ್ತ ಹಿಮ್ಮುಖವಾಗಿ ಹರಿಯುವಂತೆ ಮಾಡುತ್ತದೆ. ರಕ್ತ ಹಿಮ್ಮುಖ ಮತ್ತು ಮುಮ್ಮುಖವಾಗಿ ಕಂಡುಬರುತ್ತೆ ಸ್ನೇಹಿತರೆ. ಇದು ಏನಪ್ಪ ಅಂದರೆ ತ್ರಿದಳ ಕವಾಟವಾಗಿದೆ ಸ್ನೇಹಿತರೆ. ಉದಾಹರಣೆ ತೋರಿಸ್ತೀನಿ. ಈ ತ್ರಿದಳ ಕವಾಟ ಏನಪ್ಪ ಅಂದರೆ ಬ್ಲಡ್ಡು ಏನಪ್ಪ ಅಂದರೆ ಹಿಂದೆ ಮುಂದೆ ಹೋಗಲು ಏನಪ್ಪ ಅಂದರೆ ಇಲ್ಲೊಂದು ದಾರಿ ಇದೆ ಸ್ನೇಹಿತರೆ. ಈ ಬ್ಲಡ್ಡು ಹಿಂಗೆ ಬರುತ್ತೆ, ತಿರ್ಗಿ ಏನಪ್ಪ ಅಂದರೆ ಹಿಂಗೆ ಹೋಗುತ್ತೆ, ತಿರ್ಗಿ ಹಿಂಗೆ ಬರುತ್ತೆ. ಹಿಂದೆ ಮುಂದೆ ಹೋಗಲು ಏನಪ್ಪ ಅಂದರೆ ತ್ರಿದಳ ಕವಾಟಗಳು ನಮಗೆ ಇದು ರಕ್ತ ಬೇಕಾಗುತ್ತೆ. ಹಿಂದೆ ಮುಂದೆ ಹೋಗಲು ರಕ್ತ ಏನಪ್ಪ ಅಂದರೆ ರಕ್ತ ಸಂಚರಿಸಲು ರಕ್ತ ಚಲನೆ ಬೇಕಾಗುತ್ತೆ ಸ್ನೇಹಿತರೆ.
ನೆಕ್ಸ್ಟ್ ಏನಪ್ಪ ಅಂದ್ರೆ ಮುಖ್ಯವಾಗಿ ಪುಪ್ಪಾಸ ಕವಾಟ. ಪಲ್ಮನರಿ ವ್ಯಾಲ್ಯೂ ಬಂದ್ಬಿಟ್ಟು ಜಠರದಲ್ಲಿ ಪುಪ್ಪಾಸ ಅಭ್ಯಧಮನಿ ನಡುವೆ ಇರುತ್ತೆ ಸ್ನೇಹಿತರೆ. ಇದು ಶ್ವಾಸಕೋಶ ರಕ್ತವನ್ನು ಏನಪ್ಪ ಅಂದರೆ ಹರಿವಿಕೆ ನಿಯಂತ್ರಿಸಿ ಶ್ವಾಸಕೋಶ ಎಷ್ಟು ರಕ್ತ ಬೇಕು ಎಷ್ಟು ಇಲ್ಲ ಅಂತ ಏನಪ್ಪ ಅಂದರೆ ನಿರ್ಧರಿಸುತ್ತೆ. ಪುಪ್ಪಾಸ ಕವಾಟ ಎಲ್ಲಿರ್ತವೆ ರಕ್ತ ಶ್ವಾಸಕೋಶ ರಕ್ತವನ್ನು ಹರಿಸುತ್ತೆ ಸ್ನೇಹಿತರೆ. ಇದು ಪುಪ್ಪಾಸ ಕವಾಟ ಇದೇನಪ್ಪ ಅಂದರೆ ಶ್ವಾಸಕೋಶಕ್ಕೆ ರಕ್ತವನ್ನು ಹರಿಸುತ್ತೆ ಸ್ನೇಹಿತರೆ. ಪುಪ್ಪಾಸ ಕವಾಟ ಇಲ್ಲಿದೆ ನೋಡಿ. ಶ್ವಾಸಕೋಶಕ್ಕೆ ಏನಪ್ಪ ಅಂದರೆ ರಕ್ತವನ್ನು ಹರಿಸುತ್ತೆ. ತುದಿಯೊಳ ಕವಾಟ ಏನಪ್ಪ ಅಂದರೆ ಇದು ಎಡ ಮತ್ತು ಎಡ ಜಠರದ ನಡುವೆ ಇರುತ್ತೆ ಸ್ನೇಹಿತರೆ. ಇದು ಆಮ್ಲಜನಕಯುಕ್ತ ರಕ್ತವನ್ನು ಹರಿಯುವಂತೆ ನಿಯಂತ್ರಿಸುತ್ತೆ ಸ್ನೇಹಿತರೆ. ಇದು ಆಮ್ಲಜನಕಯುಕ್ತ ರಕ್ತವನ್ನು ಹರಿಯಲು ನಿಯಂತ್ರಿಸುತ್ತೆ ನೋಡಿ ಸ್ನೇಹಿತರೆ. ಇದು ಆಮ್ಲಜನಕಯುಕ್ತ ರಕ್ತ ನಿಯಂತ್ರಕ. ಎಷ್ಟು ಬೇಕು ಆಮ್ಲಜನಕ ಹಾರ್ಟ್ಗೆ ಅನ್ನೋದು ಇದು ಕಳಿಸುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ದ್ವಿದಳ ಕವಾಟಗಳು. ದ್ವಿದಳ ಕವಾಟ ಏನಪ್ಪ ಅಂದರೆ ಮಹಾ ಅಪಧಮನಿ ಕವಾಟ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ದೇಹದ ಉಳಿದ ಭಾಗಗಳ ರಕ್ತವನ್ನು ಸಾಯಿಸಲು ಏನಪ್ಪ ಅಂದರೆ ಸಹಾಯ ಮಾಡೋ ಸ್ನೇಹಿತರೆ. ಏನಪ್ಪ ಅಂದರೆ ದೇಹದ ಭಾಗಗಳಿಗೆ ಇದು ನೋಡೋಣ ಸ್ನೇಹಿತರೆ. ದೇಹದ ಭಾಗಗಳಿಗೆ ರಕ್ತ ಸರಬರಾಜು. ದೇಹದ ಭಾಗಗಳಿಗೆ ರಕ್ತ ಸರಬರಾಜು. ಇದೇನಪ್ಪ ಅಂದರೆ ಶ್ವಾಸಕೋಶಕ್ಕೆ ಕಳಿಸುತ್ತೆ. ಅಶುದ್ಧ ರಕ್ತ ಚಾಲನೆ. ಮಹಾಧಮನಿ ಆಯ್ತದೆ. ನೆಕ್ಸ್ಟ್ ಹೋಗೋಣ. ಮಹಾಪಧಮನಿ ಬಂದ್ಬಿಟ್ಟು ಆಮ್ಲಜನಕಯುಕ್ತ ಅಶುದ್ಧ ರಕ್ತವನ್ನು ಇಡೀ ದೇಹಕ್ಕೆ ಸಾಗಿಸುವ ಮುಖ್ಯ ಅಂಗಾಂಶ ಆಗಿದೆ ಸ್ನೇಹಿತರೆ. ಅದು ನೋಡಿದ್ವಿ. ಎಡ ಕರ್ಣಿಕ ಬಂದ್ಬಿಟ್ಟು ದೇಹದಿಂದ ಆಮ್ಲಜನಕಯುಕ್ತ ರಕ್ತವನ್ನು ಸ್ವೀಕರಿಸುವ ಕೋಣೆ ಆಗಿದೆ. ಶ್ವಾಸಕೋಶದಿಂದ ಆಮ್ಲಜನಕಯುಕ್ತ ರಕ್ತವನ್ನು ಸ್ವೀಕರಿಸುತ್ತೆ ಎಡ ಕರ್ಣಿಕ. ಲೆಫ್ಟ್ ಆಟ್ರಿಯಂ ಎಡ ಕರ್ಣಿಕ ಶ್ವಾಸಕೋಶದಿಂದ ಬರುವ ರಕ್ತವನ್ನು ಸ್ವೀಕರಿಸುತ್ತೆ. ಲೆಫ್ಟ್ ಆಟ್ರಿಯಂ ಎಡ ಕರ್ಣಿಕ. ಲೆಫ್ಟ್ ಆಟ್ರಿಕ್ಯುಲಮ್. ಲೆಫ್ಟ್ ಆಟ್ರಿಕ್ಯುಲಮ್ ಇದೆ ಸ್ನೇಹಿತರೆ. ಇದು ಶ್ವಾಸಕೋಶದಿಂದ ರಕ್ತವನ್ನು ಏನಪ್ಪ ಅಂದರೆ ಸ್ವೀಕರಿಸುತ್ತೆ. ಶ್ವಾಸಕೋಶದಿಂದ ರಕ್ತವನ್ನು ಏನಪ್ಪ ಅಂದರೆ ಸ್ವೀಕರಿಸುತ್ತೆ. ಶ್ವಾಸಕೋಶದಿಂದ ರಕ್ತ ಸ್ವೀಕಾರಿ. ಸ್ವೀಕಾರ ಆಗಿರ್ಸತ್ರೆ ನೋಡ್ಕೊಬಿಡಿ. ತಿರ್ಗಾ ಎಡ ವ್ಯಾಟ್ರಿಕ್ಯುಲಮ್ ಬಂದ್ಬಿಟ್ಟು ಇದು ರಕ್ತ ಇಡೀ ದೇಹಕ್ಕೆ ಪಂಪ್ ಮಾಡುವ ದಪ್ಪ ಗೋಡೆ ಏನು ಹೊಂದಿಸಿದ್ರೆ. ಎಡ ವೆಂಟ್ರಿಕಲ್ ಬಂದ್ಬಿಟ್ಟು ಎಡ ಜೊತೆ ಲೆಫ್ಟ್ ವ್ಯಾಟ್ರಿಕ್ಯುಲಮ್ ಬಂದ್ಬಿಟ್ಟು ಏನಪ್ಪ ಅಂದರೆ ದೇಹಕ್ಕೆ ಪಂಪ್ ಮಾಡುವ ದಪ್ಪ ಕೋಣೆ ಆಗಿದೆ. ಲೆಫ್ಟ್ ವ್ಯಾಟ್ರಿಕ್ಯುಲಮ್ ಇಡೀ ದೇಹಕ್ಕೆ ಪಂಪ್ ಮಾಡೋ ಶಕ್ತಿ ಕೊಡುತ್ತೆ ದಪ್ಪ ಕೋಣೆ ಆಗಿದೆ ಸ್ನೇಹಿತರೆ. ಲೆಫ್ಟ್ ವ್ಯಾಟ್ರಿಕ್ಯುಲಮ್ ಆಗಿದೆ ಸ್ನೇಹಿತರೆ. ಲೆಫ್ಟ್ ಆಟ್ರಿಯಂ ಶ್ವಾಸಕೋಶದಿಂದ ಆಮ್ಲಜನಕ ರಕ್ತವನ್ನು ಸ್ವೀಕರಿಸುವ ಕೋಣೆ. ಇದು ದೇಹಕ್ಕೆ ಪಂಪ್ ಮಾಡಿದ್ರೆ ಲೆಫ್ಟ್ ವೆಂಟ್ರಿಕ್ಯುಲಮ್. ನೋಡಿ ಸ್ನೇಹಿತರೆ, ಇಲ್ಲಿ ಲೆಫ್ಟ್ ವೆಂಟ್ರಿಕ್ಯುಲಮ್ ಇದೆ. ಇಡೀ ದೇಹಕ್ಕೆ ಏನಪ್ಪ ಅಂದರೆ ರಕ್ತವನ್ನು ಸರಬರಾಜು ಮಾಡಿಸ್ತದೆ. ಇದು ದೇಹಕ್ಕೆ ಪಂಪ್ ಮಾಡಲು ಏನಪ್ಪ ಅಂದರೆ ದೇಹಕ್ಕೆ ರಕ್ತ ಸಾಗಣೆ ಇಂಪಾರ್ಟೆಂಟ್ ಸ್ನೇಹಿತರೆ. ಲೆಫ್ಟ್ ವ್ಯಾಂಟ್ರಿಕ್ಯುಲಮ್. ಬಲ ವ್ಯಾಂಟ್ರಿಕ್ಯುಲಮ್ ಬಂದ್ಬಿಟ್ಟು ಇದು
ರೈಟ್ ವ್ಯಾಟ್ರಿಕ್ಯುಲಮ್ ಬಂದ್ಬಿಟ್ಟು ಅಶುದ್ಧ ರಕ್ತ ಶುದ್ಧೀಕರಣಕ್ಕಾಗಿ ಶ್ವಾಸಕೋಶಕ್ಕೆ ಪಂಪ್ ಮಾಡೋ ಸ್ನೇಹಿತರೆ. ಬಲ ವ್ಯಾಟ್ರಿಕ್ಯುಲಮ್ ಬಂದ್ಬಿಟ್ಟು ಇದೇನಪ್ಪ ಅಂದರೆ ಅಶುದ್ಧ ರಕ್ತ ಏನಪ್ಪ ಅಂದರೆ ಇರುತ್ತಲ್ಲ ಸ್ನೇಹಿತರೆ, ಇದು ನಮ್ಮ ಶ್ವಾಸಕೋಶ ಕಳಿಸುತ್ತೆ. ಲೆಫ್ಟ್ ವ್ಯಾಟ್ರಿಕ್ಯುಲಮ್ ಬಂದ್ಬಿಟ್ಟು ಅಶುದ್ಧ ರಕ್ತವನ್ನು ಶ್ವಾಸಕೋಶಕ್ಕೆ ಕಳಿಸುತ್ತೆ. ಇವೆಲ್ಲ ಕೇಳ್ತಾರೆ ಸ್ನೇಹಿತರೆ ಎಕ್ಸಾಮ್ಗೆ. ನೀವು ಸುಮ್ಮನೆ ಹೇಳ್ತಾರೆ ಕ್ಲಾಸ್ ಮಾಡ್ತಾರೆ ಅನ್ಕೋಬೇಡಿ. ಯಾವುದೇ ಕಾರಣಕ್ಕೂ ಒಂದೊಂದು ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಭಾಳ ಪೇಷನ್ಸಿಂದ ನಿಮಗೆ ನೋಡಿ ಹೇಳ್ತಾ ಇದ್ದೀನಿ. ವಿಭಜನಾ ಗೋಡೆ ಸೆಪ್ಟಮ್ ಅಂತ ಕರಿತಾರೆ ಸ್ನೇಹಿತರೆ. ಇದು ಹೃದಯ ಎಡ ಬಲಭಾಗಗಳಿಗೆ ಬೇರ್ಪಡಿಸುವ ಸ್ನಾಯುಗೋಡೆ ಆಗಿದ್ದು ಅಶುದ್ಧ ಮತ್ತು ಶುದ್ಧ ರಕ್ತ ಮಿಶ್ರಣವಾಗದಂತೆ ತಡೆಯುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಎಕ್ಸಾಮ್ಗೆ. ಇದು ಸೆಪ್ಟ್ ಅಂತ ಕರೀತಾರೆ. ಇದನ್ನ ಏನಪ್ಪ ಅಂದರೆ ಸೆಪ್ಟ್ ಅಂತ ಕರೀತಾರೆ. ಇದು ಸೆಪ್ಟ್ ಅಂತ ಕರೀತಾರೆ. ಏನಪ್ಪ ಅಂದರೆ ಇದು ಈ ಥರ ಗೋಡೆ ಥರ ಇರುತ್ತೆ. ಹೃದಯ ಇರುತ್ತಲ್ಲ, ಈ ಗೋಡೆ ಥರ ಇರುತ್ತೆ. ಉದಾಹರಣೆ ತೋರಿಸ್ತೀನಿ. ಸೆಪ್ಟ್ ಅಂದರೆ ಏನಪ್ಪ ಅಂತಂದರೆ ನೋಡೋದು ಸ್ನೇಹಿತರೆ, ಈ ಥರ ಗೋಡೆ ಥರ ಇದೆಲ್ಲ, ಇದೇ ಸೆಪ್ಟು. ಇದು ಸೆಪ್ಟ್ ಅಂತ ಕರೀತಾರೆ. ಗಟ್ಟಿಯಾದ ಅಂಗಾಂಶ, ಹೃದಯದ ಗಟ್ಟಿಯಾದ ಅಂಗಾಂಶ ಏನಪ್ಪ ಅಂದರೆ ಇದೇ ಸೆಪ್ಟ್ ಅಂತ ಕರೀತಾರೆ ಸ್ನೇಹಿತರೆ. ಸೆಪ್ಟ್ ಅಂತ ಕರೀತಾರೆ. ಗಟ್ಟಿ ಅಂಗಾಂಶ ಏನಪ್ಪ ಅಂದರೆ ಇದು ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತ, ಶುದ್ಧ ಮತ್ತು ಅಶುದ್ಧ ರಕ್ತ ತಡೆಗೋಡೆ ಆಗಿದೆ. ಇದು ವೇನಾಗಿದೆ, ದೊಡ್ಡ ವೇನಾಗಿದೆ ಸ್ನೇಹಿತರೆ ಇದೆ. ವಾಲ್ಟ್ ಏನಪ್ಪ ಅಂದರೆ ವ್ಯಾಲ್ಯೂಸ್ ಒಂದು ರಕ್ತವು ಒಂದೇ ದಿಕ್ಕಿನಲ್ಲಿ ಹರಿಯುವಂತೆ ನೋಡಿಕೊಳ್ಳುವ ಹಿಮ್ಮೂಲಕ ಹರಿವನ್ನು ತಡೆಯುವ ಕವಾಟವಾಗಿದೆ ಸ್ನೇಹಿತರೆ. ವಾಲ್ಟ್ ಕವಾಟಗಳೊಂದು ಕರೀತಾರೆ. ವಾಲ್ಟ್ ಏನಪ್ಪ ಅಂದರೆ ಅದರಲ್ಲಿ ಏನಪ್ಪ ಚಿಕ್ಕ ಚಿಕ್ಕ ರಂಧ್ರಗಳ ಥರ ಪೈಪ್ ಥರ ಇರ್ತಾರೆ ಸ್ನೇಹಿತರೆ, ಅದನ್ನ ವಾಲ್ಟ್ ಅಂತ ಕರೀತಾರೆ. ನೋಡಿ ಸರ್, ಸೆಪ್ಟಮ್ ಇಲ್ಲಿದೆ. ಇದು ತಡೆಗೋಡೆ, ಇದು ಸೆಪ್ಟ್. ಇದು ವಾಲ್ವ್ಸ್ ಇಲ್ಲಿದೆ ನೋಡಿ ಸ್ನೇಹಿತರೆ. ಈ ವಾಲ್ವ್ಸ್ ಏನಪ್ಪ ಅಂದರೆ ರಕ್ತ ಹಿಂದಕ್ಕೆ ಬಾರದೆ ಹಾಗೆ ನೋಡುತ್ತೆ. ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೇನೆ ಅನ್ಸಿದ್ರೆ ವೆರಿ ವೆರಿ ಇಂಪಾರ್ಟೆಂಟು ಒಂದೊಂದು ಪಾಯಿಂಟನ್ನು ಇದರಲ್ಲಿ. ಇಷ್ಟು ಹೇಳಿದ ಸ್ನೇಹಿತರೆ, ಇಷ್ಟು ನೋಡ್ಕೊಳ್ಳಿ ಸಾಕು ಎಕ್ಸಾಮ್ಗೆ. ನೆಕ್ಸ್ಟ್ ಹೋಗೋಣ. ಹೃದಯದ ಎರಡು ನೋಡ್ಗಳಿಸಿದೆ, SA ಮತ್ತು AVN ಅಂತ. ಇದೇನಪ್ಪ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ಎಕ್ಸಾಮ್ ಪಾಯಿಂಟ್ ಆಫು. ಹಾರ್ಟ್ ಬೀಟ್ ಏನಾದರೂ ಹೊಡ್ಕೋಬೇಕು ಅಂತಂದರೆ ನಮಗೆ ಮುಖ್ಯವಾಗಿ ಈ SN ಬಂದ್ಬಿಟ್ಟು ಏನಪ್ಪ ಅಂದರೆ ಸ್ಯಾನ್ ಬಂದ್ಬಿಟ್ಟು ಇಲ್ಲಿದೆ ಸ್ನೇಹಿತರೆ. ಈ ಹಾರ್ಟ್ ಹೊಡ್ಕೊಳ್ಳೋಕೆ ಏನಪ್ಪ ಅಂದರೆ ಇದು ಸಹಾಯ ಮಾಡುತ್ತೆ. ಯಾಕೆ ಸಹಾಯ ಮಾಡುತ್ತೆ, ಹೆಂಗೆ ಸಹಾಯ ಮಾಡುತ್ತಪ್ಪ ಅಂತಂದರೆ ನಮ್ಗೆ ನೋಡ್ತಾ ಸ್ನೇಹಿತರೆ, ಈ ಹಾರ್ಟ್ ಹೊಡ್ಕೋಬೇಕಾದ್ರೆ ಇಲ್ಲಿ ಏನಪ್ಪ ಅಂದರೆ ಹಾರ್ಟು ವಿದ್ಯುತ್ ತರಂಗಗಳು ಇಲ್ಲಿ ಹೊಂದಿದಾಗ ಏನಪ್ಪ ಅಂದರೆ ಈ ಥರ ಹೋಗುತ್ತೆ ಸ್ನೇಹಿತರೆ ವಿದ್ಯುತ್ ತರಂಗಗಳು. AVNಗೆ ಇದು ಏನಪ್ಪ ಅಂದರೆ ಈ AVN ಏನಪ್ಪ ಸ್ವೀಕಾರ ಆಗುತ್ತೆ. ಇಲ್ಲಿ AVN ಇರುತ್ತೆ ಸ್ನೇಹಿತರೆ. ಈ AVN ಸ್ವೀಕಾರ ಆಗಿಬಿಟ್ಟು ಈ ಹಾರ್ಟ್ನ ಎಲ್ಲ ಕಡೆ ಕಳಿಸುತ್ತೆ ಸ್ನೇಹಿತರೆ. ಈ ಥರ ಎಲ್ಲ ಕಡೆ ವಿದ್ಯುತ್ ತರಂಗಗಳನ್ನು ಕಳಿಸುತ್ತೆ. ಈ ಎಲ್ಲ ತರಂಗ ಕಳಿಸಿದಾಗ ಇಲ್ಲಿಂದ ಏನಪ್ಪ ಅಂದರೆ ಬಲ ಹೃತ್ಕರ್ಷಿ ಮತ್ತು ಎಡ ಹೃತ್ಕರ್ಷಿ ಏನಪ್ಪ ಅಂದರೆ ಈ ಥರ ಪಂಪ್ ಆಗುತ್ತೆ ಸ್ನೇಹಿತರೆ. ಈ ಥರ ಏನಪ್ಪ ಅಂದರೆ ಸಂಕೋಚನಗೊಳ್ಳುತ್ತೆ. ಸ್ಯಾನ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟು. ಏನಪ್ಪ ಅಂದರೆ ಹೃದಯದ ಅತ್ಯಂತ ನಮಗೆ ಇಂಪಾರ್ಟೆಂಟ್ ಭಾಗ ಆಗಿದೆ ಸ್ನೇಹಿತರೆ. ಇದು ಹೃದಯದ ವಿದ್ಯುತ್ ತರಂಗ ಅಂತ ಕರೀತಾರೆ. ಹೃದಯದ ಶಕ್ತಿ ಅಥವಾ ವಿದ್ಯುತ್ ತರಂಗ ಥರ ಇದೆ ಸ್ನೇಹಿತರೆ. ತರಂಗ ಇದೇನೋ ಅಕಸ್ಮಾತ್ ನಿಂತೋದ್ರೆ ಸ್ಟೆಂಟ್ ಅಂತ ಆಗ್ತದೆ ಸರ್, ಅದರಲ್ಲಿ ತೋರಿಸ್ತೀನಿ ನಿಮಗೆ. ಇದೇನಪ್ಪ ನಿಂತೋದ್ರೆ ನೆಕ್ಸ್ಟ್ ಏನು ಕೆಲಸ ಮಾಡ್ತೀವಿ ಅಂದ್ಬಿಟ್ಟು. ಏಮು
ಮತ್ತು ಏನಪ್ಪ ಅಂದರೆ ಈ ಒಳಗಡೆ ಹೋದರೆ ಏಮ್ ಅಂತ ಇರುತ್ತೆ ಸ್ನೇಹಿತರೆ, ವಿದ್ಯುತ್ ತರಂಗಾಂಶವು ಪಿ ಎಫ್ ಅಂತ ಇರುತ್ತೆ, ರೈಟ್ ಬೌಂಡಲ್ಲಿ ಇರುತ್ತೆ, ವಿ ಎಮ್ ಅಂತ ಇರುತ್ತೆ ಸ್ನೇಹಿತರೆ, ವೆಂಟ್ರಿಕ್ಯುಲಮ್ ಇರುತ್ತೆ, ಲೆಫ್ಟ್ ಆಂಟ್ರಿಕ್ಯುಲಮ್ ರೈಟ್ ಆಂಟ್ರಿಕ್ಯುಲಮ್ ಅಂತ ನೋಡಿ, ಲೆಫ್ಟ್ ಕಡೆಗೆ ಸಂಕೋಚನ ಆಗುತ್ತೆ. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ, AVN ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಯಾನ್ ಬಂದ್ಬಿಟ್ಟು ಏನಪ್ಪ ವಿದ್ಯುತ್ ಹರಿಸಿದಾಗ ಏನಪ್ಪ ಅಂದರೆ ಇದು ಈ ಥರ ತರಂಗಗಳು ಈ ಥರ ಹೋಗುತ್ತೆ ಸ್ನೇಹಿತರೆ. ಈ ಥರ ತರಂಗಗಳು ಹೋಗ್ಬಿಟ್ಟು ಆಂಟ್ರಿಕ್ಯುಲಮ್ ಏನಪ್ಪ ಅಂದರೆ ಇದನ್ನು ಸ್ವೀಕಾರ ಮಾಡುತ್ತೆ ಸ್ನೇಹಿತರೆ. ರೈಟ್ ಆಂಟ್ರಿಕ್ಯುಲಮ್ ಲೆಫ್ಟ್ ಆಂಟ್ರಿಕ್ಯುಲಮ್ ಆಗಿರುತ್ತೆ. ವಿದ್ಯುತ್ ಪ್ರಸರಣ ವ್ಯವಸ್ಥೆ ಎಲೆಕ್ಟ್ರೋ ಕಂಡೀಷನ್ ಸಿಸ್ಟಮ್ ಸ್ನೇಹಿತರೆ ECS ಅಂತ ಕರೀತಾರೆ. ವಿದ್ಯುತ್ ಪ್ರಸರಣ ವ್ಯವಸ್ಥೆ ಹೃದಯದ ಸ್ನಾಯುಗಳು ಸಂಕೋಚನಗಳು ಡವಡವೆಂದು ಬಡಿದುಕೊಳ್ಳಲು ದೇಹಕ್ಕೆ ರಕ್ತವನ್ನು ಪಂಪ್ ಮಾಡಲು ಅಗತ್ಯವಿರುವ ವಿದ್ಯುತ್ ಸಂಕೇತಗಳನ್ನು ಉತ್ಪಾದಿಸ್ತೈತ್ರೆ. ಇದು ಅಂದರೆ ಹೃದಯ ಏನಪ್ಪ ಅಂದರೆ ನಿಧಾನ ಬಡ್ಕೊಳ್ತು, ಹೃದಯ ಬಡ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಅವಾಗ ಏನಪ್ಪ ಅಂದರೆ ಈ ಎಲೆಕ್ಟ್ರೋ ಕಾರ್ಡಿಯಲ್ ಏನಪ್ಪ ಸ್ಯಾನ್ ಬಂದ್ಬಿಟ್ಟು ಇದನ್ನು ಏನಪ್ಪ ಅಂದರೆ ನಾವು ಬಳಸೋದ್ರಿಂದ ಏನಪ್ಪ ಅಂದರೆ ಶಾಕ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಒಂದು ಬಡ್ಕೊಳ್ಳೋಕ್ಕೆ ದೇಹಕ್ಕೆ ರಕ್ತವನ್ನು ಪಂಪ್ ಮಾಡಲು ಏನಪ್ಪ ಸ್ಟಕ್ ಆಗಿರ್ತ ಸಮಯದಲ್ಲಿ ಇದು ಸಹಾಯ ಮಾಡುತ್ತೆ. ಮುಖ್ಯ ಸಾಂದ್ಬಿಟ್ಟು ಸೈನು ಏಟ್ರಲ್ ನೋಡ್ ಅಂತ ಕರೀತಾರೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟು ಎಕ್ಸಾಮ್ಗೆ ಇದು ಪಕ್ಕ ಕೇಳ್ತಾರೆ ನೋಡಿ ಸ್ನೇಹಿತರೆ, ಎಕ್ಸಾಮ್ ಕೇಳ್ತಾರೆ. ಬಲ ಕರ್ಣಿಕೆಯಲ್ಲಿ ಏನಪ್ಪ ಅಂದರೆ ಇದಿರುತ್ತೆ ಸ್ನೇಹಿತರೆ, ಬಲಭಾಗ ಏನಪ್ಪ ಅಂದರೆ ಈ ಥರ ಇರುತ್ತೆ. ಆಟಿದ್ದಾಗೆ ಇದು ಆಟ ಅನ್ಕೊಳ್ಳಿ ಸ್ನೇಹಿತರೆ, ಇದು ಬಲಭಾಗದಲ್ಲಿ ಇರುತ್ತೆ. ನೈಸರ್ಗಿಕ ಪೇಸ್ ಮೇಕರ್ ಇದರೊಬ್ಬ ಬಲಕರ್ಣಿಕ ಮೇಲ್ಭಾಗದಲ್ಲಿ ಹೃದಯದ ನೈಸರ್ಗಿಕ ಪೇಸ್ ಮೇಕರ್ ಅಂತ ಕರೀತಾರೆ ಸ್ನೇಹಿತರೆ. ಇದು ಸ್ವಯಂಚಾಲಿತವಾಗಿ ವಿದ್ಯುತ್ ಸಂಕೇತಗಳನ್ನು ಪ್ರಾರಂಭಿಸುತ್ತೆ. ಇದು ಸ್ವಯಂಚಾಲಿತವಾಗಿ ಸ್ನೇಹಿತರೆ, ಇದನ್ನು ಪೇಸ್ ಮೇಕರ್ ಅಂತಲೂ ಕರೀತಾರೆ. ಏಮ್ ಬಂದ್ಬಿಟ್ಟು ಕರ್ಣಿಕ ಬಂದ್ಬಿಟ್ಟು ಮಯೋಕಾರ್ಡಿಯಮ್ ಅಂತ ಕರೀತಾರೆ. ಇದನ್ನ ಮಯೋಕಾರ್ಡಿಯಮ್ ಇದು ಏನಪ್ಪ ಸ್ನಾಯುಗಳು ಗೋಡೆ ಆಗಿದೆ ಸ್ನೇಹಿತರೆ. ಇದು ಸ್ಯಾನ್ನಿಂದ ಹೊರಡುವ ಸಂಕೇತಗಳು ಇಲ್ಲಿ ಹರಡಿದಾಗ ಮೇಲಿನ ಕೋಣೆಗಳು ಏನಪ್ಪ ಸಂಕುಚಿತಗೊಂಡು ರಕ್ತವನ್ನು ಕೆಳಕ್ಕೆ ಕೋಣೆಗೆ ತಳ್ಳುತ್ತವೆ ಸ್ನೇಹಿತರೆ. ಒಂದು ಕರ್ಣಿಕ ಒಂದು ಮಯೋಕಾರ್ಡಿಯಮ್ ಆರ್ಟಿಕಲ್ ಮಯೋಕಾರ್ಡಿಯಾ ಏನು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದು ಸ್ಯಾನ್ ಸ್ನೇಹಿತರೆ. ಇಲ್ಲಿಂದ ಏನಪ್ಪ ಅಂದರೆ ಇಲ್ಲಿ ವಿದ್ಯುತ್ ಸಂಕೇತಗಳು ಏನಪ್ಪ ಅಂದರೆ ಇದು ಹಿಂಗೆ ಕಳಿಸೋದು ಸ್ನೇಹಿತರೆ. ಇದು ಏನು ಬರುತ್ತೆ ಸ್ನೇಹಿತರೆ, ಇಲ್ಲಿ ಏನು ಬಂದ್ಬಿಟ್ಟು ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಏನು ಬಂದ್ಬಿಟ್ಟು ಇದನ್ನು ರಕ್ತ ತಳ್ಳುತ್ತೆ ಸ್ನೇಹಿತರೆ. ಹಿಂಗೆ ಈ ತಳಗಳು ತ್ರಿದಳ ಕವಾಟಗಳ ಮೂಲಕ ಏನಪ್ಪ ಅಂದರೆ ರಕ್ತ ತ್ರಿದಳ ಕವಾಟಗಳ ಮೂಲಕ ಬ್ಲಡ್ಡು ಈ ಥರ ಬರೋದು ಸ್ನೇಹಿತರೆ. ಈ ಥರ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಕಳಿಸುತ್ತೆ. ಇದು ಮೇಲ್ಭಾಗದಿಂದ ಕೆಳಕ್ಕೆ ಕಳಿಸುತ್ತೆ, ಕೆಳಕ್ಕೆ ತಳ್ಳುತ್ತೆ ಸ್ನೇಹಿತರೆ. ಅದು AN ಆಟ್ರಿಕಲಮ್ ಇದು ಈ ಥರ ತಳ್ಳುತ್ತೆ. ಸ್ಯಾನ್ ಆಯಿತು, ಏಮ್ ಆಯ್ತು ಸ್ನೇಹಿತರೆ. ನೆಕ್ಸ್ಟು AVN ನೋಡೋಣ ಸ್ನೇಹಿತರೆ. AVN ಬಂದ್ಬಿಟ್ಟು ಏನಪ್ಪ ಅಂದರೆ ವೆಂಟ್ರಿಕ್ಯುಲರ್ ನೋಡ್ ಅಂತ ಬಂದ್ಬಿಟ್ಟು ಸ್ನೇಹಿತರೆ. ಇದು ಕರ್ಣಿಕೆ ಕುಹರ ಮಧ್ಯದಲ್ಲಿದೆ. ವಿದ್ಯುತ್ ಸಂಕೇತ ಸ್ವಲ್ಪ ಸಮಯದವರೆಗೆ ತಡೆಯುತ್ತೆ ಸ್ನೇಹಿತರೆ, ವಿಳಂಬ ಮಾಡುತ್ತೆ. ಇದರಿಂದ ಕರ್ಣಿಕೆಗಳಲ್ಲಿರುವ ರಕ್ತವೆಲ್ಲ ಸಂಪೂರ್ಣವಾಗಿ ಕುಹರಗಳಿಗೆ ಸೇರಲು ಸಹಾಯ ಮಾಡುತ್ತೆ, ಸ್ವಲ್ಪ ತಡೆಯುತ್ತೆ ಸ್ನೇಹಿತರೆ. ಇದು ಅಂದರೆ AVN ಫಾಸ್ಟಾಗಿ ಏನಪ್ಪ ಅಂದರೆ ನಮಗೆ ಈ ಥರ ವಿದ್ಯುತ್ ಸಂಕೇತಗಳು ಬಂದಾಗ ಸ್ವಲ್ಪ ತಡೆಯುತ್ತೆ. ಯಾಕೆ ತಡೆಯುತ್ತೆ, ಸಮಯನ ವಿಳಂಬ ಮಾಡುತ್ತೆ ಅಂದರೆ ರಕ್ತವೆಲ್ಲ ಸಂಪೂರ್ಣವಾಗಿ ಕುಹರಕ್ಕೆ ಸೇರಲ್ಲ. ರಕ್ತವೆಲ್ಲ ಏನಪ್ಪ ಅಂದರೆ ಒಳಗಡೆ ಹಾರ್ಟಲ್ಲಿ ಸೇರ್ಕೊಳ್ಳೋಕೆ ಏನಪ್ಪ ಅಂದರೆ ಸಹಾಯ ಮಾಡುತ್ತೆ. AVN ಬಳಸಿದ್ರೆ ಇಲ್ಲಿದೆ AVN. ಇಲ್ಲಿ ತಳೆದಂತಹ AN ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಏನಿರುತ್ತೆ ಸ್ನೇಹಿತರೆ, ಇಲ್ಲಿ ತಳೆದಂತಹ ರಕ್ತ ಏನಪ್ಪ ಅಂದರೆ ಇಲ್ಲಿ ಪಂಪ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಪಂಪ್ ಆದ ತಕ್ಷಣ ಈ ಬ್ಲಡ್ ಈ ಕಡೆ ಬರ್ಬೇಕಲ್ಲ ಸ್ನೇಹಿತರೆ. ಆ ಬ್ಲಡ್ ಬರಬೇಕಾದ್ರೆ ಇಲ್ಲೇನಪ್ಪ AVN ಇರುತ್ತೆ, ಇಲ್ಲೇನಪ್ಪ ತಡೆಯುತ್ತೆ. ಯಾಕೆ ತಡೆಯುತ್ತಪ್ಪ ಅಂತಂದರೆ ಇದು ವಿದ್ಯುತ್ತನ್ನು ತಡೆಯುತ್ತೆ. ಯಾಕೆ ತಡೆಯುತ್ತೆಪ್ಪ ಅಂದರೆ ರಕ್ತ ಏನಪ್ಪ ಅಂದರೆ ರಕ್ತ ಸ್ವಲ್ಪ ಹಿಡಿಯಲು
ಏನಪ್ಪ ಸಹಾಯ ಮಾಡುತ್ತೆ AVM ಹಿಡಿಯಲು ಅಥವಾ ಕುಹರ ಕಳಿಸಲು. ಬಲ ಮತ್ತು ಎಡ ಬಂಡಲ್ ರೇಖೆಗಳು ಮತ್ತು ರೈಟ್ ಆ್ಯಂಡ್ ಲೆಫ್ಟ್ ಬಂಡಲ್ ಬ್ರಾಂಚಸ್. ರೈಟ್ ಆ್ಯಂಡ್ ಲೆಫ್ಟ್ ಬ್ರಾಂಚಸ್ಸು ಹೃದಯದ ಮಧ್ಯದ ಗೋಡೆಯಲ್ಲಿ ಸಾಗುವ ವಿದ್ಯುತ್ ಮಾರ್ಗಗಳು. ಇವು ಸಂಕೇತವನ್ನು ಹೃದಯದ ಕೆಳಭಾಗಕ್ಕೆ ಏನಪ್ಪ ಅಂದರೆ ಕಳಿಸ್ತವೆ. ಹೃದಯದ ಕೆಳಭಾಗಕ್ಕೆ ಏನಪ್ಪ ಅಂದರೆ ಕಳಿಸ್ತವೆ ರೈಟ್ ಮತ್ತು ಲೆಫ್ಟ್ ಬಂಡಲ್ ಬ್ರಾಂಚಸ್ಗಳು. ಇಲ್ಲಿ ನೋಡಿ ಸದ ರೈಟ್ ಲೆಫ್ಟ್ ಬ್ರಾಂಚಸ್ಗಳು ಏನಪ್ಪ ಅಂದರೆ ರೈಟ್ ಆ್ಯಂಡ್ ಲೆಫ್ಟ್ ಬ್ರಾಂಚಸ್ಗಳು ಇಲ್ಲಿದೆ ನೋಡಿಸಿದ್ರೆ ಇವು ಕೆಳಕ್ಕೆ ಕಳಿಸ್ತೇವೆ ರಕ್ತವನ್ನು. ಏನಪ್ಪ ಅಂದರೆ ರಕ್ತವನ್ನು ಕೆಳಕ್ಕೆ ಕಳಿಸ್ತವೆ ಸ್ನೇಹಿತರೆ. ರಕ್ತ ಕೆಳಕ್ಕೆ ಪ್ರೆಸ್ ಮಾಡ್ತೇವೆ. ರೈಟು ಒಂದು ಲೆಫ್ಟ್ ಆ್ಯಂಟ್ರಿಕ್ಯುಲಮ್ಗಳು. ರೈಟು ಇದೊಂದು ಸ್ನೇಹಿತರೆ ರೈಟ್ ಆ್ಯಂಡ್ ಲೆಫ್ಟ್. PF ಪುರ್ಕಿಂಜ ಪಂಪುಗಳು ಏನಪ್ಪ ಅಂದರೆ ಇವು ಕುಹರ ಗೋಡೆಗಳಲ್ಲಿ ಹರಡಿರುವ ಸಣ್ಣ ಸಣ್ಣ ತಂತುಗಳಿಂದ ರಚನೆಗಳಾಗಿರ್ತಾರೆ. ಇವು ಸಂಕೇತವನ್ನು ವೇಗವಾಗಿ ಕುಹರದ ಎಲ್ಲ ಭಾಗಗಳಿಗೆ ತಲುಪಿಸುತ್ತಾರೆ. ಅಂದರೆ ಪುರ್ಕಿಂಜ ತಂತುಗಳು ಬಂದ್ಬಿಟ್ಟು ಇವು ಕುಹರ ಗೋಡೆಗಳಲ್ಲಿ ಹರಡಿರುವ ಸಣ್ಣ ಸಣ್ಣ ತಂತುಗಳಿಂದ ರಚನೆ ಆಗಿದೆ ಸ್ನೇಹಿತರೆ. ಇವು ಸಂಕೇತವನ್ನು ವೇಗವಾಗಿ ಕುಹರಗಳ ಎಲ್ಲ ಭಾಗಗಳಿಗೆ ಕಲಿಸೋ ಸ್ನೇಹಿತರೆ. ಇದು ಕೆಲಸ ಏನಪ್ಪ ಪುರ್ಕಿಂಜ ಫೈಬರ್ಸು. PF ಅಂತ ಕರೀತಾರೆ ಸ್ನೇಹಿತರೆ. ಇದನ್ನು PF. ಪುರ್ಕಿಂಜ ಫೈಬರ್ಸ್. ನೋಡಿ ಸ್ನೇಹಿತರೆ ಇಲ್ಲಿ ಪುರ್ಕಿಂಜ ಫೈಬರ್ಸ್ ಅಂತಿದೆ. ಏನಪ್ಪ ಅಂದರೆ ರಕ್ತವನ್ನು ಇವು ತಳ್ತಾವೆ ಸ್ನೇಹಿತರೆ. ಏನಪ್ಪ ಅಂದರೆ ಇವು ಸಣ್ಣ ಸಣ್ಣ ತಂತುಗಳ ರಚನೆ ಹೊಂದ್ಬಿಟ್ಟು ಸಂಕೇತ ವೇಗವಾಗಿ ಕುಹರ ಎಲ್ಲ ಭಾಗ ರಕ್ತವನ್ನು ತಳ್ಳುತ್ತೆ. ವೇಗವಾಗಿ ರಕ್ತವನ್ನು ತಳ್ಳುತ್ತೆ ಸ್ನೇಹಿತರೆ. ಸಂಗ್ರಹ. ಇದು ರೈಟು ಲೆಫ್ಟ್ ಆಂಟ್ರಿಕ್ಯುಲಮ್ಗಳು. VM ಬಂದ್ಬಿಟ್ಟು ಕುಹರದ ಮಯೋಕಾರ್ಡಿಯಂ ಬಂದ್ಬಿಟ್ಟು ವೆಂಟ್ರಿಕ್ಯುಲರ್ ಮಯೋಕಾರ್ಡಿಯಂ ಅಂತ ಕರೀತಾರೆ. ಇದು VM ಕುಹರದಲ್ಲಿ ಸ್ನಾಯುವಿನ ಗೋಡೆ ಆಗಿದೆ ಸ್ನೇಹಿತರೆ. ಇದು ವಿದ್ಯುತ್ ಸಂಕೇತಗಳು ಇಲ್ಲಿ ತಲುಪಿದ ತಕ್ಷಣ ಕೆಳಕೋಣಗಳು ಬಲವಾಗಿ ಸಂಕೇತಗೊಂಡು ರಕ್ತವನ್ನು ಶ್ವಾಸಕೋಶ ಇಡೀ ದೇಹಕ್ಕೆ ಪಂಪ್ ಮಾಡಿಸ್ತಿದೆ. ಏನಪ್ಪ ಅಂದರೆ ಶ್ವಾಸಕೋಶ ಬಂದ ರಕ್ತವನ್ನು ಇಡೀ ದೇಹಕ್ಕೆ ಏನಪ್ಪ ಅಂದರೆ VM ಅಂದ್ಬಿಟ್ಟು ಇವು ಏನಪ್ಪ ಅಂದರೆ ಕಳಿಸಿ ಸ್ನೇಹಿತರೆ. VM ಅಂದ್ಬಿಟ್ಟು ಇದು ಶ್ವಾಸಕೋಶಕ್ಕೆ ಏನಪ್ಪ ಅಂದರೆ ಬಂದ ರಕ್ತವನ್ನು ಏನಪ್ಪ ಅಂದರೆ ಶ್ವಾಸಕೋಶ ಕಳಿಸುತ್ತೆ. VM ಬಂದ್ಬಿಟ್ಟು ಕಣಗಳು ಏನಪ್ಪ ಶ್ವಾಸಕೋಶ ಮತ್ತು ಇಡೀ ದೇಹಕ್ಕೆ ರಕ್ತವನ್ನು ಪಂಪ್ ಮಾಡೋದು ಸ್ನೇಹಿತರೆ. VM ಬಂದ್ಬಿಟ್ಟು ಏನಪ್ಪ ಅಂದರೆ ಶ್ವಾಸಕೋಶಕ್ಕೆ ದೇಹಕ್ಕೆ ರಕ್ತ ಕಳಿಸುತ್ತೆ. ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾನೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಆಗಿರ್ತೀವಲ್ಲ ಅದಕ್ಕೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. VM ಆಯಿತು. ಫೇಸ್ ಮೇಕರ್ ನೋಡೋಣ ಸ್ನೇಹಿತರೆ. ಏನಪ್ಪ ಫೇಸ್ ಮೇಕರು ಅಂತಂದರೆ ನಿಮಗೆ ಇಲ್ಲಿ ನೋಡಿ ಸ್ನೇಹಿತರೆ ಸ್ಯಾನ್ ಏನಪ್ಪ ಅಂದರೆ ಇದು ಕೆಟ್ಟೋದ್ರೆ ಏನಪ್ಪ ಅಂದರೆ ವಿದ್ಯುತ್ ಸಂಕೇತವನ್ನು ಕಳ್ಸೋಕ್ಕಾಗಲಿಸಿದ್ರೆ ಅವಾಗ ಹಾರ್ಟ್ಬಿಟ್ ನಿಂತೋಗುತ್ತೆ. ಆ ಸಮಯದಲ್ಲಿ ಏನಪ್ಪ ಅಂದರೆ ನಾವು ಪೇಸ್ ಮೇಕರ್ನ ಬಳಸ್ತೀವಿ. ಈ ಸ್ಯಾನ್ ಬದಲು ಏನಪ್ಪ ಅಂದರೆ ಬದಲಾವಣೆ ಮಾಡಿ ಈ ಪೇಸ್ ಮೇಕರು ಏನಪ್ಪ ಅಂದರೆ ಹೃದಯದಲ್ಲಿ ಏನಪ್ಪ ಅಂದರೆ ಈ ಥರ ಹೃದಯ ಇರುತ್ತಲ್ಲ ಸ್ನೇಹಿತರೆ. ಇಲ್ಲಿ ಸ್ಯಾನ್ ಇರುತ್ತೆ. ಇದು ಕೆಟ್ಟೋಗುತ್ತೆ ಅಂದ್ಕೊಳ್ಳಿ. ಅವಾಗ ಏನಪ್ಪ ಅಂತಂದರೆ ಅವು ಕೃತಕವಾಗಿ ಫೇಸ್ ಮೇಕರ್ ಏನಪ್ಪ ಅಂದರೆ ಇಲ್ಲಿ ಪೇಸ್ ಮೇಕರನ್ನು ಬಳಸೋ ಸ್ನೇಹಿತರೆ. ಇದು ಕೃತಕವಾಗಿ ವೈದ್ಯರು ಏನಪ್ಪ ಅಂದರೆ ಇದು ರಚನೆ ಮಾಡ್ತಾರೆ ವೈದ್ಯರು.
ಡಾಕ್ಟರ್ಸ್ ಏನಪ್ಪ ಅಂದರೆ ವೈದ್ಯರು ಇದನ್ನು ರೆಡಿ ಮಾಡ್ತಾರೆ ಸ್ನೇಹಿತರೆ. ಇದನ್ನು ಸ್ಟೆಂಟ್ ಹಾಕ್ತಾರೆ ಇಲ್ಲಿ. ಇದು ಹಾಕ್ದಾಗ ಏನಪ್ಪ ಅಂದರೆ ಮೌನ ಹಾರ್ಟ್ ಬಿಟ್ಟು ಏನಪ್ಪ ಅಂದರೆ ಹೊಡ್ಕೊಳುತ್ತೆ. ಫೇಸ್ ಮೇಕರ್ ಲೀಡ್ಸ್ ಅಂತ ಕರೀತಾರೆ. ರೈಟ್ ವ್ಯಾಟ್ರಿಕ್ಯುಲಮ್ ಆಗಿದೆ ಸ್ನೇಹಿತರೆ. ಇದನ್ನು ಬಳಸ್ತಾರೆ. ಸ್ಯಾನ್ ಏನಪ್ಪ ಕೆಟ್ಟೋದ್ರೆ ವಿದ್ಯುತ್ ಸಂಕೇತನ ಕಳಿಸ್ಬಿಟ್ರೆ ಮಾತ್ರ ಏನಪ್ಪ ಅಂದರೆ ನಮ್ಮದು ಹಾರ್ಟು ಹೊಡ್ಕೊಳ್ಳುತ್ತೆ. ಇದು ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕೇಳ್ತಾರೆ ಇಂಪಾರ್ಟೆಂಟು ಯಾವುದು? ಕೃತಕ ಫೇಸ್ ಮೇಕರ್ ಜೋಡಣೆ ಸ್ಯಾನ್ನ ಬದಲು. ಕೃತಕ ಫೇಸ್ ಮೇಕರ್ ಏನಪ್ಪ ಅಂದರೆ ಮುಖ್ಯವಾಗಿ ಸಿನೋಯಾಟ್ರಿಯಲ್ ನೋಡ್ ಅದ್ರ ಬದಲಾಗಿ ಕಳಿಸ್ತಾರೆ. ಫೇಸ್ ಮೇಕರ್ ಬಂದ್ಬಿಟ್ಟು ಇದು ಕಾಲರ್ ಎಲುಬಿನ ಬಿಳಿ ಚರ್ಮದ ಅಡಿಯಲ್ಲಿ ಅಳವಡಿಸಲಾಗುವ ಸಣ್ಣ ಬ್ಯಾಟ್ರಿ ಚಾಲಿತ ಸಾಧನ. ಒಂದು ಏನಪ್ಪ ಅಂದ್ರೆ ಚರ್ಮದ ಅಡಿಯಲ್ಲಿ ಏನಪ್ಪ ಅಂದರೆ ಎಲುಬಿನಲ್ಲಿ ಸಣ್ಣ ಬ್ಯಾಟ್ರಿ ಚಾಲಿತ ಏನಪ್ಪ ಅಂದ್ರೆ ಬ್ಯಾಟ್ರಿ ಆಗಿರುತ್ತೆ ಸ್ನೇಹಿತರೆ. ಈ ವೈರ್ಗಳೇನಪ್ಪ ಅಂದರೆ ಪೇಸ್ ಮೇಕರ್ ಲೈನ್ಸ್ ಬಂದ್ಬಿಟ್ಟು ಹೃದಯದ ಕೋಣೆಗಳಿಗೆ ವಿದ್ಯುತ್ ಸಂಕೇತಗಳನ್ನು ಕೊಂಡೊಯ್ಯುವ ತೆಳುವಾದ ತಂತಿಗಳು. ಇದರ ಪೇಸ್ ಮೇಕರ್ ಲೀಡ್ಸ್ ಅಂತ ಬರೋ ಸ್ನೇಹಿತರೆ. ಇದು ಏನಪ್ಪ ಅಂದರೆ ವಿದ್ಯುತ್ ಸಂಕೇತಗಳನ್ನು ಕೊಂಡೊಯ್ತವೆ. ಈ ಲೈನ್ಸ್ ಇದೆ ನೋಡಿ ಸ್ನೇಹಿತರೆ, ಇದರ ಲೈನ್ಸ್ಗಳು. ಈ ಲೈನ್ಸ್ ಇದೆಯಲ್ಲ, ಈ ಫೇಸ್ ಮೇಕರ್ ಲೈನ್ಸ್ ಅಂದ್ಕೊಂತಾರೆ. ಇದು ವಿದ್ಯುತ್ ಸಂಕೇತಗಳನ್ನು ಕೊಂಡೊಯ್ತವೆ ಸ್ನೇಹಿತರೆ. ಏನಪ್ಪ ಅಂದರೆ ವಿದ್ಯುತ್ ಸಂಕೇತಗಳನ್ನು ಕೊಂಡೊಯ್ತವೆ ಹೃದಯಕ್ಕೆ. ವಿದ್ಯುತ್ ಕಳುಹಿಸುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಸಂಪರ್ಕಿಸುವ ಕೋಣಗಳು ಹೃದಯ ತಂತಿಗೆ ಸಾಮಾನ್ಯವಾಗಿ ಹೃದಯದ ಬಲ ಕರ್ಣ ಮತ್ತು ಬಲ ಜಠರ ಭಾಗಗಳಿಗೆ ಜೋಡಿಸುತ್ತೆ ಸ್ನೇಹಿತರೆ. ಇದು ಮುಖ್ಯವಾಗಿ ರೈಟ್ ಆಟ್ರಿಕ್ಯುಲಮ್ಗೆ ಏನಪ್ಪ ಅಂದರೆ ಜೋಡಿಸಿರುತ್ತೆ. ಏನಪ್ಪ ಅಂದರೆ ರೈಟ್ ಆಟ್ರಿಕ್ಯುಲಮ್ಗೆ ಜೋಡಿಸಿರುತ್ತೆ. ಎಲ್ಲಿ ಇದನ್ನು ಕೇಳ್ತಾರೆ ಸ್ನೇಹಿತರೆ, ಎಲ್ಲಿ ಜೋಡಿಸಲಾಗಿದೆ ಇದನ್ನಪ್ಪ ಅಂದರೆ ಇದು ಬಲ ಸ್ನೇಹಿತರೆ. ಅಂದರೆ ಇದು ತಂತಿ ಬಂದ್ಬಿಟ್ಟು ಇದು ರೈಟ್ ಆಟ್ರಿಕ್ಯುಲಮ್ಗೆ ಜೋಡಿಸಲಾಗಿದೆ. ಆದರೆ ಈ ಫೇಸ್ ಮೇಕರ್ ಏನಪ್ಪ ಅಂದರೆ ಬಲ ಎಡಗಡೆಗೆ ಜೋಡಿಸಲಾಗಿದೆ. ಫೇಸ್ ಮೇಕರ್ ಎಲ್ಲಿ ಜೋಡಿಸಲಾಗಿದೆ ಕೇಳಿದ್ರೆ ಎಡಗಡೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟು. ತಿರ್ಗಾ ಅದರ ನಾಳವನ್ನು ಏನಪ್ಪ ಅಂದರೆ ಲೀಡ್ಸನ್ನು ಎಲ್ಲ ಜೋಡಿಸಲಾಗಿದೆಪ್ಪ ಅಂದರೆ ಬಲಗಡೆಗೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ನೋಡ್ಕೊಳ್ಳಿ. ಸ್ಯಾನ್ ನಕಲು ಮಾಡುವುದೇನಪ್ಪ, ಹೃದಯ ಸ್ವಾಭಾವಿಕವಾಗಿ ಫೇಸ್ ಮೇಕರ್ ಸ್ಯಾನ್ ಸರಿಯಾಗಿ ವಿದ್ಯುತ್ ತರಂಗಗಳನ್ನು ಉತ್ಪಾದಿಸಿದಾಗ ಕೃತಕ ಫೇಸ್ ಮೇಕರನ್ನು ಬಳಸುವ ಸ್ನೇಹಿತರೆ. ಸ್ಯಾನ್ ಕೆಲಸ ಮಾಡಿಲ್ಲ ಅಂತಂದರೆ ಇದನ್ನು ಬಳಸ್ತಾರೆ. ಅದು ಫೇಸ್ ಮೇಕರನ್ನು ಕೃತಕವಾಗಿ ನಿಯತ ಸಣ್ಣ ವಿದ್ಯುತ್ ಕಂಪನಗಳನ್ನು ನೀಡುವ ಮೂಲಕ ಹೃದಯ ಬಡಿತವನ್ನು ಸಾಮಾನ್ಯ ಸ್ಥಿತಿಯಲ್ಲಿ ಏನಪ್ಪ ಅಂದರೆ ತರ್ತಾರೆ. ಏನಪ್ಪ ಅಂದರೆ ಸಣ್ಣ ವಿದ್ಯುತ್ ತರಂಗಗಳನ್ನು ಕಳಿಸೋದ್ರಿಂದ ಹಾರ್ಟ್ಗೆ ಶಾಕ್ ಕೊಡೋದ್ರಿಂದ ಸಾಮಾನ್ಯವಾದ ಸ್ಥಿತಿಯಲ್ಲಿ ಹೃದಯ ಬಡಿತವನ್ನು ಏನಪ್ಪ ಅಂದರೆ ಸಾಮಾನ್ಯ ಸ್ಥಿತಿ ತರೋದು ಉದ್ದೇಶ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಫೇಸ್ ಮೇಕರನ್ನು ಯಾಕೆ ಬಳಸ್ತೀವಿ? ಹೃದಯದ ಸಾಮಾನ್ಯ ಸ್ಥಿತಿ ತರಲು. ಇದು ಎಕ್ಸಾಮ್ಗೆ ಇಂಪಾರ್ಟೆಂಟು. ಸರಿಯಾದ ಪ್ರಮಾಣದ ರಕ್ತವನ್ನು ದೇಹದ ಇತರ ಭಾಗಕ್ಕೆ ಪಂಪ್ ಮಾಡಲು ಸಹಾಯ ಮಾಡುತ್ತದೆ. ಯಾವ್ದಕ್ಕೆ ಸಹಾಯ ಮಾಡುತ್ತೆ? ಹೃದಯ ಬಡಿತ ಸಾಮಾನ್ಯ ಸ್ಥಿತಿ ತರಲು 1 ಪಾಯಿಂಟ್ ಆದರೆ ಪಂಪ್ ಮಾಡಲು ಸಹಾಯ ಮಾಡುತ್ತೆ. ಇದರ ವಯಸ್ಕ ಮಹಿಳೆಯರಲ್ಲಿ ಏನಪ್ಪ ಅಂದರೆ ಹೃದಯ ಬಂದ್ಬಿಟ್ಟು 250ರಿಂದ 300 ಗ್ರಾಮ್ ಇರುತ್ತೆ ಸ್ನೇಹಿತರೆ. ವಯಸ್ಕರಲ್ಲಿ 300ರಿಂದ 350 ಗ್ರಾಮ್ ಇರುತ್ತೆ. ಏನಪ್ಪ ಅಂದರೆ ಹೃದಯದ ತೂಕ. ಹೃದಯ ಬಡಿತವನ್ನು ಅಳೆಯುವುದು ಸಾಧನ ಏನಪ್ಪ ಸ್ಟೆಥೋಸ್ಕೋಪ್ ಅಂತ ಕರೀತಾರೆ ಸ್ನೇಹಿತರೆ. ಕಂಡಿದ್ದವರು ರೆನೆ ಲಿನೆನಕ್ ಏನಪ್ಪ ಅಂದರೆ ಹೃದಯದ ಏನಪ್ಪ ಅಂದರೆ ಸ್ಟೆಥೋಸ್ಕೋಪನ್ನು ಕಂಡುಹಿಡಿದ ಸ್ನೇಹಿತರೆ. ಸ್ಟೆಥೋಸ್ಕೋಪ್ ಹೆಂಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದು ಸ್ಟೆಥೋಸ್ಕೋಪ್ ಆಗಿದೆ ಸ್ನೇಹಿತರೆ. ರೆನ್ ಲೆನರ್ ಕಂಡುಹಿಡಿತಾನೆ. ಸಂಶೋಧನೆ ಏನು ಬಂದ್ಬಿಟ್ಟು ರೆನೆ ಲೆನೆಕ್ ಬಂದ್ಬಿಟ್ಟು 1816ರಲ್ಲಿ ಫ್ರಾನ್ಸ್ನ ವೈದ್ಯರಾಗಿದ್ದು ಇವರು ಕಂಡುಹಿಡಿತಾರೆ ಸ್ನೇಹಿತರೆ. ಮೊದಲ ಬಾರಿಗೆ ರೋಗಿಯ ಎದೆಗೆ ಕಿವಿಯಿಡಲು ಸಂಕೋಚಪಟ್ಟ ಕಾಗದವನ್ನು ರೋಲ್ ಮಾಡಿ ಧ್ವನಿ ಕೇಳಲು ಏನಪ್ಪ ಅಂದರೆ ನಂತರ ಇದನ್ನು ಕೊಳವೆಯಾಗಿ ಪರಿವರ್ತಿಸಿ ಮಾಡ್ತಾರೆ ಸ್ನೇಹಿತರೆ ಇವರು. ಫಸ್ಟು ಕಾಗದವನ್ನು ರೋಲ್ ಮಾಡಿ ಧ್ವನಿ ಕೇಳಲು ಬಳಸಿದರು. ನಂತರ ಅದನ್ನು ಮರದ ಕೊಳವೆಯಾಗಿ ಬಳಸ್ತಾರೆ ಸ್ನೇಹಿತರೆ. ಫಸ್ಟು ಕಾಗದ ಬಳಸಿರ್ತಾರೆ ಸ್ನೇಹಿತರೆ, ಆಮೇಲೆ ಏನಪ್ಪ ಮರದ ಕೊಳವೆಯನ್ನು ಬಳಸ್ತಾರೆ. ರೆನೆ ಲೆನೆಕ್. ನಾಡಿ ಮಿಡಿತ ಏನಪ್ಪ ಅಂದರೆ ರಕ್ತದ ಅಪಧಮನಿಗಳ ಮೂಲಕ ಅರಿವು ಉಂಟು ಮಾಡುವ ಶಬ್ದವನ್ನು ಒತ್ತಡವನ್ನು ಏನಪ್ಪ ಕಂಡುಹಿಡಿದು ಅಪಧಮನಿಗಳು ಕಂಡುಹಿಡಿದು ಏನಪ್ಪ ಅಂದರೆ ನಾಡಿ ಮಿಡಿತ ಅಂತ ಕಂಡುಹಿಡಿತಾರೆ. ಸಾಮಾನ್ಯವಾಗಿ ಮಡಿಕಟ್ಟು ಅಥವಾ ಕುತ್ತಿಗೆಯ ನೆಕ್ ಭಾಗದಲ್ಲಿ, ಮಣಿಕಟ್ಟಲ್ಲಿ ಕುತ್ತಿಗೆ ನೆಕ್ ಭಾಗದಲ್ಲಿ ಏನಪ್ಪ ಅಂದರೆ ಇಲ್ಲಿ ಮತ್ತು ಇಲ್ಲಿ ಏನಪ್ಪ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಕಂಡುಹಿಡಿತಾರೆ ಸ್ನೇಹಿತರೆ. ಆಗ ನಾಡಿ ಮಿಡಿತ ಇದನ್ನ ಇಲ್ಲ ಅಂತ. ನಾಡಿ ಮಿಡಿತ 1 ನಿಮಿಷಕ್ಕೆ 60ರಿಂದ 100 ಬಾರಿ ಏನಪ್ಪ ಅಂತ ಹೊಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಎಕ್ಸಾಮ್ಗೆ ಎಷ್ಟಂತ ಕೇಳ್ತಾರೆ. ಹೃದಯವು ರಕ್ತವನ್ನು ಪಂಪ್ ಮಾಡಿದಾಗ ಅಪಧಮನಿಗಳು ಹಿಗ್ಗುತ್ತವೆ ಅಂತ ಕುಗ್ಗುತ್ತವೆ. ಏನಪ್ಪ ಅಂದರೆ ಅಪಧಮನಿ ಕುಗ್ಗುತ್ತವೆ ಏನಪ್ಪ ಅಂದರೆ ನಾಡಿ ಮಿಡಿತ ಅಂತ ಕರೀತಾರೆ. ಏನು ಹೇಳ್ತಿದ್ದೆ, ನಾಡಿ ಮಿಡಿತ ಏನಪ್ಪ ಬದಲಾವಣೆ ಮಾಡಬೇಕಂದ್ರೆ ದೈಹಿಕ ಕಸರತ್ತು ಮಾಡಬೇಕು,
ಭಯ ಆತಂಕ ಪಡಬಾರ್ದು. ನಾಡಿ ಮಿಡಿತ ಯಾಕಪ್ಪ ಬೇಗ ಹೆಚ್ಚುತ್ತೆ ಅಂತಂದರೆ ಅತಿಯಾದ ಆಯಾಸದಿಂದ ನಾಡಿ ಮಿಡಿತ ಹೆಚ್ಚಾಗುತ್ತೆ ಸ್ನೇಹಿತರೆ, ಜ್ವರದಿಂದ ಹೆಚ್ಚಾಗುತ್ತೆ. ನಾಡಿ ಮಿಡಿತದಲ್ಲಿ ಮುಖ್ಯವಾಗಿ ಅಳೆಯುವ ಸರಿಯಾದ ವಿಧಾನ ಏನಪ್ಪ ಅಂದರೆ ಮಣಿಕಟ್ಟಿನ ಭಾಗ ಒಂದು ಕೈಯಲ್ಲಿ ಮೇಲಕ್ಕೆ ಚಾಚಿ ಅಂಗೈಯನ್ನು ಆಕಾಶ ಕಡೆಗೆ ಇರುತ್ತೆ ಸ್ನೇಹಿತರೆ. ಮತ್ತೊಂದು ಕೈಯಲ್ಲಿ ತೋರ್ಬೆರಳು ಮಧ್ಯದ ಬೆರಳನ್ನು ಏನಪ್ಪ ಅಂದರೆ ಮಣಿಕಟ್ಟು ಮೂಳೆ ಭಾಗದಲ್ಲಿ ಲಘುವಾಗಿ ಒತ್ತಬೇಕು ಸ್ನೇಹಿತರೆ. ಮಾಮೂಲಿ ಗೊತ್ತಲ್ಲ ಸ್ನೇಹಿತರೆ. ಕೌಂಟಿಂಗ್ ವಿಧಾನ 30 ಸೆಕೆಂಡ್ಗಳ ಕಾಲ ಏನಪ್ಪ ಅಂದರೆ ಕೈ ಹಿಡಿಬೇಕಾಗುತ್ತೆ ಸ್ನೇಹಿತರೆ. ಗುಣಿಸುವ ವಿಧಾನ ಏನಪ್ಪ ಅಂದರೆ 30 ಸೆಕೆಂಡು 36 ಮಿಡಿತಗಳು. 36 × 2 ಬಾರಿ 2 ನಿಮಿಷ ಅಂತಂದರೆ 70 BPM. 70 BPM ಏನಪ್ಪ ಅಂದರೆ ಬಿ ಪಿ ಇದೆ ಸ್ನೇಹಿತರೆ. BPM BP ಚೆಕ್ ಮಾಡೋದು. ಹೃದಯ ಅಶುದ್ಧ ರಕ್ತವನ್ನು ದೇಹದ ಇತರ ಭಾಗಗಳೇನಪ್ಪ ಅಂದರೆ ಕೊಂಡೊಯ್ಯುತ್ತೆ. ಏನಪ್ಪ ಅಂದರೆ ಅಪಧಮನಿಗಳು ಏನಪ್ಪ ಅಂದರೆ ಅಶುದ್ಧ ರಕ್ತವನ್ನು ಕೊಂಡೊಯ್ತವೆ ಸ್ನೇಹಿತರೆ. ಹೆಚ್ಚಿನ ಒತ್ತಡವನ್ನು ಹರಿಯೋದ್ರಿಂದ ಇವು ಗೋಡೆ ದಪ್ಪವಾಗಿರುತ್ತೆ ಸ್ನೇಹಿತರೆ. ಇದು ಗೋಡೆ ಏನಪ್ಪ ಅಂದರೆ ದಪ್ಪವಾಗಿ ಹೆಚ್ಚು ವಿದ್ಯುತ್ ಹೆಚ್ಚು ಏನಪ್ಪ ಅಂದರೆ ರಕ್ತ ಇದರಿಂದ ಹರಿಯುತ್ತೆ. ಇವು ಉಂಟಾಗುವ ಒತ್ತಡ ನಮಗೆ ನಾಡಿ ಮಿಡಿತ ಅಂತ ಕರೀತಾರೆ ಸ್ನೇಹಿತರೆ. ಅಪಧಮನಿ ಉಂಟಾಗುವ ಒತ್ತಡ ವೇನ್ಸ್. ಅಭಿಧಮನಿ ಬರೋ ಸ್ನೇಹಿತರೆ ಇದು ದೇಹದ ಇತರ ಭಾಗ ಅಶುದ್ಧ ರಕ್ತವನ್ನು ಕಾರ್ಬನ್ ಡೈಆಕ್ಸೈಡ್ ಮರಳಿ ಹೃದಯಕ್ಕೆ ತರುತ್ತೆ ಸ್ನೇಹಿತರೆ. ಇದು ದೇಹದ ವಿವಿಧ ಭಾಗಕ್ಕೆ ಅಶುದ್ಧ ರಕ್ತವನ್ನು ಸಾಗಿಸುತ್ತೆ. ಇದು ನೋಡೋಣ ಸ್ನೇಹಿತರೆ. ಅಪಧಮನಿಗಳೆಂಬ ಅಶುದ್ಧ ರಕ್ತವನ್ನು ಆಮ್ಲಜನಕಯುಕ್ತ ದೇಹದ ಇತರ ಭಾಗಗಳಿಗೆ ಕೊಂಡೊಯ್ಯುತ್ತೆ ಸ್ನೇಹಿತರೆ. ಇದು ಅಪಧಮನಿಯಲ್ಲಿ ತೋರಿಸ್ತೀನಿ. ದೇಹದ ಇತರ ಭಾಗಗಳು ಕೊಂಡೊಯ್ಯುತ್ತೆ. ಅಪಧಮನಿ ನೋಡಿಸಿದ್ರೆ ಅಪಧಮನಿ ಬಂದ್ಬಿಟ್ಟು ಮಹಾಪಧಮನಿ ಮತ್ತು ಅಪಧಮನಿ ಅಂತ ಬರುತ್ತೆ. ಏನಪ್ಪ ಅಂದರೆ ದೇಹದ ಏನಪ್ಪ ಅಂದರೆ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಏನಪ್ಪ ಅಂದರೆ ಕಳಿಸುತ್ತೆ. ದೇಹದ ಭಾಗಗಳಿಗೆ ರಕ್ತ ಕಳಿಸುತ್ತೆ ಅದು. ಇದು ಅಭಿಧಮನಿ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಅಪಧಮನಿ ಸ್ನೇಹಿತರೆ ದೇಹದ ಇತರ ಭಾಗ ಕಳಿಸುತ್ತೆ. ಅಭಿಧಮನಿ ಬಂದ್ಬಿಟ್ಟು ಅಶುದ್ಧ ರಕ್ತವನ್ನು ಮರಳಿ ಹೃದಯಕ್ಕೆ ತರಿಸುತ್ತೆ. ಇದು ದೇಹದ ವಿವಿಧ ಭಾಗಗಳಿಂದ ಅಶುದ್ಧ ರಕ್ತವನ್ನು ಏನಪ್ಪ ಅಂದರೆ ಮರಳಿ ದೇಹಕ್ಕೆ ತಗುತ್ತೆ. ಅಭಿಧಮನಿ ದೇಹಕ್ಕೆ ಅಶುದ್ಧ ರಕ್ತವನ್ನು ಮತ್ತೆ ವಾಪಸ್ ತರುತ್ತೆ ಸ್ನೇಹಿತರೆ. ಅಭಿಧಮನಿ ಏನಪ್ಪ ಅಂದರೆ ದೇಹಕ್ಕೆ ರಕ್ತವನ್ನು ಮರಳಿ ತರ್ತಾ ಸ್ನೇಹಿತರೆ. ದೇಹದಿಂದ ಏನಪ್ಪ ಅಂದರೆ ಹೃದಯಕ್ಕೆ. ಅಬೆ ಅಂದರೆ ಹೃದಯಕ್ಕೆ ಅಂತ ಸ್ನೇಹಿತರೆ. ಅಪ ಅಂದರೆ ಹೊರಗಡೆ, ಇದು ಹೊರಗೆ. ಇದು ಹೃದಯಕ್ಕೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನೋಡ್ಕೊಳ್ಳಿ. ಇದೇನಪ್ಪ ಅಂದರೆ ನಾಡಿ ಮಿಡಿತ ಕಂಡುಹಿಡಿತ ಸ್ನೇಹಿತರೆ. ಅಭಿಧಮನಿಯಲ್ಲಿ ಅಪಧಮನಿಯಲ್ಲಿ ನಾಡಿ ಮಿಡಿತ ಇದೆಲ್ಲ ಸ್ನೇಹಿತರೆ ಇದೇನಿಲ್ಲ. ಇದು ಅಪಧಮನಿ ಅಂತ. ನಾಡಿ ಮಿಡಿತ ಅಪಧಮನಿಯಲ್ಲಿ. ಎರಡು ಹೇಳಿದ ಸ್ನೇಹಿತರೆ. ತಿರ್ಗೇನಪ್ಪ ಅಂದರೆ ನಾಡಿ ದರ
ಒಂದು ನಿಮಿಷದ ಅವಧಿಯಲ್ಲಿ ಹೃದಯ ಎಷ್ಟು ಬಾರಿ ನೋಡ್ಕೊಳ್ತೇನಪ್ಪ ನಾಡಿದಾರ ಅಂತ ಕರೀತಾರೆ ಸ್ನೇಹಿತರೆ. ಹೃದಯ ದೇಹದ ಇತರ ಭಾಗಗಳು ಪಂಪ್ ಮಾಡಿದಾಗ ನಾಡಿ ಮಿಡಿತ ಅನ್ನೋದು ಉಂಟಾಗುತ್ತೆ. ವಯಸ್ಕರಲ್ಲಿ ಏನಪ್ಪ ನಿಮಿಷಕ್ಕೆ 72 ಬಾರಿ ಹೊಡ್ಕೋಬೇಕಾಗುತ್ತೆ ನಾಡಿ ಮಿಡಿತ. ತಿರುಗಿ ಏನಪ್ಪ ಅಂದರೆ ಆರೋಗ್ಯವಂತ ವ್ಯಕ್ತಿಯಲ್ಲಿ ಏನಪ್ಪ ಅಂದರೆ ನಾಡಿ ಮಿಡಿತ ಏನಪ್ಪ ಅಂದರೆ 72 ಬಾರಿ ಏನಪ್ಪ ಬಡ್ಕೊಳ್ಳುತ್ತೆ. ಉದಾಹರಣೆ 20ರಿಂದ 100 ಸಾರಿ ಏನಪ್ಪ ಅಂದರೆ ಸಾಮಾನ್ಯ ಬಡ್ಕೋಬೇಕು ಸ್ನೇಹಿತರೆ. ಮಕ್ಕಳಲ್ಲಿ ಏನಪ್ಪ ಅಂದರೆ ನಾಡಿ ಮಿಡಿತ 110ರಿಂದ ಏನಪ್ಪ ಅಂದರೆ 120ರವರೆಗೂ ಏನಪ್ಪ ಅಂದರೆ ಬಡ್ಕೊಳ್ಳುತ್ತೆ ಸ್ನೇಹಿತರೆ ಒಂದು ನಿಮಿಷಕ್ಕೆ. ಮಕ್ಕಳ ದೇಹದ ಸಣ್ಣದಾಗಿರೋದ್ರಿಂದ ಚಯಾಪಚಯ ಕ್ರಿಯೆ ವೇಗವಾಗಿ ನಡೆಯುತ್ತೆ ಸ್ನೇಹಿತರೆ. ಅದರಿಂದ ರಕ್ತ ಏನಪ್ಪ ಅಂದರೆ ಹೃದಯದಲ್ಲಿ ಏನಪ್ಪ ವಯಸ್ಕರಿಗಿಂತ ಮಕ್ಕಳಲ್ಲಿ ಜಾಸ್ತಿ ಹೊಡ್ಕೊಳ್ಳುತ್ತೆ. ಮಾನವನು ಹೃದಯದ ಕಷೆಯನ್ನು ಮೊದಲ ಬಾರಿ ಮಾಡಿದವರು ಯಾರಪ್ಪ ಅಂದರೆ ಮುಖ್ಯವಾಗಿ ಕ್ರಿಶ್ಚಿಯನ್ ಬರ್ನಾರ್ಡ್ ಎಂಬುವರು ಏನಪ್ಪ ಅಂದರೆ 1767ರಲ್ಲಿ ಏನಪ್ಪ ಅಂದರೆ ಹೃದಯ ಕಷೆಯನ್ನು ಮಾಡ್ತಾ ಸ್ನೇಹಿತರೆ ಮೊದಲ ಬಾರಿಗೆ. ಮೊದಲ ಹೃದಯ ಕಷೆ ಬಂದ್ಬಿಟ್ಟು ದೆಹಲಿಯಲ್ಲಿ ಏಮ್ಸ್ ಹಾಸ್ಪಿಟ್ಲಲ್ಲಿ ಮೊದಲ ಬಾರಿಗೆ ಯಶಸ್ವಿಯಾಗಿ ಹೃದಯ ಕಷೆಯನ್ನು ಮಾಡ್ತಾ ಸ್ನೇಹಿತರೆ ವೇಣುಗೋಪಾಲ್ ಅವರು ಮೊದಲ ಹೃದಯ ಕಷೆ ತಜ್ಞ. ಮುಖ್ಯವಾಗಿ ರಕ್ತದಲ್ಲಿ ಪರಿಚಯದಲ್ಲಿ ಮುಖ್ಯವಾಗಿ 3 ಭಾಗಗಳು ಸ್ನೇಹಿತರೆ. ಒಂದು ರಕ್ತನಾಳಗಳು ಮತ್ತು ಹೃದಯ ಅಂತ 3 ಭಾಗಗಳಲ್ಲಿ ವಿಂಗಡಿಸಲಾಗಿದೆ ರಕ್ತವನ್ನು. ರಕ್ತನಾಳ ಮತ್ತು ಹೃದಯ. ರಕ್ತನಾಳಗಳಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಅಪಧಮನಿ ತೆಳುವಾಗಿರುತ್ತೆ ಸ್ನೇಹಿತರೆ. ಇದು ಅಪಧಮನಿ ಏನಪ್ಪ ಅಂದರೆ ದಪ್ಪವಾಗಿರುತ್ತೆ. ಇದೇನಪ್ಪ ಅಂದರೆ ನಾಡಿ ಮಿಡಿತಕ್ಕೆ ಏನಪ್ಪ ಅಂದರೆ ನಾಡಿ ಮಿಡಿತ ಇದು ದೇಹದ ಭಾಗಗಳಿಗೆ ಕಳಿಸುತ್ತದೆ. ದೇಹದ ಭಾಗಗಳಿಗೆ ರಕ್ತ ಸರಬರಾಜು ಕಳಿಸುತ್ತೆ. ಅಭಿಧಮನಿ ಬಂದ್ಬಿಟ್ಟು ಇದು ದೇಹದ ಭಾಗಗಳಿಂದ CO2 ಕಾರ್ಬನ್ ಏನಪ್ಪ ಇದನ್ನು ಹೃದಯಕ್ಕೆ ತರುತ್ತೆ. ಇಂಪಾರ್ಟೆನ್ಸ್ ಇದೆ. ಅಭಿ ಅಂದರೆ ಒಳಗೆ ಅಂತ ಅರ್ಥ. ಒಳಗೆ. ಇದು ಅಪ ಅಂದರೆ ಹೊರಗೆ. ಲೋಮನಾಳಗಳು ಏನು ಸ್ನೇಹಿತರೆ ವೆರಿ ಇಂಪಾರ್ಟೆಂಟು. ಲೋಮನಾಳಗಳು ನೋಡ್ಕೊಳ್ಳಿ. ವೆನ್ಸ್ ಲೋಮನಾಳಗಳು. ಹೃದಯದಲ್ಲಿ ಮುಖ್ಯವಾಗಿ ಮೀನುಗಳಲ್ಲಿ 2 ರೀತಿ ಏನಪ್ಪ ಅಂದರೆ ಹೃದಯದಲ್ಲಿ ಮೀನುಗಳಿರ್ತದಲ್ಲ ಸ್ನೇಹಿತರೆ. ಅದು 2 ಕೋಣೆಗಳನ್ನು ಹೊಂದಿದೆ. ಉಭಯವಾಸಿಗಳು 3 ಕೋಣೆಯನ್ನು ಹೊಂದಿಸಿದೆ. ಉಭಯವಾಸಿಗಳಷ್ಟು 3 ಕೋಣೆಯನ್ನು ಹೊಂದಿದೆ ಸ್ನೇಹಿತರೆ. ತಿರ್ಗಾ ಸರೀಸೃಪಗಳು 3 ಕೋಣೆಯನ್ನು ಹೊಂದಿದೆ. ತಿರ್ಗಾ ಪಕ್ಷಿಗಳು ಏನಪ್ಪ ಅಂದರೆ 4 ಕೋಣೆಯನ್ನು ಹೊಂದಿದೆ ಸ್ನೇಹಿತರೆ. ತಿರ್ಗಾ ಸ್ತನಿಗಳು ಬಂದ್ಬಿಟ್ಟು 4 ಕೋಣೆಗಳನ್ನು ಹೊಂದಿದೆ. ಇದು 4 ಸ್ನೇಹಿತರೆ. ಮಾನವ ಹೃದಯದಲ್ಲಿ ಏನಪ್ಪ ಅಂದರೆ ಸ್ನಾಯುಗಳು ತಾಗಿಸ್ತದೆ. ಅನೈಚ್ಛಿಕ ಸ್ನಾಯುಗಳು ಇದೇನಪ್ಪ ಅಂದರೆ ಅನೈಚ್ಛಿಕ ಸ್ನಾಯುಗಳು ಮುಷ್ಟಿ ಎಷ್ಟು ಇದೆ ಸ್ನೇಹಿತರೆ. ಏನಪ್ಪ ಅಂದರೆ ಹುಟ್ಟಿದ ಮಗು ಏನಪ್ಪ ಅಂದರೆ 21 ವರ್ಷದಲ್ಲಿ ಹುಟ್ಟಿದ ಮಗು ಭ್ರೂಣದಲ್ಲಿ 21 ದಿನ ನಂತರ ಹೃದಯ ಬಡಿತ ಆರಂಭವಾಗುತ್ತೆ. ಇದು ಮಹಿಳೆಯರಲ್ಲಿ 250ರಿಂದ 350 ಸ್ನೇಹಿತರೆ. ಇದು ಪುರುಷರಲ್ಲಿ 350ರಿಂದ 350 ಇರುತ್ತೆ. ಕಾರ್ಡಿಯಾಲಜಿ ಅಂತ ಕರಿತಾರೆ. ಹೃದಯ ಬಗ್ಗೆ ಅಧ್ಯಯನ ಮಾಡೋದು ಕಾರ್ಡಿಯಾಲಜಿ ಅಂತ ಕರಿತಾರೆ ಸ್ನೇಹಿತರೆ. ಕಾರ್ಡಿಯೋಫೋಬಿಯಾ ಅಂತಂದರೆ ಹೃದಯವು ಹಠಾತ್ತಾಗಿ ಹೃದಯದಿಂದ ಭಯ ಪಡ್ತಾರಲ್ಲ ಸ್ನೇಹಿತರೆ. ಆ ಭಯದಿಂದ ಬರುವ ಒತ್ತಡ ಇದೆಯಲ್ಲ ಸ್ನೇಹಿತರೆ, ಅದನ್ನೇನಪ್ಪ ಅಂದರೆ ಜಾಸ್ತಿ ಹೊಡ್ಕೊಳ್ಳುತ್ತೆ. ಅದನ್ನು ಕಾರ್ಡಿಯೋಫೋಬಿಯಾ ಅಂತ ಕರೀತಾರೆ. ಕಾರ್ಡಿಯೋಪೊರೆ ಏನಪ್ಪ ಅಂದರೆ ಕಾರ್ಡಿಯೋಕಲ್ ದ್ರವ ನೋಡಿ ಸ್ನೇಹಿತರೆ. ಇಲ್ಲಿ ಪೆರಿಕಾರ್ಡಿಯಮ್ ಅಂತ ಮೃದು ದ್ರವ ಅಂತ ಕರೀತಾರೆ. ಇದೆ ಕಾರ್ಡಿಯೋಪೊರೆ ಇಲ್ಲಿ ಮೇಲೆ ಇರ್ತದೆ ನೋಡಿ ಸ್ನೇಹಿತರೆ. ಕಾರ್ಡಿಯೋಪೊರೆಯಿಂದ ಆವರಿಸಿದೆ. ಪೆರಿಕಾರ್ಡಿಯಮ್ ದ್ರವ ಏನಪ್ಪ ಅಂದರೆ ಇದ್ರೊಳಗಡೆ ಏನಪ್ಪ ಅಂದರೆ ಪೆರಿಕಾರ್ಡಿಯಮ್ ದ್ರವ ಇರುತ್ತೆ ಸ್ನೇಹಿತರೆ. ಇದು ಹೃದಯದ ರಚನೆ ಮುಖ್ಯ ಇಂಪಾರ್ಟೆಂಟು. ಯಾವುದರಿಂದ ರಚನೆ ಆಗಿದೆ ಕೇಳ್ತಾರೆ ಸ್ನೇಹಿತರೆ ಎಕ್ಸಾಮಲ್ಲಿ. ಇದು ವೆರಿ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಅಭಿಧಮನಿ ಬಂದ್ಬಿಟ್ಟು ಇದು ಊರ್ಧ್ವಮುಖವಾಗಿರುತ್ತೆ. ಅದು ಪಲ್ಮನರೀಸ್, ಅದು ಕರೋನರಿ ಸೈನಸ್ ಒಂದು ಹೊಂದಿದೆ.
ಅಪಧಮನಿ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಮಹಾಪಧಮನಿ ಪಲ್ಮನೆ ಹೊಂದಿದೆ, ಕರೋನರಿ ಹೊಂದಿದೆ ಸ್ನೇಹಿತರೆ. ಅಂದರೆ ನಿಮಗೆ ಎಕ್ಸಾಮ್ ಕೇಳ್ತಾನೆ ಸ್ನೇಹಿತರೆ, ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಕರೋನರೀಸ್ ಏನಪ್ಪ ಅಂತಂದರೆ ಹೃದಯ ಕೋಣಗಳು 60 ml ಸ್ಟೆಪ್ ಆನ್ ಮತ್ತು ರೈಟ್ ಮತ್ತು ಏನಪ್ಪ ಅಂದರೆ 60 ml ಏನಪ್ಪ ಅಂದರೆ ಇದು ಹೃದಯದ ಕೋಣಗಳು ಒಂದೊಂದು ಹೊಂದಿರ್ತವೆ ಸ್ನೇಹಿತರೆ. ರೈಟ್ ಲೆಫ್ಟ್ ಆರ್ಟಿಕ್ಯುಲಮ್ಗಳು, ಬಲ ಹೃತ್ಕರ್ಷಿಗಳು, ಬಲ ಹೃತ್ಕರ್ಣ ಮತ್ತು ಬಲ ಹೃತ್ಕರ್ಣ ಇದು ಬಲ ಹಳೆಯದು ನೋಡಿದ್ರೆ ಸ್ನೇಹಿತರೆ. ಸೈನೋ ಆಟ್ರಿಯಲ್ ವಿದ್ಯುತ್ ಸಂಕೇತಗಳು SI ಅನ್ನೋದು ಕರ್ತಲ್ಲ ಸ್ನೇಹಿತರೆ, ಅದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ ನಿಮಗೆ. ಸೈನೋ ವ್ಯಾಟ್ರಿಕಲ್ ನೋಡ್ ಪೇಸ್ ಮೇಕರ್ ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ. ನಾಡಿ ಬಡಿತ ಬಂದ್ಬಿಟ್ಟು ಏನಪ್ಪ ಅಂದರೆ ಸಿಸ್ಟೋಲ್ ಅಂತ ಕರೀತಾರೆ. ಸ್ನಾಯು ಸಂಕುಚ ಕ್ರಿಯೆಯಿಂದ ಏನಪ್ಪ ಅಂದರೆ ಈ ಸಿಸ್ಟೋಲ್ ನಂಬರಿಂದ ನಾಡಿ ಬಡಿತ ಕಂಡುಹಿಡಿತಾರೆ ಸ್ನೇಹಿತರೆ. ಡಯಾಸ್ಟೋಲ್ ಏನಪ್ಪ ಅಂದರೆ ಸ್ನಾಯು ವಿಕಸನ ಕ್ರಿಯೆಯಿಂದ ಏನಪ್ಪ ಅಂದರೆ ಡಯಾಸ್ಟೋಲ್ ಎಂಬ ಸ್ನಾಯು ವಿಕಸನ ಕೇಂದ್ರದಿಂದ ಏನಪ್ಪ ಅಂದರೆ ನಾಡಿ ಬಡಿತ ಕಂಡುಹಿಡಿತೀವಿ ಸ್ನೇಹಿತರೆ. 2 ರೀತಿ ಕಂಡುಹಿಡಿಬೋದು ನಾಡಿ ಬಡಿತವನ್ನು. ಹೃದಯ ಬಡಿತ ಏನಪ್ಪ ಅಂದರೆ 72 ಸಲ ಏನಪ್ಪ ಬಡ್ಕೊಳ್ಳುತ್ತೆ ಹೃದಯ ಬಡಿತ 72. ಸ್ಟೆಥೋಸ್ಕೋಪ್ ರೈಲ್ವೆ ಕಂಡುಹಿಡಿದ ಅದನ್ನು ನೋಡಿದ್ವಿ ಸ್ನೇಹಿತರೆ. ರಕ್ತವನ್ನು ಸ್ಟೀಫನ್ ಹಾಲ್ಸ್ ಎಂಬುದವರು ವಾಟರ್ ಮಿಲಾನ್ ಏನಪ್ಪ ಅಂದರೆ ನೀರಿನಿಂದ ಏನಪ್ಪ ಅಂದರೆ ಮೊದಲು ಸ್ಟೆಥೋಸ್ಕೋಪನ್ನು ಕಂಡುಹಿಡಿದ ಸ್ನೇಹಿತರೆ. ರಕ್ತದ ಒತ್ತಡವನ್ನು ಆರ್ಯೋಟದ ಮೂಲಕ ಹಾದು ಹೋಗುವ ಮೂಲಕ ಕವಲುಗಳು ಒಂದು ಫಸ್ಟು ವಾಟ್ರ್ ನೀರಲ್ಲಿ ಏನಪ್ಪ ಅಂದರೆ ಫಸ್ಟ್ ಕಂಡುಹಿಡಿತಾರೆ ಸ್ನೇಹಿತರೆ ನೀರಿನಿಂದ. ಮುಖ್ಯವಾಗಿ ಬಾಲ್ಟ್ ಬಂದ್ಬಿಟ್ಟು ಮುಖ್ಯವಾಗಿ ರಕ್ತದ ಬ್ಲಡ್ ಪ್ರೆಷರ್ ಏನಪ್ಪ ಅಂದರೆ 120 ನೋಡಿಸಿದ್ರೆ ಇಲ್ಲಿ ಪಟ್ಟಿ ಕಟ್ಟಿದ್ದಾರೆ ಬ್ಲಡ್ ಪ್ರೆಷರ್ದು. ಇದು ಪ್ರೆಸ್ ಮಾಡಿದ ತಕ್ಷಣ ಏನಪ್ಪ ಅಂದರೆ ಇಲ್ಲಿ ನಮಗೆ ಬ್ಲಡ್ ಪ್ರೆಷರ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇದು ನೀರಿಂದ ಫಸ್ಟ್ ಕಂಡುಹಿಡಿದಿದ್ದು ಸ್ನೇಹಿತರೆ ಇವರು. ಅಪಧಮನಿ ಗೋಡೆಯಲ್ಲಿ ಅಲೆಯಂತಹ ಚಲನೆ ಉಂಟು ಮಾಡೋದನ್ನು ನಾಡಿ ಮಿಡಿತ ಅಂತ ಅಪಧಮನಿಯಲ್ಲಿ ಕಂಡು ಬರುತ್ತೆ. ಅದು ನೋಡಿದೆ ವಿಲಿಯಂ ಎಂಥೋಸನ್ ಮತ್ತು ECG ಏನಪ್ಪ ಅಂದರೆ ಎಲ್ಡರ್ ಏನಪ್ಪ ಕಂಡುಹಿಡಿತಾರೆ ಸ್ನೇಹಿತರೆ. ECG ಎಲೆಕ್ಟ್ರೋ ಕಾರ್ಡಿಯೋಗ್ರಾಫ್ ECG ನೋಡಿ ಸ್ನೇಹಿತರೆ. ಈ ಥರ ನಾಡಿ ಮಿಡಿತ. ರಕ್ತ ಪರಿಚಲನೆ ಬಂದ್ಬಿಟ್ಟು ವಿಲಿಯಂ ಆರ್ಯರ್ ಕಂಡುಹಿಡಿದ ಸ್ನೇಹಿತರೆ. ಇಮ್ಮಡಿ ಪರಿಚಲನೆ ದೇಹದಲ್ಲಿ ಒಂದು ಸಂಪೂರ್ಣ ರಕ್ತ ಚಲನೆ 2 ಸಲ ಹೃದಯವನ್ನು ಹಾದು ಹೋಗಬೇಕು ಸ್ನೇಹಿತರೆ. 2 ಸಲ ಹೃದಯವನ್ನು ರಕ್ತದಲ್ಲ ರಕ್ತ ಹಾದು ಹೋಗುತ್ತೆ ಸ್ನೇಹಿತರೆ. ಇದರಲ್ಲಿ 2 ಸಲ ಹಾದು ಹೋಗುತ್ತೆ. ಒಂದು ದೇಹಕ್ಕೆ ಬರುತ್ತೆ, ಆ ದೇಹದಿಂದ ಏನಪ್ಪ ಅಂದರೆ ಮತ್ತೆ ಒಳಗಡೆ ಹೋಗುತ್ತೆ 2 ಸರಿ ವೇನ್ಸ್ ಮೂಲಕ. ನೋಡಿ ವೇನ್ಸ್ ಎಲ್ಲಿದೆ ನೋಡಿ ಸ್ನೇಹಿತರೆ. ಹೃದಯ ತೊಂದರೆಗಳು ಏನಪ್ಪ ಅಂದರೆ ಅಸಮರ್ಪಕ ಹೃದಯ ಕವಾಟಗಳು, ಹೃದಯ ವಿಸ್ತರಣೆ ಮತ್ತು ನೀಲಿ ಮಗು ಮತ್ತು ಹೃದಯಾಘಾತ. ಅಸಮರ್ಪಕ ಹೃದಯ ಕವಾಟಗಳು ಏನಪ್ಪ ಅಂದರೆ ತಯಾರಾಗ್ತವೆ ಕಾಯಿಲೆಗಳು. ಹೃದಯ ವಿಸ್ತರಣೆ ಆಗುತ್ತೆ ಸ್ನೇಹಿತರೆ, ಹಿಗ್ಗುತ್ತೆ ಮತ್ತು ನೀಲಿ ಮಗು ಜನಿಸುತ್ತೆ ಸ್ನೇಹಿತರೆ. ಹೃದಯಾಘಾತ ಸಹ ಉಂಟಾಗುತ್ತೆ. ಮತ್ತು ಹೃದಯಕ್ಕೆ ಸಂಬಂಧಿಸಿದಂತೆ CTA ಆಂಜಿಯೋಗ್ರಾಮ್ ಏನಪ್ಪ ಅಂದರೆ ಇದ್ರ ಬಗ್ಗೆ ತುಂಬ ಹೇಳೋದಿದೆ ಸ್ನೇಹಿತರೆ. ಇದು ಕ್ಯಾಂಥೆಫೆಲ್ ಎಂಬ ಕ್ಯಾಥಟ್ರಾಲ್ ಏನಪ್ಪ ಅಂದರೆ ಕೊಳೆಯ ಮೂಲಕ ಏನಪ್ಪ ಕಳಿಸ್ತಾನೆ ಸ್ನೇಹಿತರೆ. ದ್ರವದ ಬಣ್ಣ ಮತ್ತು ಎಕ್ಸ್ರೇ ಮೂಲಕ ಏನಪ್ಪ ಅಂದರೆ ಕಂಡುಹಿಡಿಬೋದು. ಇಲ್ಲಿ ಸ್ನೇಹಿತರೆ ಈ ಕ್ಯಾಥಟ್ರಾಲ್ ಎಂಬ ಒಂದು ಚಿಕ್ಕದು ಇದ್ರ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ನೆಕ್ಸ್ಟು ಈಗ ಬರುತ್ತಾರೆ ಸ್ನೇಹಿತರೆ, ಇದ್ರ ಬಗ್ಗೆ ಮಾತಾಡ್ತೀನಿ. ಇದು ಆಂಜಿಯೋಗ್ರಾಮ್ ಆಗಿದೆ. ಇದು ಆಂಜಿಯೋಗ್ರಾಮ್ ಯಾವ ಥರ ಕಳಿಸ್ತೀವಿ ಅಂತಂದರೆ ರೈಟ್ ಕಾಲಲ್ಲಿ ಮುಖ್ಯವಾಗಿ ಈ ಥರ ಪೈಪ್ ಮುಖಾಂತರ ಏನಪ್ಪ ಅಂದರೆ ಇದು ಕ್ಯಾಥಟ್ರಾಲ್ ಅಂತ ಕರೀತಾರೆ. ಈ ಪೈಪ್ ಮುಖಾಂತರ ಇಲ್ಲಿ ಬ್ಲಡ್ ಏನನ್ನು ಕಾಟ್ ಆಗಿದ್ರೆ ಕಳಿಸಿದ್ರೆ ಇಲ್ಲಿ ಕಳಿಸ್ತಾ ಇದ್ದೀವಿ. ಬ್ಲಡ್ ಏನನ್ನು ಕ್ಯಾಥಟ್ರಾಲ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟು, ಎಕ್ಸಾಮ್ಗೆ ಕೇಳ್ತಾರೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟು ಎಕ್ಸಾಮ್ಗೆ. ಈ ಟ್ಯೂಬ್ ಏನಂತ ಕರೀತಾರೆ, ಇದು ಕ್ಯಾಥಟ್ರಾಲ್ ಆಗಿರುತ್ತೆ. ಇದ್ರ ಮೂಲಕ ಕಳಿಸ್ಬಿಟ್ಟು ಇಲ್ಲಿ ಬ್ಲಡ್ ಎಲ್ಲ ಕ್ಲಾಟ್ ಆಗಿದೆ, ಅದೇನಪ್ಪ ಅಂದರೆ ಅಲ್ಲಿ ಸ್ಟಾಪ್ ಆಗೋದು ಸ್ನೇಹಿತರೆ. ಅಲ್ಲಿ ಆಪ್ರೇಷನ್ ಮಾಡ್ತಾರೆ. ಇಲ್ಲಾಂತಂದರೆ ಆ ಬ್ಲಡ್ ಏನಪ್ಪ ಅಂದರೆ ಅದು ತೆಗಿತಾರೆ ಸರ್ ಹೊರಗಡೆ. ಆಂಜಿಯೋಗ್ರಾಮ್. ಇರೋ ಸಂಬಂಧ ಕಾಯಿಲೆ ಅಥೆರೋಸೋಸಿಸ್ ಅಂದರೆ ರಕ್ತನಾಳಗಳು ಕೊಬ್ಬು ಶೇಖರಣೆಯಾಗಿ ಕಿರಿದಾಗುವ ಸ್ಥಿತಿ ಅಂತ ಕರೀತಾರೆ ಸ್ನೇಹಿತರೆ. ರಕ್ತ ಕೊಬ್ಬು ಸಂಗ್ರಹಣೆ ಆಗಿರುತ್ತೆ, ಅದು ಕಿರಿದಾಗುತ್ತೆ. ಇದು ರೋಗಗಳು ಸ್ನೇಹಿತರೆ. ಯಾವ ರೋಗ ಬರ್ತಾವೆ ಅಂತಂದು ಹೇಳ್ಬೋದು.
ಅಥರೋಸಿಸ್ ರೋಗ ಕಾಯಿಲೆ, ಹೃದಯ ಕಾಯಿಲೆ ಬಂದ್ಬಿಟ್ಟು ಕೊಬ್ಬು ಸಂಗ್ರಹಣೆ ಆಗುತ್ತಲ್ಲ ಸ್ನೇಹಿತರೆ. ಈ ಕೊಬ್ಬು ಸಂಗ್ರಹಣೆ ಆದಾಗ ಇದನ್ನು ಕಳಿಸ್ತಾರೆ. ತೋರಿಸ್ತೀನಿ ಸ್ನೇಹಿತರೆ ನಿಮಗೆ ಯಾವ ಥರ ಅಂತ ತೋರಿಸ್ತೀನಿ. ಈ ಥರ ಕೊಬ್ಬು ಸಂಗ್ರಹಣೆ ಆಗುತ್ತೆ ಸ್ನೇಹಿತರೆ. ಈ ಕಡೆ ಕೊಬ್ಬು ಸಂಗ್ರಹಣೆ ಆಗುತ್ತೆ. ಇಲ್ಲೇನಪ್ಪ ಅಂದರೆ ಒಳಗಡೆ ಒಂದು ದಪ್ಪ ಒಂದು ಏನಪ್ಪ ರಾಡ್ ಥರ ಕಳಿಸ್ತಾರೆ ಸ್ನೇಹಿತರೆ. ಅದರಲ್ಲಿ ಅಲ್ಲೇ ಉಳ್ಕೊಳ್ಳುತ್ತೆ, ಕೆಲವೊಂದು ಹೊರಗಡೆ ಬರುತ್ತೆ ಸ್ನೇಹಿತರೆ. ಅದು ಇಲ್ಲಿರ್ಬೇಕು ಸ್ನೇಹಿತರೆ, ಚಿತ್ರ ನೋಡೋಣ ರೀ. ಓಕೆ, ನಾನು ಹೇಳ್ತೀನಿ. ಅಥರೋಸಿಸ್ ಏನಪ್ಪ ಅಂದರೆ ಮುಖ್ಯವಾಗಿ ಈ ಥರ ಇರುತ್ತೆ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂದರೆ ಕೊಬ್ಬು ಸಂಗ್ರಹಣೆ ಆಗಿರುತ್ತೆ. ಈ ಥರ ಕೊಬ್ಬು ಸಂಗ್ರಹಣೆ ಆಗುತ್ತೆ. ಇಲ್ಲಿ ಏನಪ್ಪ ಅಂದರೆ ಒಂದು ವೇಲ್ಸ್ ಏನಪ್ಪ ಅಂದರೆ ಈ ಥರ ಕಳಿಸ್ತಾರೆ. ಈ ಥರ ಒಂದು ಒಳಗಡೆ ಕಳಿಸ್ತಾರೆ ಸ್ನೇಹಿತರೆ. ಕಳಿಸ್ದಾಗ ಏನಪ್ಪ ಅಂದರೆ ಇಲ್ಲಿ ವೇಲ್ಸ್ ಈ ಕಡೆ ಏನಪ್ಪ ಅಂದರೆ ಇದು ರಕ್ತದಲ್ಲಿ ಈ ಕಡೆ ಸರಿಯುತ್ತೆ ಸ್ನೇಹಿತರೆ. ಆ ಸರಿದಾಗ ಏನಪ್ಪ ಅಂದರೆ ಇಲ್ಲಿ ಒಂದು ರಾಡ್ ಥರ ಏನಪ್ಪ ಅಂದರೆ ಒಂದು ಚಿಕ್ಕ ರಂಧ್ರ ಥರ ಇರುತ್ತೆ. ಅದು ಅಲ್ಲೇ ಬಿಡುತ್ತೆ ಸ್ನೇಹಿತರೆ. ಅಲ್ಲೇ ಓಲ್ ಥರ ಇರುತ್ತೆ. ಆ ಓಲ್ ಥರ ಬಿಡುತ್ತೆ. ಏನಪ್ಪ ಅಂದರೆ ಈ ಥರ ಬಿಟ್ಬಿಟ್ಟು ಬಂದ್ಬಿಡ್ತಾರೆ ಸ್ನೇಹಿತರೆ ಡಾಕ್ಟ್ರು. ಆವಾಗ ಏನಪ್ಪ ಅದರಿಂದ ಕೊಬ್ಬು ಸಂಗ್ರಹಣೆ ಕಡಿಮೆ ಆಗುತ್ತೆ. ಅರಿತ್ಮಿಯಾ ಬಂದು ಹೃದಯ ಬಡಿತವನ್ನು ಏರುಪೇರು ಆಗೋದು, ಅನಿಶ್ಚಿತ ಹೃದಯ ಬಡಿತ ಏರುಪೇರು ಆಗೋದಕ್ಕೆ ಏನಪ್ಪ ಅಂದರೆ ಆತ್ಮೀಯ ಕಾರಣ ಸ್ನೇಹಿತರೆ. ಕಾರ್ಡಿಯೋಮಯೋಪತಿ ಬಂದ್ಬಿಟ್ಟು ಸ್ನಾಯುಗಳು ದಪ್ಪದಾಗಿ ದುರ್ಬಲಗೊಳ್ಳುವ ಕಾಯಿಲೆ ಆಗಿದೆ. ಅಂದರೆ ಸ್ನಾಯುಗಳು ದಪ್ಪ ಆಗ್ತವೆ, ದುರ್ಬಲ ಆಗ್ತವೆ ಸ್ನೇಹಿತರೆ. ಹಾರ್ಟ್ ಇಂಜೆಕ್ಷನ್ ಬಂದ್ಬಿಟ್ಟು ಹೃದಯಘಾತ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಸ್ನೇಹಿತರೆ. ಹಾರ್ಟ್ ಇಂಜೆಕ್ಷನ್ ಅಂತಂದರೆ ಕ್ಯಾಡ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕರೋನರಿ ಆರ್ಟರಿ ಡಿಸೀಸ್ ಬಂದ್ಬಿಟ್ಟು ಇದು ಅಪಧಮನಿ ಕಾಯಿಲೆ, ಹೃದಯಕ್ಕೆ ರಕ್ತ ಸರಬರಾಜು ಮಾಡುವ ನಾಳ ಬ್ಲಾಕ್ ಆಗೋ ಸ್ನೇಹಿತರೆ. ಈ ನಾಳೆ ಏನಪ್ಪ ಅಂದರೆ ಬ್ಲಾಕ್ ಆಗುತ್ತಲ್ಲ ಸ್ನೇಹಿತರೆ, ಇದೇನಪ್ಪ ಅಂದರೆ ಈ ಥರ ಕಳಿಸೋದು ಸ್ನೇಹಿತರೆ. ಕಾರ್ಡಿಯೋನರಿ ಡಿಸೀಸಸ್ ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇವೆಲ್ಲ. ಅಂಜಿಯೋಪ್ಲಾಸ್ಟಿ ಪ್ರಮುಖ 2 ಚಿಕಿತ್ಸೆಗಳು ಏನಪ್ಪ ಅಂದರೆ ಅಂಜಿಯೋಪ್ಲಾಸ್ಟಿ ಮೂಲಕ ಮಾಡ್ತಾರೆ, ಬೈಪಾಸ್ ಸರ್ಜರಿ ಮೂಲಕ ಏನಪ್ಪ ಅಂದರೆ ಇದರಲ್ಲಿ ಮಾಡ್ತಾರೆ ನೋಡಿ ಸ್ನೇಹಿತರೆ. ಇದರಲ್ಲಿ ಅಥೆರೋಸ್ಕ್ಲೆರೋಸಿಸಲ್ಲಿ 2 ವಿಧ ಇದೆ ಸ್ನೇಹಿತರೆ. ಒಂದು ಬೈಪಾಸ್ ಸರ್ಜರಿ, ಇನ್ನೂ ಒಂದು ಇದರಲ್ಲಿ ಏನಪ್ಪ ರಕ್ತವನ್ನು ಪರಿಚಲನೆ ಪರ್ಯಾಯವಾಗಿ ಶಸ್ತ್ರಚಿಕಿತ್ಸೆ ಆಗಿದೆ ಸ್ನೇಹಿತರೆ. ಕಿರಿದಾದ ಬ್ಲಾಕ್ ಮೂಲಕ ಒಂದು ಪೈಪ್ ಮುಖಾಂತರ ಏನಪ್ಪ ಅಂದರೆ ಕ್ಯಾಥಟ್ರಾನ್ ಮೂಲಕ ಏನಪ್ಪ ಅಂದರೆ ಕಳಿಸ್ತಾರೆ ಸ್ನೇಹಿತರೆ. ಇದಕ್ಕೆ ಸ್ಟೆಂಟ್ ಹಾಕ್ತಾರೆ. ಸ್ಟೆಂಟ್ ಕಳಿಸೋದು ಇದಕ್ಕೆ ಸ್ಟೆಂಟ್. ಬೈಪಾಸ್ ಸರ್ಜರಿ ಮೂಲಕ ಎಲ್ಲಿ ಬ್ಲಾಕ್ ಆಗುತ್ತೆ, ಹೆಂಗೆ ಆ ಥರ ಬೈಪಾಸ್ ಸರ್ಜರಿ ಯಾವ ಥರ ಮಾಡ್ತಾರೆ ಅಂತಂದ್ರೆ ನೋಡಿ ಸ್ನೇಹಿತರೆ. ಇಲ್ಲಿ ಬ್ಲಡ್ ಇರುತ್ತಲ್ಲ ಸ್ನೇಹಿತರೆ, ಈ ಬ್ಲಡ್ ಇರುತ್ತೆ. ಇಲ್ಲಿ ಕ್ಲಾಟ್ ಆಗಿದೆ ಅಂದ್ಕೊಳ್ಳಿ. ಆ ಕ್ಲಾಟ್ ಆದಾಗ ಏನಪ್ಪ ಅಂದರೆ ಇಲ್ಲಿ ಇದನ್ನು ಸ್ಟಾಪ್ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ಬ್ಲಡ್ ಕ್ಲಾಟ್ ಆಗಿರೋದನ್ನ ಈ ಮುಖಾಂತರ ಏನಪ್ಪ ಅಂದರೆ ಬ್ಲಡ್ ಸಾಗಿಸ್ತಾರೆ. ಈ ಮುಖಾಂತರ ಬ್ಲಡ್ ಸಾಗಿಸ್ತಾರೆ ಸ್ನೇಹಿತರೆ. ಇದು ಕೆಲಸಕ್ಕೆ ಬರೋಲ್ಲ ಸ್ನೇಹಿತರೆ. ಇದನ್ನ ಬೈಪಾಸ್ ಸರ್ಜರಿ ಅಂತ ಕರೀತಾರೆ. ಏನಪ್ಪ ಅಂದರೆ ಬೈಪಾಸ್ ಸರ್ಜರಿ ಇದು ಆಗಿರೋ ಸ್ನೇಹಿತರೆ. ಇಲ್ಲಿಂದ ಕೊಳೆ ಮುಖಾಂತರ ಏನಪ್ಪ ಬ್ಲಡ್ ಹೋಗುತ್ತೆ. ತಿರ್ಗಪ್ಪ ನಡುವಿನ ವ್ಯತ್ಯಾಸ ಬಂದ್ಬಿಟ್ಟು ಬೈಪಾಸ್ ಸರ್ಜರಿ ಮತ್ತು ಅಂಜಿಯೋಸ್ಪರ್ಮ್ ನಡುವಿನ ವ್ಯತ್ಯಾಸ ಏನಪ್ಪ ಅಂತಂದರೆ ಬ್ಲಾಕ್ ಆಗಿರೋ ರಕ್ತನಾಳಗಳು ಬಲ್ಬ್ ಮತ್ತು ಸ್ಟೆಂಟ್ ಹಾಕಿ ಏನಪ್ಪ ಅಂದರೆ ಅದನ್ನು ವಿಸ್ತರಿಸ್ತಾರೆ ಸ್ನೇಹಿತರೆ. ಸ್ಟೆಂಟ್ ಹಾಕಿ ವಿಸ್ತರಿಸ್ತಾರೆ. ಆದರೆ ಬೈಪಾಸ್ ಸರ್ಜರಿ ಮೂಲಕ ಏನಪ್ಪ ರಕ್ತನಾಳಗಳು ಏನಪ್ಪ ಅಂದರೆ ತೆಗೆದು ಬ್ಲಾಕ್ ಆಗಿರುವ ಜಾಗಕ್ಕೆ ಪರ್ಯಾಯ ಮಾರ್ಗ ಅಂದರೆ ಹೊಸ ರೋಡ್ ಹಾಕ್ತಾರಲ್ಲ ಸ್ನೇಹಿತರೆ, ಆ ಥರ ಹೊಸ ರೋಡನ್ನು ಹಾಕ್ತಾರೆ ಸ್ನೇಹಿತರೆ. ಇದು ಹೊಸ ರಸ್ತೆ ಬೈಪಾಸ್ ಸರ್ಜರಿ. ಫ್ಲೇವರ್ ಮೇಲೆ ಹತ್ಕೊಂಡು ಅಂತಾರಲ್ಲ, ಈ ಥರ ಹೊಸ ರಸ್ತೆ ಹಾಕ್ತಾರೆ ಸ್ನೇಹಿತರೆ. ಮುಖ್ಯವಾಗಿ ಇದರಲ್ಲಿ ಸಣ್ಣ ಶಸ್ತ್ರಚಿಕಿತ್ಸೆ ಸ್ನೇಹಿತರೆ. ಇದು ಇನ್ನಂತೂ ಸ್ಟೆಂಟ್ ಹಾಕೋದು, ಇದು ದೊಡ್ಡ ಶಸ್ತ್ರಚಿಕಿತ್ಸೆ ಆಗಿದೆ. ಕಾಲಿನ ಮೂಲಕ ಏನಪ್ಪ ಅಂದರೆ ಈ ಕಾಲು ಲೆಗ್ ಇರುತ್ತಲ್ಲ ಸ್ನೇಹಿತರೆ, ಇಲ್ಲಿಂದ ಸ್ಟೆಂಟ್ ಕಳಿಸ್ತಾರೆ ಸ್ನೇಹಿತರೆ. ಆಮೇಲೆ ಎಡಗಾಲಿಂದ ಕಳಿಸ್ತಾರೆ ಸ್ಟೆಂಟು. ಇದು ಎಡಗಾಲಿಂದ ಕಳಿಸ್ತಾರೆ ಸ್ನೇಹಿತರೆ ಸ್ಟೆಂಟು. ಎಡಗಾಲಿಂದ ಕಳಿಸ್ತಾರೆ. ಇದು ಬಲಭಾಗ ಸ್ನೇಹಿತರೆ, ಬಲಭಾಗ ಕಾಲಿನಿಂದ ಕಳಿಸ್ತಾರೆ. ಯಾಕಂದರೆ ವೇಲ್ಸ್ ಏನಪ್ಪ ಅಂದರೆ ಇಲ್ಲಿ ದಪ್ಪದಾಗಿರುತ್ತೆ, ದಪ್ಪವಾಗಿರುತ್ತೆ. ಅಭಿಧಮನಿಗಳು ದಪ್ಪದಾಗಿರುತ್ತೆ. ಇದೇ ಮೂಳೆಯಲ್ಲಿ ಏನಪ್ಪ ಅಂದ್ರೆ ಕಳಿಸ್ತಾರೆ. ಇದೇ ಮೂಳೆಯಲ್ಲಿ ಏನಪ್ಪ ಅಂದ್ರೆ ಮಧ್ಯದಲ್ಲಿ ಕತ್ತರಿಸ್ತಾರೆ ಸ್ನೇಹಿತರೆ. ಸಾಮಾನ್ಯವಾಗಿ ಇಡೀ ದೇಹಕ್ಕೆ ಅರವಳಿಕೆ ಏನಪ್ಪ ಅಂದರೆ ಅಗತ್ಯ ಇರೋದಿಲ್ಲ. ದೇಹಕ್ಕೆ ಏನಪ್ಪ ಅಂದರೆ ಅರವಳಿಕೆ ಅಂದರೆ ಅನಸ್ತೇಸಿಯಾ ನೀಡ್ತಾರೆ ಅಂದರೆ ಸ್ನೇಹಿತರೆ, ಅದನ್ನು ಕೊಡೋದು ಬೇಕಾಗಿಲ್ಲ. ಆಂಜಿಯೋಸ್ಪರ್ಮಲ್ಲಿ ಕಡ್ಡಾಯ ಇಡೀ ದೇಹಕ್ಕೆ ಅರವಳಿಕೆ ನೀಡಬೇಕಾಗುತ್ತೆ. ಆಗ ಆಪ್ರೇಷನ್ ಮಾಡಬೇಕಾಗುತ್ತೆ. ಇದು 30ರಿಂದ 2 ಗಂಟೆಗಳ ಕಾಲ ನಡೆಯುತ್ತೆ ಸ್ನೇಹಿತರೆ. ಇದು ಸುಮಾರಾಗಿ 6 ಗಂಟೆಗಳ ದೀರ್ಘ ಸಮಯ ಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ. ಇದು ಏನಪ್ಪ ಅಂದರೆ ಬ್ಲಾಕ್ ಇದ್ದಾಗ ಇದು ಸೂಕ್ತ. ಇದು ಒಂದು ಅಥವಾ ರಕ್ತನಾಳ ಬ್ಲಾಕ್ ಇದ್ದಾಗ ಇದು ಸೂಕ್ತ ಆಗಿ ಸ್ನೇಹಿತರೆ. 3 ಅಥವಾ ಅದಕ್ಕಿಂತ ಹೆಚ್ಚು ರಕ್ತನಾಳಗಳು ತೀವ್ರ ಬ್ಲಾಕ್ ಆಗಿದ್ದರೆ ಇದನ್ನು ಬಳಸ್ತಾರೆ. ಮನೆಯಲ್ಲಿ ಮರಳಬಹುದಾದ ಮತ್ತು ಕೆಲವೇ ದಿನಗಳಲ್ಲಿ ಸಾಮಾನ್ಯವಾಗಿ ಏನಪ್ಪ ಅಂತಂದರೆ
ಮರಳಬಹುದು ಸ್ನೇಹಿತರೆ. ಇದು ದೀರ್ಘಕಾಲವಾಗಿ ಉಳಿಯುತ್ತೆ ಸ್ನೇಹಿತರೆ. ಅಥೆರೋಸಿಸ್ ಬಂದ್ಬಿಟ್ಟು ಮತ್ತು ಕೊಲೆಸ್ಟ್ರಾಲ್ ಕೊಬ್ಬು ಶೇಖರಣೆ ಆಗುತ್ತೆ ಸ್ನೇಹಿತರೆ. ಇದು ಪ್ಲೇಗ್ ಉಂಟಾಗುವ ಸ್ಥಿತಿಯಲ್ಲಿರುತ್ತೆ ಸ್ನೇಹಿತರೆ. ಇದು ಪ್ಲೇಗ್ ಉಂಟಾಗುವ ಸ್ಥಿತಿಯಲ್ಲಿರುತ್ತೆ. ಪ್ಲೇಗ್ ರೋಗ ಬರುತ್ತೆ ಸ್ನೇಹಿತರೆ ಇದರಿಂದ. ರಕ್ತ ಗಟ್ಟಿನಾಳಗಳೇನಪ್ಪ ಅಂದರೆ ಕಿರಿದ ಹೃದಯಕ್ಕೆ ರಕ್ತವನ್ನು ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಇದು ಕರೋನರಿ ಆರ್ಟರಿಯಲ್ ಡಿಸೀಸಸ್ CAD ಮತ್ತು ಹೃದಯಾಘಾತಕ್ಕೆ ಪ್ರಮುಖ ಕಾರಣ ಆಗಿದೆ ಸ್ನೇಹಿತರೆ. ಕರೋನರಿ ಡಿಸೀಸಸ್ಗೆ ಮತ್ತು ಹೃದಯಾಘಾತಕ್ಕೆ ಏನಪ್ಪ ಅಂದರೆ ಇದು ನಮಗೆ ಮುಖ್ಯವಾಗಿ ಅಥೆರೋಸಿಸ್ ಏನಪ್ಪ ಅಂದರೆ ರೋಗಕ್ಕೆ ಕಾರಣವಾಗಿದೆ ಸ್ನೇಹಿತರೆ, ಹೃದಯ ಬಡಿತಕ್ಕೆ. ಅರಸ್ನಿಯ ಬಂದ್ಬಿಟ್ಟು ಮುಖ್ಯವಾಗಿ ಹೃದಯದ ವೇಗ ಮತ್ತು ಲಯದಲ್ಲಿ ಉಂಟಾಗುವ ಏರುಪೇರಾಗಿದೆ ಸ್ನೇಹಿತರೆ. ಹೃದಯ ವೇಗ ಕಡಿಮೆ ಆಗೋದು, ತುಂಬ ವೇಗವಾಗಿ ಬಡಿಯುತ್ತೆ ಸ್ನೇಹಿತರೆ. ಬ್ರಾಡಿಕಾರ್ಡಿಯಾ ಮತ್ತು ಅನಿಯಮಿತ ಬಡಿಯುತ್ತೆ ಸ್ನೇಹಿತರೆ. ವಿದ್ಯುತ್ ಸಂಕೇತಗಳು ದೋಷ ಉಂಟಾದಾಗ ಈ ಸಮಸ್ಯೆ ಕಾಣಿಸುವಂಥ ವಿದ್ಯುತ್ ಸಂಕೇತಗಳು ದೋಷ ಉಂಟಾದಾಗ ಅರಸ್ಮಿಯಾ ಕಾಣುವಾಗ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟು. ಕಾರ್ಡಿಯೋಮಯೋಪತಿ ಏನಪ್ಪ? ಕಾರ್ಡಿಯೋಮಯೋಪತಿ ಬಂದ್ಬಿಟ್ಟು ಸ್ನಾಯುಗಳು ಸಂಬಂಧಿಸಿದಂತೆ ಮುಖ್ಯವಾಗಿ ಹೃದಯ ಸ್ನಾಯುಗಳು ಅತಿಯಾಗಿ ದಪ್ಪವಾಗಿರ್ತದೆ ಸ್ನೇಹಿತರೆ ಮತ್ತು ಹಿಗ್ಗುತ್ತವೆ. ಕಾರ್ಡಿಯೋಮಯೋಪತಿ ಅಂದರೆ ಹೃದಯ ಸ್ನಾಯುಗಳು ಏನಪ್ಪ ದಪ್ಪದಾಗಬೇಕು ಮತ್ತು ಹಿಗ್ಗುವಿಕೆ ಅಂತ ಕರೀತಾರೆ. ಮಯೋಪತಿಯಲ್ಲಿ ಸ್ನಾಯುಗಳು ದುರ್ಬಲವಾಗಿರೋದ್ರಿಂದ ಹೃದಯ ಇಡೀ ದೇಹಕ್ಕೆ ರಕ್ತವನ್ನು ಪಂಪ್ ಮಾಡಲು ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ಮಯೋಪತಿ ಅಂತ ಕರೀತಾರೆ. ಹಾರ್ಟ್ ಅಟ್ಯಾಕು ಮಾಮೂಲು ನೋಡಿದ್ರೆ ಸ್ನೇಹಿತರೆ. ಹಾರ್ಟ್ ಅಟ್ಯಾಕ್ ಬಗ್ಗೆ ನಿಮಗೆ ಗೊತ್ತು. ರಕ್ತ ಪರಿಚಲನೆ ಸಮಸ್ಯೆಗೆ ಏನಪ್ಪ ಅಂದರೆ ಹಾರ್ಟ್ ಅಟ್ಯಾಕ್ ಅಂತ ಕರೀತಾರೆ. ಚಿಕಿತ್ಸೆ ಬಂದ್ಬಿಟ್ಟು ಅಂಜಿಯೋಪ್ಲಾಸ್ಟಿ ಬಲ್ಬ್ ಮೂಲಕ ಬ್ಲಾಕ್ ತೆಗೆದುಹಾಕುವ ಸ್ನೇಹಿತರೆ. ಬೈಪಾಸ್ ಸರ್ಜರಿ ಮೂಲಕ ಏನಪ್ಪ ಅಂದರೆ ಹೃದಯ ಬಡಿತ ಅಥವಾ ಹೃದಯ ಅಟ್ಯಾಕನ್ನು ಕಡಿಮೆ ಮಾಡ್ಬೋದು. ಹಾರ್ಟ್ ಫೈಲ್ಯೂರ್ಸ್ ಏನಪ್ಪ ಅಂದರೆ ಪಂಪಿನ ಸಾಮರ್ಥ್ಯ ಸಮಸ್ಯೆ ಆಗಿದೆ ಸ್ನೇಹಿತರೆ. ಅದು ಏನಪ್ಪ ಅಂದರೆ ಹೃದಯ ಸಂಪೂರ್ಣವಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸಿ ಏನಪ್ಪ ಅಂದರೆ ಅದರಿಂದ ಅರ್ಥ ಏನಪ್ಪ ಅಂದರೆ ಹೃದಯ ಪಂಪಿನ ಸಾಮರ್ಥ್ಯ ಸಮಸ್ಯೆ ಆಗಿದೆ ಅಂತ ಅರ್ಥ ಸ್ನೇಹಿತರೆ. ಉದಾಹರಣೆ, ಸ್ನಾಯುಗಳು ದುರ್ಬಲಗೊಳ್ತವೆ ಸ್ನೇಹಿತರೆ. ಗಟ್ಟಿಯಾಗಿ ದೇಹದ ಇತರ ಭಾಗಗಳ ಅಗತ್ಯವಿರುವ ಪಂಪ್ ಮಾಡಲು ಅದಕ್ಕೆ ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಅತಿಯಾದ ಆಯಾಸ ಇರುತ್ತೆ ಸ್ನೇಹಿತರೆ. ಬಾವು ಉಂಟಾಗುತ್ತೆ. ಹಾರ್ಟ್ ಫೇಲ್ಯೂರ್. ಕಾರ್ಡಿಯಾ ಅರೆಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಮುಖ್ಯವಾಗಿ ಕಾರ್ಡಿಯಾಕ್ ಅರೆಸ್ಟ್ ಬಂದ್ಬಿಟ್ಟು ವಿದ್ಯುತ್ ಸಮಸ್ಯೆ ಆಗಿದೆ ಸ್ನೇಹಿತರೆ. ಇದು ಮೆದುಳು ಮತ್ತು ದೇಹದ ಇತರ ಭಾಗಗಳಿಗೆ ಏನಪ್ಪ ರಕ್ತ ಸರಬರಾಜು ಆಗಲ್ಲ. ತುರ್ತು ಚಿಕಿತ್ಸೆ ಬಂದ್ಬಿಟ್ಟು ಏನಪ್ಪ ಅಂದರೆ CPR ಮಾಡ್ಬೇಕು ಸ್ನೇಹಿತರೆ. ಡಿಫಿಬ್ರಿಲೇಟರ್ ಮೂಲಕ ಸಾಧನ ಮೂಲಕ ಎಲೆಕ್ಟ್ರಿಕ್ ಶಾಕ್ ನೀಡೋದ್ರ ಮೂಲಕ ಏನಪ್ಪ ಅಂದರೆ ನಾವು ಎಲೆಕ್ಟ್ರಿಕ್ ಶಾಕ್ ಕಾರ್ಡಿಯಾಕ್ ಅರೆಸ್ಟನ್ನು ತಡೆಯಬಹುದು. ಮಯೋಕಾರ್ಡಿಯಲ್ ಇಂಜೆಕ್ಷನ್ ಬಂದ್ಬಿಟ್ಟು ಹಾರ್ಟ್ ಅಟ್ಯಾಕ್ ಅಧಿಕೃತ ವೈದ್ಯರ ಹೆಸರಾಗಿದೆ ಸ್ನೇಹಿತರೆ. ಈ ಕಾರ್ಡಿಯಲ್ ಒಂದು ಹೃದಯ ಮತ್ತು ಇಂಜೆಕ್ಷನ್ ರಕ್ತದ ಕೊರತೆಯಿಂದ ಅಂಗಾಂಶಗಳು ಸ್ನಾಯುಗಳು ಅದರ ಬೋರ್ಡ್ನಲ್ಲಿರುವ ಸ್ನಾಯುಗಳು ತೊಂದರೆ ಉಂಟಾದಾಗೆ ಏನಪ್ಪ ಅಂದರೆ ಕೆಲಸ ಮಾಡಿದಾಗ ಏನಪ್ಪ ಅಂದರೆ ಮಯೋಕಾರ್ಡಿಯಲ್ ಇಂಜೆಕ್ಷನ್ ಮಾಡೋ ಮೂಲಕ ಹಾರ್ಟ್ ಅಟ್ಯಾಕನ್ನು ತಡಿಬೋದು ಸ್ನೇಹಿತರೆ. ಮುಖ್ಯವಾಗಿ ಏನಪ್ಪ ಅಂದರೆ ಕಾಲಲ್ಲಿ ಹಾರ್ಟ್ ಅಟ್ಯಾಕ್ ಮಯೋಕಾರ್ಡಿಯಲ್ ಬಂದ್ಬಿಟ್ಟು ರಕ್ತ ಹರಿವಿನ ಬ್ಲಾಕನ್ನು ಏನಪ್ಪ ಅಂದರೆ ನಿಯಂತ್ರಿಸುತ್ತೆ. ಮೂಲ ಸಮಸ್ಯೆ ನಿಯಂತ್ರಿಸುತ್ತೆ. ತಿರುಗೇನಪ್ಪ ಅಂದರೆ ಹೃದಯ ಮೇಲಾಗುವ ತಕ್ಷಣ ಪರಿಣಾಮ ಆಮ್ಲಜನಕ ಕೊರತೆಯಿಂದ ಹೃದಯ ಒಂದು ಭಾಗದ ಸ್ನಾಯು ಹಾನಿಗೊಳಗಾಗುತ್ತೆ ಸ್ನೇಹಿತರೆ. ಮಯೋಕಾರ್ಡಿಯಲ್ನಿಂದ ಹೃದಯದ ಒಂದು ಸ್ನಾಯು ಒಳಗಾಗುತ್ತೆ. ಹಾರ್ಟ್ ಫೇಲ್ಯೂರ್ ಬಂದ್ಬಿಟ್ಟು ಇದು ಪಂಪಿನ ದೌರ್ಬಲ್ಯ. ಏನಪ್ಪ ಅಂದರೆ ಪಂಪ್ ಮಾಡೋದಿರ್ತಾರೆ ಸ್ನೇಹಿತರೆ ರಕ್ತಕ್ಕೆ, ಅದನ್ನು ದೌರ್ಬಲ್ಯ ಆಗಿದೆ. ದೇಹಕ್ಕೆ ಪಂಪ್ ಸಾಕಷ್ಟು ರಕ್ತವನ್ನು ಪಂಪ್ ಮಾಡೋದಿಲ್ಲ. ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ವಿದ್ಯುತ್ ಸಂಕೇತಗಳ ದೋಷವಾಗಿದೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಇವೆಲ್ಲ. ಹೃದಯ ಹೊಡೆದು ಇದ್ದಕ್ಕಿಂತ ಸಂಪೂರ್ಣವಾಗಿ ನಿಂತು ಹೋಗೋದು. ಹೃದಯ ಪೊರೆಗಳು ಪೆರಿಕಾರ್ಡಿಯಲ್ ಬಂದ್ಬಿಟ್ಟು ಮೇಲೆ ಇದೆ. ಎಂಡೋಕಾರ್ಡಿಯಲ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಒಳಗಡೆ ಇದೆ ಸ್ನೇಹಿತರೆ. ತಿರ್ಗಾ ಮಯೋಕಾರ್ಡಿಯಲ್ ಬಂದ್ಬಿಟ್ಟು ಒಳಗಡೆ ಇದೆ. ಎಂಡೋಕಾರ್ಡಿಯಲ್ ಬಂದ್ಬಿಟ್ಟು ಏನಪ್ಪ ಹೃದಯದ ಒಳಗಡೆ ಇದೆ ನೋಡಿ ಸ್ನೇಹಿತರೆ. ಆಲ್ರೆಡಿ ಅಂಜಿಯೋಸ್ಪರ್ಮ್ ಬಗ್ಗೆ ನೋಡಿ ಸ್ನೇಹಿತರೆ, ಇದು ಹೇಳ್ತಾ ಇದ್ದೀನಿ ನಿಮಗೆ. ಅಂಜಿಯೋಸ್ಪರ್ಮಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ಸ್ಟೆಂಟ್ ಹಾಕೋದು. ಆಲ್ರೆಡಿ ಈ ಸ್ಟೆಂಟ್ ಬಗ್ಗೆ ಹೇಳಿದ್ದೀನಿ ಸ್ನೇಹಿತರೆ. ವಿದ್ಯುತ್ ಸಂಕೇತಗಳು ರವಾನಿಸ್ತಾವಲ್ಲ ಅದು ಸ್ಟೆಂಟ್ ಹಾಕೋದು. ಆದರೆ ಇದು ಬಂದ್ಬಿಟ್ಟು ಅಂಜಿಯೋಸ್ಪರ್ಮ್ ಅಂತಲ್ಲ ಸ್ನೇಹಿತರೆ. ಅಂಜಿಯೋಸ್ಪರ್ಮಲ್ಲಿ ಮುಖ್ಯವಾಗಿ ಈ ಥರ ಸ್ಟೆಂಟ್ ಹಾಕ್ತಾರಲ್ಲ ಸ್ನೇಹಿತರೆ, ಈ ಥರ ವೇಲ್ಸ್ ಏನಪ್ಪ ದಪ್ಪ ಬಾತಿರ್ತದೆ ಸ್ನೇಹಿತರೆ. ಈ ಥರ ದಪ್ಪ ಬಾತಿರ್ತವೆ. ಆ ದಪ್ಪ ಬಾತಾಗಿ ಏನಪ್ಪ ಅಂದರೆ ಇದನ್ನು ಒಂದು ಕಳಿಸ್ತಾರೆ ಸ್ನೇಹಿತರೆ, ರಕ್ತ ಸರಾಗೋಗಿ ಸಾಗಲು. ಅಥವಾ ಈ ಥರ ಒಂದು ದಪ್ಪದನ್ನು ಕಳಿಸ್ಬಿಟ್ಟು ಅದರಲ್ಲಿ ಈ ಥರ ಕಬ್ಬಿಣ ಥರ ಉಳ್ಕೊಂಡ್ಬಿಡುತ್ತಲ್ಲ ಸ್ನೇಹಿತರೆ, ಇದನ್ನು ರಕ್ತವನ್ನು ಸರಬರಾಜಾಗಿ ಮಾಡಲು ಅಂಜಿಯೋಸ್ಪರ್ಮ್ ಅಂತ ಸ್ನೇಹಿತರೆ. ಇದು ಅಂಜಿಯೋಸ್ಪರ್ಮ್ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಈ ಥರ ಸ್ಟೆಂಟ್ ಅಲ್ಲೇ ಉಳ್ಕೊಳ್ಳಿ ಸ್ನೇಹಿತರೆ. ಅಂಜಿಯೋಸ್ಪರ್ಮ್ ಮತ್ತು ಸ್ಟೆಂಟ್ ಚಿಕಿತ್ಸೆ. ಅಂಜಿಯೋಸ್ಪರ್ಮಲ್ಲಿ ಮುಖ್ಯವಾಗಿ ರಕ್ತನಾಳಗಳು ಬ್ಲಾಕ್ ಮತ್ತು ಅಡಚಣೆಯನ್ನು ನಿವಾರಣೆ ಮಾಡಲು ಬಳಸ್ತೀವಿ. ಕ್ಯಾಥೆಟ್ರಾಲ್ ಮೊದಲ ಮಣಿಕಟ್ಟು ಮತ್ತು ತೊಡೆಯ ರಕ್ತನಾಳ ಮೂಲಕ ಸಣ್ಣ ತೆಳುವಾದ ಕೊಳವೆಯನ್ನು ಕಳಿಸ್ತೀವಿ.
ಇದರಲ್ಲಿ ಬಲೂನ್ ರೀತಿ ಇರುತ್ತೆ ಸ್ನೇಹಿತರೆ. ಬ್ಲಾಕ್ ಏನಪ್ಪ ಅಂದರೆ ಅದನ್ನು ತಡೆಯುತ್ತೆ. ಉಬ್ಬಿರೋ ಜಾಗಕ್ಕೆ ಉಬ್ಬಿಸಲಾಗುತ್ತೆ ಸ್ನೇಹಿತರೆ. ಕೊಲೆಸ್ಟ್ರಾಲ್ ಒತ್ತಡ ಬಲೂನ್ ಉಂಟಾದಾಗ ಕೊಬ್ಬು ಏನಪ್ಪ ಅಂದರೆ ಅದನ್ನು ತಳ್ಳುತ್ತೆ ಸ್ನೇಹಿತರೆ. ಸ್ಟೆಂಟ್ ಅಳವಡಿಕೆ ಅಥವಾ ಮತ್ತೆ ಮುಚ್ಚಿಕೊಳ್ಳದಂತೆ ಅಲ್ಲೇನಪ್ಪ ಅಂದ್ರೆ ಸಣ್ಣದಾದ ಲೋಹದ ಜಾಲವನ್ನು ಏನಪ್ಪ ಅಲ್ಲೇ ಇಳಿಸ್ತೀವಿ ಅಥವಾ ಸ್ಟ್ರಿಂಗ್ ಅಲ್ಲಪ್ಪ ಇಳಿಸ್ತೀವಿ ಸ್ನೇಹಿತರೆ. ಶಾಶ್ವತವಾಗಿ ಕೂರಿಸಲಾಗುತ್ತೆ. ಸ್ಟೆಂಟ್ ಹಾಕೋರು ಅಂತ ಹೇಳ್ತಾರಲ್ಲ ಸ್ನೇಹಿತರೆ, ಮನೆಯಲ್ಲಿ ಈ ಥರ ಸ್ಟೆಂಟ್ ಹಾಕಿರ್ತಾರೆ. ಅಲ್ಲಿ ರಕ್ತನಾಳಗಳಂತ ಸರಾಗು ಸಹ ಹಾರ್ಟ್ ಅಟ್ಯಾಕ್ ಆಗಲಿದ್ದಂಗೆ ಮಾಡಲು ಮುಖ್ಯವಾಗಿ ನಮಗೆ ಸಹಾಯ ಮಾಡುತ್ತೆ ಸ್ಟೆಂಟು ಧೂಮಪಾನ ಕಾಯಿಲೆ ಮತ್ತು ಎದೆನೋವು ಮತ್ತು ಹೃದಯಾಘಾತ ಏನಪ್ಪ ನಿವಾರಿಸುತ್ತೆ ಸ್ಟೆಂಟು. ಮನುಷ್ಯನಲ್ಲಿ ಏನಪ್ಪ ಅಂದರೆ ಮನುಷ್ಯ, ಪಕ್ಷಿ ಮತ್ತು ಮೊಸಳೆಯಲ್ಲಿ ಏನಪ್ಪ 4 ಕೋಣೆಗಳು ಹೊಂದಿದೆ. ತಿರುಗಿ ಏನಪ್ಪ ಅಂದರೆ ಇದರಲ್ಲಿ 3 ಕೋಣೆಗಳೊಂದು ಉಭಯವಾಸಿಗಳಾದ ಭೂಮಿ ಮತ್ತು ನೀರಿನಲ್ಲಿ ವಾಸಿಸುವ ಸರೀಸೃಪಗಳು ಏನಪ್ಪ ಅಂದರೆ 3 ಕೋಣೆಗಳು ಹೊಂದಿದೆ. 2 ಕೋಣೆಗಳು ಮೀನು ಹೊಂದಿದೆ ಸ್ನೇಹಿತರೆ. 13 ಕೋಣೆಗಳೇನಪ್ಪ ಅಂದರೆ ಜಿರಳೆ ಹೊಂದಿದೆ. ಮೊಸಳೆ ಏನಪ್ಪ ಅಂದರೆ ಮುಖ್ಯವಾಗಿ 3 ಕೋಣೆ ಹೊಂದಿದೆ. ಮೊಸಳೆ ಅಪರೂಪವಾಗಿ 4 ಕೋಣೆಗಳು ಸಹ ಹೊಂದಿರ್ತವೆ ಸ್ನೇಹಿತರೆ. ಜಿರಳೆಗಳು ಬಂದ್ಬಿಟ್ಟು ಏನಪ್ಪ ಅಂದರೆ ಇದೇ ಉದ್ದವಾಗಿ 13 ಕೋಣೆಗಳನ್ನು ಹೊಂದಿದೆ ಸ್ನೇಹಿತರೆ. ಮಾನವರಲ್ಲಿ ಕೆಂಪು ರಕ್ತವನ್ನು ಹೊಂದಿದೆ ಸ್ನೇಹಿತರೆ. ಹಿಮೋಗ್ಲೋಬಿನಿಂದ ಏನಪ್ಪ ಅಂದರೆ ಕೆಂಪು ಪ್ರೋಟೀನಿಂದ ಏನಪ್ಪ ಕೆಂಪು ರಕ್ತ ಹೊಂದಿದೆ. ನಕ್ಷತ್ರ ಮೀನು ಅಥವಾ ಮೀನುಗಳೇನಪ್ಪ ಅಂದರೆ ನೀಲನ್ನು ಹೊಂದಿದೆ ಸ್ನೇಹಿತರೆ. ನೀಲಿ ರಕ್ತವನ್ನು ಹೊಂದಿದೆ. ಮೃದಂಗಿ ಸಹ ನೀಲಿ ರಕ್ತವನ್ನು ಹೊಂದಿದೆ. ಸಯನ್ ಬಣ್ಣವನ್ನು ಹೊಂದಿದೆ ಸ್ನೇಹಿತರೆ. ಇದಕ್ಕೆ ಕಾರಣ ತಾಮ್ರ, ಹಿಮೋಸಯನ್ ಅಂತ ಕರೀತಾರೆ. ತಾಮ್ರದಿಂದ ಏನಪ್ಪ ಅಂದರೆ ನೀಲಿ ಬಣ್ಣ ಹೊಂದಿದೆ. ಮೀನುಗಳು ಬಂದ್ಬಿಟ್ಟು ಹಸಿರು ಬಣ್ಣವನ್ನು ರಕ್ತವನ್ನು ಹೊಂದಿದೆ ಸ್ನೇಹಿತರೆ. ಇದು ಕ್ಲೋರೋಕ್ರೊಮೈನ್ ಎಂಬ ಪ್ರೋಟೀನಿಂದ ಏನಪ್ಪ ಅಂದರೆ ಹಸಿರು ರಕ್ತವನ್ನು ಹೊಂದಿದೆ. ಜಿರಳೆಗಳು ಬಂದ್ಬಿಟ್ಟು ಏನಪ್ಪ ಅಂದರೆ ಬಿಳಿ ಬಣ್ಣದಾಗಿದೆ ಸ್ನೇಹಿತರೆ. ಯಾಕಂತಂದರೆ ಮುಖ್ಯವಾಗಿ ಹಿಮೋಲಿಂಪ್ ಇಂದ ಏನಪ್ಪ ಅಂದರೆ ಬಿಳಿ ಬಣ್ಣದಾಗಿದೆ. ಆಮ್ಲಜನಕ ಸಾಗಿಸುವ ಹಿಮೋಗ್ಲೋಬಿನ್ ಇರುವುದಿಲ್ಲ ಸ್ನೇಹಿತರೆ ಇದರಲ್ಲಿ. ಆದ್ದರಿಂದ ಏನಪ್ಪ ಅದನ್ನು ಹಿಮೋಲಿಂಪ್ ಎಂದು ಕರೀತಾರೆ. ಮಾನವ ಹೃದಯ ಸಂಗತಿಗಳು ದೇಹದ ಮಧ್ಯಭಾಗದಲ್ಲಿ ಸ್ವಲ್ಪ ಎಡಕ್ಕೆ ಇದೆ ಸ್ನೇಹಿತರೆ. ಹೃದಯ 4 ಕೋಣೆಗಳನ್ನು ಹೊಂದಿದೆ. 2 ಕರ್ಣಿಕೆಗಳು, 2 ವೆಂಟ್ರುಕಲ್ ಹೊಂದಿದೆ. ರಕ್ತದಲ್ಲಿ ದೇಹದಂತ ಶುದ್ಧ ರಕ್ತವನ್ನು ಪಂಪ್ ಮಾಡುತ್ತೆ ಸ್ನೇಹಿತರೆ. 72 ಬಾರಿ ಹೊಡ್ಕೊಳ್ಳುತ್ತೆ. ಸ್ಟೆಥೋಸ್ಕೋಪ್ ಏನಪ್ಪ ಅಂದರೆ ಆಲ್ರೆಡಿ ನೋಡಿದ್ದೀವಿ. ಲಬ್ ಡಬ್ ಎಂಬ ಧ್ವನಿಯನ್ನು ಉಂಟು ಮಾಡುತ್ತೆ. ರೆನ್ಲಾಕ್ ಏನಪ್ಪ ಅಂದರೆ ಕಂಡುಹಿಡಿದ್ರು, ಆಲ್ರೆಡಿ ನೋಡಿದ್ದೀವಿ. ಸಿಸ್ಟೋಲಿಕ್ ಒತ್ತಡ ಹೃದಯ ಪಂಪ್ ಮಾಡೋದು 120. ವಿಶ್ರಾಂತಿ ಸ್ಥಿತಿಯಲ್ಲಿದ್ದಾಗ ಏನಪ್ಪ ಅಂದರೆ ನಿಮಿಷಕ್ಕೆ 80 ಬಾರಿ ಹೊಡ್ಕೊಳ್ಳುತ್ತೆ ಸ್ನೇಹಿತರೆ. ಇದು ಮಾಮೂಲು ಸ್ಥಿತಿಯಲ್ಲಿದ್ದಾಗ 120 ಬಾರಿ ಹೊಡ್ಕೊಳ್ಳುತ್ತೆ. ಸಿಗ್ಮೋ ಮನೋಮೀಟರ್ ಏನಪ್ಪ ಅಂದರೆ ರಕ್ತದ ಒತ್ತಡವನ್ನು ಕಂಡುಹಿಡಿಯಲು ಬಳಸ್ತೀವಿ ಸ್ನೇಹಿತರೆ. ಸ್ಟೀಫನ್ ನೆಲ್ಸನ್ ಏನಪ್ಪ ಸಿಗ್ಮೋ ಮನೋಮೀಟರನ್ನು ಕಂಡುಹಿಡಿತಾರೆ ಸ್ನೇಹಿತರೆ. 1733ರಲ್ಲಿ ಕುದುರೆಯೊಂದರಲ್ಲಿ ರಕ್ತದ ಒತ್ತಡವನ್ನು ಯಶಸ್ವಿಯಾಗಿ ಕಂಡುಹಿಡಿಯೋದರಲ್ಲಿ ಕುದುರೆಯಲ್ಲಿ ಕಂಡುಹಿಡಿತಾರೆ. ಅದು ವೆರಿ ವೆರಿ ಇಂಪಾರ್ಟೆಂಟು. ಇದು ನೋಡಿ ಸ್ನೇಹಿತರೆ, ಸಿಗ್ಮೋ ಮನೋಮೀಟರ್ ಅಂದರೆ ಇದೆ. ಸಿಗ್ಮೋ ಮನೋಮೀಟರ್ ಈ ಥರ ಇದು ತೋರಿಸುತ್ತೆ. ರಕ್ತದ ಮುಂದೆ 120ರಷ್ಟು ಇರುತ್ತೆ. ಆರೋಗ್ಯದಲ್ಲಿ ಸೂಕ್ಷ್ಮ 120 ಇರುತ್ತೆ ಸ್ನೇಹಿತರೆ. ಅದರಲ್ಲಿ ವಿಶ್ರಾಂತಿಯಲ್ಲಿ 80ರಷ್ಟು ಇರುತ್ತೆ. ಡಯಾಲಿಸ್ಟಿಕ್ ಒತ್ತಡ ಅಂತ ಕರೀತಾರೆ ಇದನ್ನು. ಮುಖ್ಯವಾಗಿ ಇದರಲ್ಲಿ ಸ್ಟೀಫನ್ ಹೆಲ್ಸ್ ಎಂಬವರು ಮೊದಲ ಬಾರಿಗೆ ಶಿಕ್ಷಕರಾಗಿರ್ತಾರೆ, ಕಂಡುಹಿಡಿತಾರೆ ಸ್ನೇಹಿತರೆ ಕುದುರೆಯಲ್ಲಿ. ಹಮ್ಮಿಂಗ್ ಬರ್ಡಲ್ಲಿ ಏನಪ್ಪ ಅಂದರೆ ಅತಿ ಹೆಚ್ಚಾಗಿ ರಕ್ತದ ನಾಡಿ ಬಡಿತ ಉಂಟಾಗುತ್ತೆ ಸ್ನೇಹಿತರೆ. ನಿಮಿಷಕ್ಕೆ 126ರಷ್ಟು ಹಮ್ಮಿಂಗ್ ಬರ್ಡಲ್ಲಿ ಹೊಡೆಯುತ್ತೆ. ಅತಿ ಕಡಿಮೆ ಹೊಂದಿರುವ ಜೀವಿ ಕನಿಷ್ಠ ಆಮೆ ಬಂದ್ಬಿಟ್ಟು ಅತಿ ನಿಧಾನವಾಗಿ ಹೃದಯ ಬಡಿತ ಹೊಂದಿರುವ ಪ್ರಾಣಿಯಾಗಿದೆ. ನಿಮಿಷಕ್ಕೆ 4ರಿಂದ 5 ಬಡಿಯುತ್ತೆ ಸ್ನೇಹಿತರೆ. ಗರ್ಭಧಾರಣೆ ಏನಪ್ಪ ಅಂದರೆ 5ರಿಂದ 6 ವಾರಗಳ ನಂತರ ಏನಪ್ಪ ಅಂದರೆ ಹೃದಯ ಬಡಿತ ಕಂಡುಕೊಳ್ತವೆ. 21 ದಿನ ಅಥವಾ 21 ದಿನ ಅಥವಾ 5ರಿಂದ 6 ದಿನಗಳಲ್ಲಿ ಹೃದಯ ಬಡಿತ ಉಂಟಾಗುತ್ತೆ. ಭ್ರೂಣ ಎಥೋ ಟೆಸ್ಟ್ ಏನಪ್ಪ ಅಂದರೆ ಏನಪ್ಪ ಅಂತಂದರೆ ಇಲ್ಲಿದ್ರೆ ಸ್ನೇಹಿತರೆ, ಈ ಹೃದಯಕ್ಕೆ ಏನಪ್ಪ ಅಂದರೆ ಈ ಥರ ಇಟ್ಬಿಟ್ಟು ಏನಪ್ಪ ಅಂದರೆ ಈ ಥರ ಚೆಕ್ ಮಾಡಿದಾಗ ಏನಪ್ಪ ಅಂದರೆ ನಮಗೆ ಎಥೋ ಟೆಸ್ಟಲ್ಲಿ ಹೃದಯ ಎಷ್ಟು ಬಡಿಯುತ್ತೆ, ಹೃದಯ ಬಡಿತವನ್ನು ಈ ಥರ ನೋಡ್ಬೋದು ಸ್ನೇಹಿತರೆ. ಎಕೋ ಟೆಸ್ಟ್ ಅಂತ ಕರಿತಾ ಇದು.
ಎಕೋ ಟೆಸ್ಟ್ ಮಾಡ್ತಾರಲ್ಲ ಸ್ನೇಹಿತರೆ, ಇಲ್ಲಿ ಪೊಲೀಸರಿಗೆ ಮತ್ತು ಈ ಥರವ್ರಿಗೆ ಮೆಡಿಕಲ್ ಟೆಸ್ಟ್ ಎಕೋ ಟೆಸ್ಟ್ ಮಾಡ್ತಾರೆ. ಹೃದಯ ಬಡಿತ ಎಷ್ಟಿದೆ, ಜೋರಾಗಿದೆ ಅಂತ ಕಂಡುಹಿಡಿತಾರೆ ಸ್ನೇಹಿತರೆ ಎಕೋ ಟೆಸ್ಟಲ್ಲಿ. ಹೃದಯ ಪರಿಚಯ ಬಂದ್ಬಿಟ್ಟು ಶಂಕುವಿನಾಕಾರದಲ್ಲಿ ಏನಪ್ಪ ಅಂದರೆ ಹೃದಯ ಇರುತ್ತೆ ಸ್ನೇಹಿತರೆ. ಯಾವ ಆಕಾರದಲ್ಲಿ? ಶಂಕುನಾಕಾರ. ಎಷ್ಟಿದೆ? 2 ಶ್ವಾಸಕೋಶಗಳ ಸ್ವಲ್ಪ ಎಡಕ್ಕೆ ವಾಲಿದೆ. ಇದು ಸ್ವಲ್ಪ ಎಡಕ್ಕೆ ವಾಲಿದೆ. ಎದೆಗೂಡಿನಲ್ಲಿ 2 ಶ್ವಾಸಕೋಶಗಳ ಮಧ್ಯೆ ಇದೆ, ಎಡಕ್ಕೆ ವಾಲಿದೆ. ಜೀವಮಾನದಲ್ಲಿ ಆಯಾಸಗೊಳ್ಳುವುದಿಲ್ಲ ಸ್ನೇಹಿತರೆ. ಈ ಸ್ನಾಯುಗಳು ಅನೈಚ್ಛಿಕ ಸ್ನಾಯುಗಳಾಗಿರುತ್ತವೆ. ಅನೈಚ್ಛಿಕ ಸ್ನಾಯುಗಳು ಏನಪ್ಪ ಅಂದರೆ ಆಯಾಸಗೊಳ್ಳುವುದಿಲ್ಲ. ಹೃದಯದ ಕೋಣೆಗಳು ಏನಪ್ಪ ಅಂದರೆ ಮುಖ್ಯವಾಗಿ ಹೃತ್ಕರ್ಣಗಳು. 2 ಕೋಣೆಗಳು, ಬಲ ಮತ್ತು ಎಡ ಹೃತ್ಕರ್ಣಗಳಿದೆ ಸ್ನೇಹಿತರೆ. ಹೃತ್ಕರ್ಷಿಗಳು ಬಂದ್ಬಿಟ್ಟು ಏನಪ್ಪ ಅಂದರೆ 2 ಇದೆ ಸ್ನೇಹಿತರೆ. ಬಲ ಹೃತ್ಕರ್ಷಿ ಮತ್ತು ಎಡ ಹೃತ್ಕರ್ಷಿ ಇದೆ ಸ್ನೇಹಿತರೆ. ಇದು ರಕ್ತವನ್ನು ಪಂಪ್ ಏನಪ್ಪ ಅಂದರೆ ದೇಹದ ಅಂಗಗಳಿಗೆ ಏನಪ್ಪ ಅಂದರೆ ಪಂಪ್ ಮಾಡ್ತವೆ. ವೆರಿ ವೆರಿ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಇದು ರಕ್ತದ ಅಂಗಗಳಿಗೆ ಪಂಪ್ ಮಾಡ್ತವೆ ಸ್ನೇಹಿತರೆ ಇವು. ಪೇಸ್ ಮೇಕರ್ ಬಂದ್ಬಿಟ್ಟು ಏನಪ್ಪ ಸೈನಾಟ್ರಲ್ ನೋಡ್ ಅಂತ ಹೇಳ್ತಾರೆ ಸ್ನೇಹಿತರೆ. SI ಅನ್ನೋದು ಪೇಸ್ ಮೇಕರ್ ಬದಲಾಗಿ ಹೃದಯ ಬಡಿತವನ್ನು ಏನಪ್ಪ ಅಂದರೆ ಸರಾಗ ಮಾಡಲು ಪೇಸ್ ಮೇಕರ್ ಬಳಸ್ತೀವಿ ಸ್ನೇಹಿತರೆ. ಎಡ ಹೃತ್ಕರ್ಣ ಬಂದ್ಬಿಟ್ಟು ಆಮ್ಲಜನಕಯುತ ರಕ್ತವನ್ನು ಪಡೆಯುತ್ತೆ ಸ್ನೇಹಿತರೆ. ಶ್ವಾಸಕೋಶಗಳಿಂದ ಆಮ್ಲಜನಕಯುತ ರಕ್ತವನ್ನು ಪಡೆಯುತ್ತೆ ಎಡ ಹೃತ್ಕರ್ಣ. ಬಲ ಹೃತ್ಕರ್ಣ ಬಂದ್ಬಿಟ್ಟು ಇದು ದೇಹದ ಆಮ್ಲಜನಕ ರಹಿತ ರಕ್ತವನ್ನು ಏನಪ್ಪ ಅಂದರೆ ಪಡೆಯುತ್ತೆ ಸ್ನೇಹಿತರೆ. ಆಮ್ಲಜನಕ ರಹಿತ ರಕ್ತ ಬಲ ಹೃತ್ಕರ್ಣ. ಎಡ ಹೃತ್ಕರ್ಣ ಬಂದ್ಬಿಟ್ಟು ಆಮ್ಲಜನಕ ಯುಕ್ತ ರಕ್ತವನ್ನು ಪಡೆಯುತ್ತೆ ಶ್ವಾಸಕೋಶಗಳಿಂದ. ಹೃದಯ ಕವಾಟಗಳು. ತ್ರಿದಳ ಕವಾಟ ಬಂದ್ಬಿಟ್ಟು ಬಲ ಹೃತ್ಕರ್ಣದಿಂದ ಬಲ ಹೃತ್ಕರ್ಷಕ ರಕ್ತವನ್ನು ನಿಯಂತ್ರಿಸುತ್ತೆ, ಬ್ಲಡ್ಡನ್ನು ನಿಯಂತ್ರಿಸುತ್ತೆ. ದ್ವಿದಳ ಕವಾಟಗಳೇನಪ್ಪ ಅಂದರೆ ಮುಕ್ತವನ್ನು ರಕ್ತವನ್ನೇನಪ್ಪ ಅಂದರೆ ಹೃದಯವನ್ನು ನಿಯಂತ್ರಿಸುತ್ತೆ. ರಕ್ತ ಎಷ್ಟು ನೀವು ಬೇಕಂಬೋದು ಹೃದಯಕ್ಕೆ ನಿಯಂತ್ರಿಸಿದ್ರೆ. ಟೆಂಡನ್ ಬಂದ್ಬಿಟ್ಟು ಏನಪ್ಪ ಅಂದರೆ ರಕ್ತ ಹಿಮ್ಮುಖವಾಗಿ ಹರಿದಂತೆ ನೋಡ್ತವೆ ಟೆಂಡನ್ಗಳು. ಟೆಂಡನ್ಗಳು ರಕ್ತ ಹಿಮ್ಮುಖವಾಗಿ ಹರಿಯದಂತೆ ನೋಡ್ತವೆ ಸ್ನೇಹಿತರೆ. ಬಲ ಹೃತ್ಕರ್ಣ ಮತ್ತು ಎಡ ಹೃತ್ಕರ್ಣ. ಇದು ಸ್ಟೆಮ್ ಅಂತ ಕರಿತೀವಿ ಸ್ನೇಹಿತರೆ. ವಿಭಜಿಸುವ ಶಕ್ತಿ ಅಂದರೆ 2 ಭಾಗವಾಗಿ ಹೃದಯವನ್ನು ವಿಭಜಿಸುತ್ತೆ ಇದು. ದೇಹದಿಂದ ಹೃದಯಕ್ಕೆ ಏನಪ್ಪ ಅಂದರೆ ಉಚ್ಚಾಪಧಮನಿ ಮತ್ತು ನೀಚಾಪಧಮನಿ ಮೂಲಕ ಬಲ ಹೃತ್ಕರ್ಣಕ್ಕೆ ಬರುತ್ತೆ ಸ್ನೇಹಿತರೆ. ಯಾವುದಪ್ಪ ಅಂದರೆ ವಿವಿಧ ಬಗೆಯ ಆಮ್ಲಜನಕ ಇದ್ದ ಅಶುದ್ಧ ರಕ್ತ ಏನಪ್ಪ ಅಂದರೆ ಉಚ್ಚ ಅಭಿಧಮನಿ ಅಪಧಮನಿ ಬಂದ್ಬಿಟ್ಟು ಬಲ ಹೃತ್ಕರ್ಣಕ್ಕೆ ಬರುತ್ತೆ ಸ್ನೇಹಿತರೆ. ಅಶುದ್ಧ ರಕ್ತ ಏನಪ್ಪ ಅಂದರೆ ಅಶುದ್ಧ ರಕ್ತ ಬಲಭಾಗ. ಇದು ಅಶುದ್ಧ ರಕ್ತ ಬಲ ಹೃತ್ಕರ್ಣದಲ್ಲಿ ಅಶುದ್ಧ ರಕ್ತ ಏನಪ್ಪ ಅಂದರೆ ಹೃದಯಕ್ಕೆ ಬರುತ್ತೆ ಸ್ನೇಹಿತರೆ. ಕೋಣೆಗಳೇನಪ್ಪ ಮುಖ್ಯವಾಗಿ ಬಲ ಹೃತ್ಕರ್ಣವು ವಿಶ್ರಾಂತಿ ಸ್ಥಿತಿಯಲ್ಲಿದ್ದಾಗ ರಕ್ತವನ್ನು ತುಂಬಿಕೊಳ್ಳುತ್ತದೆ. ನಂತರ ಸಂಕುಚಿತಗೊಂಡಾಗ ಕುಗ್ಗಿದಾಗ ರಕ್ತವು ಬಲ ಹೃತ್ಕರ್ಷಿಗೆ ಎಂದು ಚಲಿಸುತ್ತದೆ. ರಕ್ತ ಶುದ್ಧೀಕರಣ ಶ್ವಾಸಕೋಶಕ್ಕೆ ಏನಪ್ಪ ಅಂದರೆ ಬಲ ಹೃತ್ಕರ್ಣವು ಸಂಕುಚಿತಗೊಂಡಾಗ ಅಶುದ್ಧ ರಕ್ತವನ್ನು ಫುಪ್ಪಸ ಅಪಧಮನಿ ಮೂಲಕ ಶ್ವಾಸಕೋಶಕ್ಕೆ ಪಂಪ್ ಮಾಡಲಾಗುತ್ತೆ ಸ್ನೇಹಿತರೆ. ಶ್ವಾಸಕೋಶಕ್ಕೆ ಪಂಪ್ ಮಾಡಲಾಗುತ್ತೆ ಫುಪ್ಪಸ ಅಪಧಮನಿ ಸ್ನೇಹಿತರೆ. ಈ ಅಶುದ್ಧ ರಕ್ತವನ್ನು ಏನಪ್ಪ ಅಂದರೆ ಫುಪ್ಪಸ ಅಪಧಮನಿಗಳು ಏನಪ್ಪ ಅಂದರೆ ಹೃದಯಕ್ಕೆ ಏನಪ್ಪ ಅಂದರೆ ಕಳಿಸ್ತವೆ ಸ್ನೇಹಿತರೆ. ಇದು ಶ್ವಾಸಕೋಶದಿಂದ ಬಂದಿರುತ್ತೆ, ಹೃದಯಕ್ಕೆ ಕಳಿಸ್ತವೆ. ಫುಪ್ಪಸ ಅಪಧಮನಿಗಳು ಏನಪ್ಪ ಅಂದರೆ ಮೂಲಕ ಶ್ವಾಸಕೋಶಕ್ಕೆ ಪಂಪ್ ಮಾಡಲಾಗುತ್ತೆ ಸ್ನೇಹಿತರೆ. ಇದು ಹೃದಯಕ್ಕಲ್ಲ, ಇದು ಶ್ವಾಸಕೋಶಕ್ಕೆ ಸ್ನೇಹಿತರೆ. ಶ್ವಾಸಕೋಶಕ್ಕೆ ಕಳಿಸ್ತವೆ. ಶ್ವಾಸಕೋಶಕ್ಕೆ ಇದು ಹೃದಯಕ್ಕೆ ಕಳಿಸುತ್ತೆ ಏನಪ್ಪ ಅಂದರೆ ಇಲ್ಲಿಂದ ಬಂದ್ಬಿಟ್ಟು ಅಪಧಮನಿಗಳು ಶ್ವಾಸಕೋಶಕ್ಕೆ ಕಳಿಸ್ತವೆ ಸ್ನೇಹಿತರೆ. ಅಪಧಮನಿಗಳು ಅನಿಲ ವಿನಿಮಯ ಬಂದ್ಬಿಟ್ಟು ರಕ್ತ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕಿ ಆಮ್ಲಜನಕವನ್ನು ಪಡೆದುಕೊಳ್ಳುವ ಶುದ್ಧ ಏನಪ್ಪ ಅಂದರೆ ಅನಿಲ ವಿನಿಮಯ ಬಂದ್ಬಿಟ್ಟು ಏನಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕಿ ಆಮ್ಲಜನಕವನ್ನು ಪಡ್ಕೊಳ್ತಾ ಸ್ನೇಹಿತರೆ. ಹೃದಯದಲ್ಲಿ ಶುದ್ಧ ರಕ್ತ ಆಗಮನ ಬಂದ್ಬಿಟ್ಟು ಎಡಭಾಗದಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ
ಶ್ವಾಸಕೋಶದಲ್ಲಿ ಶುದ್ಧಿಸಲ್ಪಟ್ಟ ಏನಪ್ಪ ಅಂದರೆ ಪುಪ್ಪಸ ಅಭಿಧಮನಿಗಳ ಮೂಲಕ ಹೃದಯವು ಎಡ ಹೃತ್ಕರ್ಣಕ್ಕೆ ಪ್ರವೇಶಿಸುತ್ತದೆ. ನೋಡಿ ಸ್ನೇಹಿತರೆ, ಇದರಲ್ಲಿ ಶ್ವಾಸಕೋಶದಲ್ಲಿ ಶುದ್ಧೀಕರಿಸಲ್ಪಟ್ಟ ಆಮ್ಲಜನಕಯುಕ್ತ ಶುದ್ಧ ರಕ್ತ ಏನಪ್ಪ ಅಂದರೆ ಪುಪ್ಪಸ ಅಭಿಧಮನಿ ಮೂಲಕ ಏನಪ್ಪ ಹೃದಯ ಎಡಕ್ಕೆ ಏನಪ್ಪ ಅಂದರೆ ಪ್ರವೇಶಿಸುತ್ತೆ. ನೋಡಿ ಸ್ನೇಹಿತರೆ, ಇದರಿಂದ ರಕ್ತ ಏನಪ್ಪ ಅಂದರೆ ಪುಪ್ಪಸ ಅಭಿಧಮನಿ ಮೂಲಕ ಏನಪ್ಪ ಅಂದರೆ ಶುದ್ಧ ರಕ್ತ ಏನಪ್ಪ ಅಂದರೆ ಇಲ್ಲಿ ಪ್ರವೇಶಿಸುತ್ತೆ. ಶುದ್ಧ ರಕ್ತ ಪ್ರವೇಶಿಸುತ್ತೆ ಸ್ನೇಹಿತರೆ, ಇಲ್ಲಿ ಶುದ್ಧ ರಕ್ತ ಪ್ರವೇಶ ಮಾಡುತ್ತೆ. ಇಲ್ಲಿ ಮೂಲಕ ಎಡಕ್ಕೆ ಪ್ರವೇಶಿಸುತ್ತೆ. ದೇಹಕ್ಕೆ ರಕ್ತ ಸರಬರಾಜು ಬಂದ್ಬಿಟ್ಟು ಏನಪ್ಪ ಅಂದರೆ ದೇಹದಲ್ಲಿ ಕೊನೆಯದಾಗಿ ಬಲಿಷ್ಠವಾದ ಎಡ ಹೃತ್ಕರ್ಣಗಳು ಇಡೀ ದೇಹಕ್ಕೆ ಏನಪ್ಪ ಅಂದರೆ ರಕ್ತವನ್ನು ಏನಪ್ಪ ಅಂದರೆ ಮಹಾಪಧಮನಿ ಪಂಪ್ ಮಾಡಿಸುತ್ತೆ. ಇಡೀ ದೇಹಕ್ಕೆ ಕಳಿಸುತ್ತೆ ಮಹಾಪಧಮನಿ ಬಂದ್ಬಿಟ್ಟು ಇಡೀ ದೇಹಕ್ಕೆ ಕಳಿಸುತ್ತೆ ಸ್ನೇಹಿತರೆ. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಇದ್ರ ಬಗ್ಗೆ. ಡಬಲ್ ಸರ್ಕ್ಯುಲೇಟ್ ದ್ವಿಭಜನೆ ಸ್ಟೆಮ್ ಇವೆಲ್ಲ ಬೇಕಾಗಿಲ್ಲ ಸ್ನೇಹಿತರೆ. ಅಶುದ್ಧ ಮತ್ತು ಶುದ್ಧ ರಕ್ತ ಒಂದಕ್ಕೊಂದು ಬೇರೆ ಆಗೋದಂತೆ ಸ್ಟೆಪ್ ಏನಪ್ಪ ಅಂದರೆ ಈ ಮಧ್ಯದ ಗೋಡೆ ಥರ ಸ್ಟೆಮ್ ವರ್ಕ್ ಆಗುತ್ತೆ ಸ್ನೇಹಿತರೆ. ಇದು ಇಂಪಾರ್ಟೆಂಟು. ತಿದಳ ಕವಾಟ ಬಲ ಮತ್ತು ಎಡ ಹೃತ್ಕರ್ಷ ಎಂಬುದು ರಕ್ತನಾಳ ಕೆಳಕ್ಕೆ ಮಾತ್ರ ಹೋಗಲು ಬಿಡುತ್ತೆ ಸ್ನೇಹಿತರೆ. ಇದು ಅಶುದ್ಧ ರಕ್ತವನ್ನು ಕೆಳಕ್ಕೆ ಹೋಗಲು ಮಾತ್ರ ಬಿಡುತ್ತೆ ದ್ವಿದಳ ಕವಾಟಗಳು ಏನಪ್ಪ ಅಂದರೆ ಮುಖ್ಯವಾಗಿ ರಕ್ತ ಕೆಳಕೋಣೆಗೆ ಬರಲು ಸಹಾಯ ಮಾಡುತ್ತೆ. ದ್ವಿದಳ ಕವಾಟ ಕೆಳಕೋಣೆಗೆ ಬರಲು ಸಹಾಯ ಮಾಡುತ್ತೆ. ಅರ್ಧಚಂದ್ರಾರ್ಧ ಕವಾಟ ಬಂದ್ಬಿಟ್ಟು ಪುಪ್ಪಸ ಅಭಿಧಮನಿ ಮಹಾಧಮನಿಯಲ್ಲಿ ಮುಖ್ಯವಾಗಿ ರಕ್ತದ ಹೊರಗೆ ಹೋದ ಮೇಲೆ ಮತ್ತೆ ಒಳಗೆ ಬರದಂತೆ ಏನಪ್ಪ ಅಂದರೆ ಮತ್ತೆ ಒಳಗೆ ಹೋಗುತ್ತೆ ಅನಿಸುತ್ತೆ, ಮತ್ತು ಹೊರಗಡೆ ಬರೋದಂಗೆ ಅರ್ಧಚಂದ್ರಾಕೃತಿ ಸೆಮ್ಯುಲರ್ ವೇಲ್ಸ್ ಏನಪ್ಪ ಅಂದರೆ ಪುಪ್ಪಸ ಅಭಿಧಮನಿಗಳು ಸಹಾಯ ಮಾಡ್ತಾರೆ ಸ್ನೇಹಿತರೆ. ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಪಲ್ಮನರಿ ವೇಲ್ಸ್ ಇದೆ. ಮುಖ್ಯವಾಗಿ ಎರಡು ಶ್ವಾಸಕೋಶಗಳ ನಡುವೆ ಸ್ವಲ್ಪ ಎಡಗಕ್ಕೆ ವಾಲಿದೆ. ಎಡಮುಷ್ಟಿ ಅಷ್ಟಿದೆ ಸ್ನೇಹಿತರೆ. ಕಂದು ಮಿಶ್ರಿತ ಕೆಂಪು ಬಣ್ಣ ಆಗಿದೆ ನಮ್ಮದು. ಕಾರ್ಡಿಯೋಲಜಿ ಅಂತ ಕರೀತಾರೆ ಹೃದಯ ಬಗ್ಗೆ. ಪೆರಿಕಾರ್ಡಿಯಂ ಎಂಬ ಹೊರಪೊರೆಯನ್ನು ಹೊಂದಿದೆ. ಯಾಂತ್ರಿಕ ಘರ್ಷಣೆಯಿಂದ ಯಾಂತ್ರಿಕ ಘರ್ಷಣೆಯಿಂದ ಇದು ಹೃದಯ ವರ್ಕ್ ಆಗುತ್ತೆ ಸ್ನೇಹಿತರೆ. 4 ಪ್ರತ್ಯೇಕ ಕೋಣೆಗಳು ಹೊಂದಿದೆ. ಹಾಡೆ ನಿಮ್ಗೆ ಗೊತ್ತು. ಹೃದಯದಲ್ಲಿ ಮುಖ್ಯವಾಗಿ ಎಡ ಮತ್ತು ಬಲ ಎಂಬ ಸ್ಟೆಮ್ ಸೀಳಿದೆ ಸ್ನೇಹಿತರೆ. ಎಡ ಭಾಗದಲ್ಲಿ ಆಕ್ಸಿಜನ್ ಯುಕ್ತ ಶುದ್ಧ ರಕ್ತ, ಬಲ ಭಾಗದಲ್ಲಿ ಆಕ್ಸಿಜನ್ ರಹಿತ ಅಶುದ್ಧ ರಕ್ತವನ್ನು ಸಾಗಿಸುತ್ತೆ. ಫೇಸ್ ಮತ್ತು ಸೈನಾಟ್ರಲ್ ಅಂತ ಕರೀತಾರೆ. ಹೃದಯದ ಮೇಲ್ಮೇಲಿನ ಮೂಲೆಯಲ್ಲಿದೆ ಸ್ನೇಹಿತರೆ. ಬಲ ಹೃತ್ಕರ್ಣ ಬಲಭಾಗದ ಮೇಲ್ಭಾಗದಲ್ಲಿದೆ. ಏನಪ್ಪ ಫೇಸ್ ಮೇಕರ್. ಹೃದಯ ಸ್ನಾಯುಗಳು ಸಂಕುಚಿತ ಮತ್ತು ವಿಕಸನಕ್ಕೆ ಕಾರಣವಾಗಿದೆ. ಲಂಗ್ಸ್, ಇದು ಲಂಗ್ಸ್ ಸ್ನೇಹಿತರೆ. ಪಲ್ಮನರಿ ವೇನ್ಸ್ ಅಂತ ಕರೀತಾರೆ ಸ್ನೇಹಿತರೆ. ರೈಟ್ ಆಟ್ರಿಕ್ಯುಲಮ್ ಮತ್ತು ಲೆಫ್ಟ್ ಆಟ್ರಿಕ್ಯುಲಮ್. ಆಮ್ಲಜನಕ ರಹಿತ ರಕ್ತವನ್ನು ಶ್ವಾಸಕೋಶದ ಅಪಧಮನಿ ಮೂಲಕ ಶ್ವಾಸಕೋಶಕ್ಕೆ ಪಂಪ್ ಮಾಡಿಸಿರ್ತಾರೆ. ಶ್ವಾಸಕೋಶದ ಅಪಧಮನಿಗಳ ಮೂಲಕ ಶ್ವಾಸಕೋಶಕ್ಕೆ ಏನಪ್ಪ ಅಂದರೆ ಪಂಪ್ ಮಾಡುತ್ತೆ ಆಮ್ಲಜನಕ ರಹಿತ ರಕ್ತವನ್ನು. ಬಲ ಹೃತ್ಕರ್ಣ ಏನಪ್ಪ ಅಂದರೆ ಇದು ಆಮ್ಲಜನಕ ರಹಿತ ರಕ್ತವನ್ನು ಏನಪ್ಪ ಅಂತ ಸ್ವೀಕರಿಸಿ ಪಂಪ್ ಮಾಡುತ್ತೆ ಸ್ನೇಹಿತರೆ. ಇದು ಎಡ ಹೃತ್ಕರ್ಣ ಬಂದ್ಬಿಟ್ಟು ಇದು ಆಮ್ಲಜನಕ ರಕ್ತವನ್ನು ಸ್ವೀಕರಿಸಿ ಪಂಪ್ ಮಾಡುತ್ತೆ. ಆಮ್ಲಜನಕಯುಕ್ತ ರಕ್ತವನ್ನು. ಇದು ಆಮ್ಲಜನಕ ರಹಿತ ಬಲ, ಆಮ್ಲಜನಕ ಸಹಿತ ಎಡ. ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ಕೇಳ್ತಾರೆ. ಶ್ವಾಸಕೋಶ ಅಪಧಮನಿ ಬಂದ್ಬಿಟ್ಟು ಆಮ್ಲಜನಕಯುಕ್ತ ರಕ್ತವನ್ನು ಸಾಗಿಸುವ ಏಕೈಕ ಅಪಧಮನಿ. ರಹಿತ ರಕ್ತವನ್ನು ಸಾಗಿಸುತ್ತೆ ಸ್ನೇಹಿತರೆ ಇದು ಹಾರ್ಟ್ಗೆ ಅಲ್ಲ, ದೇಹದ ಭಾಗಗಳಿಗೆ. ಶ್ವಾಸಕೋಶ ರಕ್ತನಾಳ ಬಂದ್ಬಿಟ್ಟು ಆಮ್ಲಜನಕಯುಕ್ತ ರಕ್ತವನ್ನು ಸಾಗಿಸುವ ಏಕೈಕ ರಕ್ತನಾಳ ಶ್ವಾಸಕೋಶ.
ಅಪಧಮನಿ ಬಂದ್ಬಿಟ್ಟು ಏನಪ್ಪ ಅಂದರೆ ಶುದ್ಧವಾದ ರಕ್ತವನ್ನು ತೆಗೆದುಕೊಂಡು ಹೋಗುವ ನಾಳಗಳಾಗಿರುತ್ತೆ ಸ್ನೇಹಿತರೆ. ದೇಹದ ಇತರ ಭಾಗಗಳು ಕಂಡು ಹೋಗುತ್ತೆ. ಉಪವಾಸ ಅಪಧಮನಿಗಳು ಬಂದ್ಬಿಟ್ಟು ಇದು ಆಕ್ಸಿಜನ್ ರಹಿತ ಅಶುದ್ಧ ರಕ್ತವನ್ನು ಹೃದಯದ ಬಲದಿಂದ ಶ್ವಾಸಕೋಶಗಳು ತೆಗೆದುಕೊಂಡು ಹೋಗುತ್ತೆ ಸ್ನೇಹಿತರೆ. ಅಪಧಮನಿ ಬೇರೆ ಸ್ನೇಹಿತರೆ. ಉಪವಾಸ ಅಪಧಮನಿ ಬೇರೆ. ಇದು ಶ್ವಾಸಕೋಶ ಕಂಡೋಗುತ್ತೆ. ದೇಹದ ಇತರ ಭಾಗಗಳಿಗೆ ಏನಪ್ಪ ಅಂದರೆ ಅಪಧಮನಿ ಕಂಡೋಗುತ್ತೆ. ಇದು ಇಂಪಾರ್ಟೆಂಟು, ಎಕ್ಸಾಮ್ಗೆ ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಅಭಿಧಮನಿ ಬಂದ್ಬಿಟ್ಟು ಇದು ಅಶುದ್ಧ ರಕ್ತವನ್ನು ಏನಪ್ಪ ಅಂದರೆ ನಾಳಗಳ ಮೂಲಕ ದೇಹದ ಎಲ್ಲ ಭಾಗಗಳಿಂದ ಹೃದಯಕ್ಕೆ ಕಂಡುಕೊಳ್ಳುತ್ತೆ. ಹೃದಯಕ್ಕೆ ಹೋಗುತ್ತೆ. ಉಪವಾಸ ಅಭಿಧಮನಿ ಬಂದ್ಬಿಟ್ಟು ಶ್ವಾಸಕೋಶದಿಂದ ಅಶುದ್ಧ ರಕ್ತವನ್ನು ಎಡ ಹೃತ್ಕರ್ಣಕ್ಕೆ ಶ್ವಾಸಕೋಶದಿಂದ ಅಶುದ್ಧ ರಕ್ತವನ್ನು ಎಡ ಹೃತ್ಕರ್ಣಕ್ಕೆ ಏನಪ್ಪ ಅಂದರೆ ಇದಕ್ಕೆ ಎಡ ಹೃತ್ಕರ್ಣ ಕೊಂಡೊಯ್ಯುತ್ತೆ ಸ್ನೇಹಿತರೆ. ಇದು ಇಂಪಾರ್ಟೆಂಟು ಏನಪ್ಪ ಅಂದರೆ ಎಕ್ಸಾಮ್ಗೆ ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಕೇಳ್ತಾರೆ, ಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಬಿಡಿ. ಇದು ಕೇಳ್ತಾರೆ ಸ್ನೇಹಿತರೆ. ದೇಹದಲ್ಲಿ ರಕ್ತವು ಲೋಮನಾಳ ತತ್ವ ಆಧಾರದ ಮೇಲೆ ಹರಿಯುತ್ತೆ. ಲೋಮನಾಳ ತತ್ವದಿಂದ ಅಂದರೆ ನೀರಿನೇನಪ್ಪ ಅಂದರೆ ಲೋಮನಾಳ ತತ್ವ ಗೊತ್ತಲ್ಲ ಸ್ನೇಹಿತರೆ. ಒಂದು ಇಂಕು ಏನಪ್ಪ ಅಂದರೆ ಹಿಂಗೆ ಹರಡ್ಕೊಳ್ತಲ್ಲ, ಆ ಥರ ಇದು ಏನಪ್ಪ ಲೋಮನಾಳ ತತ್ವ ಆಗಿದೆ ಸ್ನೇಹಿತರೆ. ಪೇಪರಲ್ಲಿ ಹರಡ್ಕೊಳ್ಳೋದಕ್ಕೆ. ಸಂಕೋಚನ ಕ್ರಿಯೆ ಬಂದ್ಬಿಟ್ಟು ಸಿಸ್ಟೋಲ್ ಅಂದರೆ ಲಬ್ಬ ಅಂತ ಸಿಸ್ಟೋಲ್ ಅಂತ ಕರಿತಾರೆ, ಲಬ್ಬ ಅಂತ. ಡಯಾಸ್ಟೋಲ್ ಡಬ್ಬ ಅಂತ ಕರೀತಾರೆ ಸ್ನಾಯುಗಳು. ದಪ್ಪ ಡಬ್ ಅಂತ ಕರಿತಾರೆ ಸ್ನೇಹಿತರೆ. ಅದಕ್ಕೆ ಸಿಸ್ಟೋಲ್ ಅಂದ್ಬಿಟ್ಟು ಡಯಾಸ್ಟೋಲ್ ಅಂತ ಕರೀತಾರೆ. ಮುಖ್ಯವಾಗಿ ಹೃದಯ ಬಡಿತ 1 ನಿಮಿಷಕ್ಕೆ 72 ಬಾರಿ ಮಗುನಲ್ಲಿ ನೋಡಿದ್ವಿ ಸ್ನೇಹಿತರೆ. ಏನಪ್ಪ ಅಂದರೆ ಮುಖ್ಯವಾಗಿ ಕಿರ್ಚನ್ ಬರ್ನಾರ್ಡ್ ಬಂದ್ಬಿಟ್ಟು ದಕ್ಷಿಣ ಆಫ್ರಿಕಾದವರು ಏನಪ್ಪ ಮೊದಲ ಬಾರಿಗೆ ಮಾನವನ ಕಸಿ ಮಾಡ್ತಾರೆ ಸಹಿತ. ಹೃದಯದ ಕಸಿ ಮತ್ತು ವೇಣುಗೋಪಾಲ್ ಅವರು ಮಾಡ್ತಾರೆ. ಹೃದಯಘಾತ. ಕೊಲೆಸ್ಟ್ರಾಲಿಂದ ಏನಪ್ಪ ಅಂದರೆ ಹೃದಯದಲ್ಲಿ ಸರಬರಾಜು ಕರೋನರಿ ರಕ್ತನಾಳಗಳಲ್ಲಿ ಅಡಚಣೆ ಉಂಟಾಗಿರ್ತೈತೆ. ಇದಕ್ಕೆ ಕೊಲೆಸ್ಟ್ರಾಲ್ ಅಂತ ಕರೀತಾರೆ. ಅಂಜಿಯೋಸ್ಪರ್ಮ್ ಅಥವಾ ಬೈಪಾಸ್ ಸರ್ಜರಿ ಮೂಲಕ ಅದನ್ನು ಸತುವಿನ ಸೇವನೆಯಿಂದ ಏನಪ್ಪ ಅಂದರೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಬೋದು ಸ್ನೇಹಿತರೆ. ಎಕ್ಸಾಮ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟು. ಹೃದಯದಲ್ಲಿ 4 ಕೋಣೆಗಳಿದೆ ಸ್ನೇಹಿತರೆ. ಅದರಲ್ಲಿ ಬಲಕೋಣೆ ಮತ್ತು ಎಡಕೋಣೆ. ಇದು ಬಲಕೋಣೆ ಮತ್ತು ಎಡಕೋಣೆ ಇದೆ. ಅಶುದ್ಧ ರಕ್ತ ಆಮ್ಲಜನಕ ರಕ್ತವನ್ನು ಏನಪ್ಪ ಅಂದರೆ ಬಲಕರ್ಣವಾಗಿ ತಲುಪುತ್ತೆ ಸ್ನೇಹಿತರೆ. ಆಲ್ರೆಡಿ ನೋಡಿ ಸ್ನೇಹಿತರೆ, ಇದೆಲ್ಲ ಏನು ಬೇಕಾಗಿಲ್ಲ, ಆಲ್ರೆಡಿ ನಾನು ಹೇಳಿದ್ದೀನಿ. ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂದ್ಬಿಟ್ಟು ಡಿಜಿಟಲ್ ಮತ್ತು ಕಾಗದ ಪ್ರತಿ ಔಟ್ಪುಟ್ ಆಗಿದೆ. ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ರೆಕಾರ್ಡ್ ಮಾಡಲು ಯಂತ್ರವನ್ನು ಬಳಸ್ತಾರೆ ಸ್ನೇಹಿತರೆ. ಅದು ಪಿ ತರಂಗ ಮತ್ತು ಡಿಪೋಲೋಟ್ರೈಸ್ ಪಿ ತರಂಗ ಇದೆ. ಅಸಹಜ ಪಿ ತರಂಗ ಹೃದಯ ಹಿಗ್ಗುವಿಕೆಯನ್ನು ಕಂಡುಹಿಡಿದು ಸ್ನೇಹಿತರೆ. QRS ಬಂದ್ಬಿಟ್ಟು ಇದು ಹೃತ್ಕರ್ಷಿ ಡಿಪೋಲೋಜಿಸ್ಟ್ ಕಂಡುಹಿಡಿತಾರೆ. ಇವೇನು ಬೇಕಾಗಿಲ್ಲ ಸ್ನೇಹಿತರೆ ನಿಮಗೆ. ಟಿ ತರಂಗ ಸಿಸ್ಟೋಲ್ ಅಂತ ಇದೆಲ್ಲ ಬೇಕಾಗಿಲ್ಲ. ಇವು ಡೆಪ್ತ್ ಆಗುತ್ತೆ ಸ್ನೇಹಿತರೆ, ಇವು ಡೆಪ್ತ್ ಆಗುತ್ತೆ. ಸೈನಸ್ ಬ್ರಾಡಿಕಾರ್ಡಿಯಾ ಬಂದ್ಬಿಟ್ಟು ಹೃದಯ ಬಡಿತ ನಿಯಮಿತವಾಗಿ 60 ಕಡಿಮೆ ಇದ್ದರೆ ಸೈನಸ್ ಬ್ರಾಡಿಯೋ ಕಾಯಿಲೆ ಇದೆ ಅಂತ ಅರ್ಥ ಸ್ನೇಹಿತರೆ. ಸೈನಸ್ ಟಾಕಿಕಾರ್ಡಿಯಾ ಬಂದ್ಬಿಟ್ಟು 100ಕ್ಕಿಂತ ಹೆಚ್ಚು ಹೃದಯ ಬಡಿತ ಇದ್ದರೆ ಸೈನಸ್ ಕಾರ್ಡಿಯಾ ಅಂತ ಕರೀತಾರೆ ಸ್ನೇಹಿತರೆ. ಹೃದಯ ಬಡಿತ ECG ಪಟ್ಟಿಯಲ್ಲಿ. ಹೃತ್ಕರ್ಣ ಫಿಬ್ರಿಲೇಷನಲ್ಲಿ ಪಿ ತರಂಗಗಳು ಇರುವುದಿಲ್ಲ ಸ್ನೇಹಿತರೆ. ಇದು V1 ಬಂದ್ಬಿಟ್ಟು V1 P2 V3 ಇವೆಲ್ಲ ಬೇಕಾಗಿಲ್ಲ ಸ್ನೇಹಿತರೆ ಎಕ್ಸಾಮ್ಗೆ. ಇವು ಡೆಪ್ತ್ ಆಯಿತು. ಮಹಾ ಅಪಧಮನಿ ಅದು ದೊಡ್ಡ ಅಪಧಮನಿ ಆಗಿದೆ. ಇದು ಆಮ್ಲಜನಕಯುಕ್ತ ಶುದ್ಧ ರಕ್ತವನ್ನು ದೇಹದ ಇತರ ಭಾಗಕ್ಕೆ ಕಳಿಸಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟು. ಉಪವಾಸ ಅಪಧಮನಿ ಆಮ್ಲಜನಕದ ರಹಿತ ರಕ್ತವನ್ನು ಏನಪ್ಪ ಅಂದರೆ ಶ್ವಾಸಕೋಶ ಕಳಿಸಿರ್ತಾರೆ. ಇದು ಪಲ್ಮನರಿ ವೇನ್ಸ್ ಬಂದ್ಬಿಟ್ಟು ಶುದ್ಧ ರಕ್ತವನ್ನು ಹೃದಯಕ್ಕೆ ಕಳಿಸಿ ಸ್ನೇಹಿತರೆ. ರೈಟ್ ಆಟ್ರಿಕ್ಯುಲಮ್ ಮತ್ತು ರೈಟ್ ಆಟ್ರಿಕ್ಯುಲಮ್ ಬಂದ್ಬಿಟ್ಟು ದೇಹದಿಂದ ಬರುವ ಆಮ್ಲಜನಕ ರಹಿತ ರಕ್ತವನ್ನು ಸ್ವೀಕರಿಸುತ್ತೆ ಸ್ನೇಹಿತರೆ. ಇದು ಶ್ವಾಸಕೋಶಕ್ಕೆ ಏನಪ್ಪ ಅಂದರೆ ರೈಟ್ ಆಟ್ರಿಕ್ಯುಲಮ್ ಕಳಿಸುತ್ತೆ ಸ್ನೇಹಿತರೆ. ಆಲ್ರೆಡಿ ಇವೆಲ್ಲ ನೋಡಿದ್ವಿ ಸ್ನೇಹಿತರೆ, ನೀವು ಒಂಚೂರು ನೋಡ್ಕೊಬಿಡಿ.
ಹೃದಯಾಘಾತ ಅಂದ್ರೆ ರಕ್ತ ಪರಿಚಲನೆ ಸಮಸ್ಯೆ ಆಗಿದೆ ಸ್ನೇಹಿತರೆ. ಕಾರ್ಡಿಯೋ ಕರೆಸ್ಟ್ ಅಂದ್ಬಿಟ್ಟು ಏನಪ್ಪ ಅಂದರೆ ವಿದ್ಯುತ್ ಪ್ರವಾಹದ ಸಮಸ್ಯೆ ಆಗಿದೆ. ಹಾರ್ಟ್ ಅಟ್ಯಾಕ್ ಬಂದ್ಬಿಟ್ಟು ಏನಪ್ಪ ಅಂದರೆ ಮುಖ್ಯವಾಗಿ ಸ್ನಾಯುಗಳಲ್ಲಿ ರಕ್ತ ಒದಗಿಸುವ ಏನಪ್ಪ ಅಂದರೆ ಕಡಿಮೆ ಆಗುತ್ತೆ ಸ್ನೇಹಿತರೆ. ವಿದ್ಯುತ್ ಸಂಕೇತಗಳು ಏನಪ್ಪ ಕಳಿಸಿದ್ರೆ ಅದರಲ್ಲಿ ದೋಷ ಉಂಟಾಗುತ್ತೆ ಸ್ನೇಹಿತರೆ. SNಲ್ಲಿ ಎದೆ ನೋವು ಕಾಣಿಸ್ಕೊಳ್ಳುತ್ತೆ, ವ್ಯಕ್ತಿ ತಕ್ಷಣ ಪ್ರಜ್ಞೆ ಕಳೆದುಕೊಳ್ತಾನೆ ಸ್ನೇಹಿತರೆ. ಅದರಲ್ಲಿ ಏನಪ್ಪ ಹಾರ್ಟ್ ಬೀಟ್ ಹೊಡ್ಕೊಳ್ಳಲ್ಲ ಅಂದರೆ. ಆಸ್ಪತ್ರೆ ಏನಪ್ಪ ಅಂಜಿಯೋಸ್ಪರ್ಮ್ನ ಹೃದಯಾಘಾತವನ್ನು ಕಂಡುಹಿಡಿಯಬಹುದು ಸ್ನೇಹಿತರೆ. ಈ CPR ಅಥವಾ ಏನಪ್ಪ ಅಂದರೆ AED ಸಾಧನ ಮೂಲಕ ವಿದ್ಯುತ್ ಶಾಖನ್ನು ಏನಪ್ಪ ನೀಡಬಹುದು ಸ್ನೇಹಿತರೆ. SN ಪ್ರಾಬ್ಲಮ್ ಆಗೋದ್ರಿಂದ CPR ಬಗ್ಗೆ ಗೊತ್ತಲ್ಲ ಸ್ನೇಹಿತರೆ. ಹೃದಯಾಘಾತ ಆದಾಗ CPR ನೀಡಬೇಕು ಮೊದಲಾಗಿ. ಅಂಜಿಯೋಸ್ಪರ್ಮ್ ಬಗ್ಗೆ ನೋಡಿದ್ದೀವಿ. ಬಲ ಋತುಗಳ ಸಂಖ್ಯೆ 16 ಇರ್ತವೆ ಸ್ನೇಹಿತರೆ. ಒಳಗಡೆ ವೇನ್ಸು ಏನಪ್ಪ ಅಂದರೆ ಬಲ ಕಿರಣೆಯಲ್ಲಿ 15 ಇರ್ತವೆ, ಎಡದಲ್ಲಿ 17 ಇರ್ತವೆ. ಎಡ ಕಿರಣೆಯಲ್ಲಿ ಲೆಫ್ಟ್ ವ್ಯಾಟ್ರಿಕ್ಯುಲಮಲ್ಲಿ 10 ಇರ್ತವೆ ಸ್ನೇಹಿತರೆ. ಹೃದಯ ಕಣಗಳು ವಿಶ್ರಾಂತಿ ಸ್ಥಿತಿಯಲ್ಲಿದ್ದಾಗ ಉಂಟಾಗುವ ಕನಿಷ್ಠ ಒತ್ತಡವನ್ನು ಡಯಾಸ್ಟೋಲಿಕ್ ಎಂದು ಕರೀತಾರೆ ಸ್ನೇಹಿತರೆ. ಏನು ನೋಡ್ಕೊಳ್ಳಿ. ಅಭಿಧಮನಿ ಅಥವಾ ವೇನ್ಸಲ್ಲಿ ಏನಪ್ಪ ಅಂದರೆ ಹೃದಯದಿಂದ ದೇಹಕ್ಕೆ ಭಾಗಗಳಿಗೆ ಸಾಗಿಸುತ್ತೆ ಏನಪ್ಪ ಅಂದರೆ ಅಪಧಮನಿ. ವೇನ್ಸ್ ಬಂದ್ಬಿಟ್ಟು ದೇಹದ ಭಾಗಗಳಿಗೆ ಹೃದಯಕ್ಕೆ ಮರಳಿ ತರಿಸ್ತಾ. ದೇಹದ ಭಾಗಗಳಿಂದ ಏನಪ್ಪ ಅಂದರೆ ರಕ್ತವನ್ನು ಹೃದಯಕ್ಕೆ ತರುತ್ತೆ ವೇನ್ಸು. ಇದು ಹೃದಯದಿಂದ ದೇಹದ ಇತರ ಭಾಗ ಕಳಿಸುತ್ತೆ. ಆಮ್ಲಜನಕ ಶುದ್ಧ ರಕ್ತವನ್ನು ಏನಪ್ಪ ಅಂದರೆ ಫುಪ್ಪಸ ಅಪಧಮನಿ ಮೂಲಕ ಕಳಿಸುತ್ತೆ ಸ್ನೇಹಿತರೆ. ಇದು ಆಮ್ಲಜನಕದ ಅಶುದ್ಧ ರಕ್ತವನ್ನು ಫುಪ್ಪಸ ಸೀರವನ್ನು ಹೊರಗೆ ಕಳಿಸುತ್ತೆ ಸ್ನೇಹಿತರೆ ವೇನ್ಸ್ಗಳು. ಇವು ಡೆಪ್ತ್ ಇದೆ ಸ್ನೇಹಿತರೆ. ಇವೆಲ್ಲ ಬೇಕಾಗಿಲ್ಲ, ನನಗೆ ಎಕ್ಸಾಮ್ ಬೇಕಲ್ಲ ಅಂತ ಹೇಳ್ತೀನಿ. ನೋಡಿ ಇವೆಲ್ಲ ನೋಡ್ಕೊಳ್ಳಿ ಎಲ್ಲೆಲ್ಲಿ ಭಾಗಗಳಿದೆ. ಲೆಫ್ಟ್ ಆಟ್ರಿಕ್ಯುಲಮ್ ಏನು, ಮಿಟ್ರಲ್ ವ್ಯಾಟ್ರಿಕ್ಯುಲಮ್, ಅಪೆಕ್ಸ್ ಅಂದರೆ ನೋಡ್ಕೊಳ್ಳಿ. ಹೃದಯ ಕೆಳಭಾಗದಲ್ಲಿ ಮೊನಚಾದ ಭಾಗವಾಗಿದ್ದು ಮುಖ್ಯವಾಗಿ ಎಡ ವೆಂಟ್ರಿಕ್ಯುಲಮ್ನಿಂದ ಮಾಡಲ್ಪಟ್ಟಿದೆ ಸ್ನೇಹಿತರೆ. ಇದು ಹೃದಯದ ಕೆಳಗಡೆ ಇರುತ್ತೆ ಸ್ನೇಹಿತರೆ. ಇದು ತೋರಿಸ್ತೀನಿ, ಒಂದು ಚಿತ್ರ ಇರಬೇಕಲ್ಲಿ. ಬೇಸ್ ಬಂದರೆ ಹೃದಯದ ಮೇಲ್ಭಾಗದಲ್ಲಿ ಮುಖ್ಯವಾಗಿ ಆ್ಯಂಟದಿಂದ ಮಾಡಲ್ಪಟ್ಟಿದೆ ಸ್ನೇಹಿತರೆ. ಹೃದಯದ ಮೇಲ್ಭಾಗದಲ್ಲಿ ಇರುತ್ತೆ ಇದು. ಇದು ಬೇಸ್ ಅಂತ ಕರೀತಾರೆ. ಇನ್ನೊಂದು ಅಫೆಕ್ಸ್ ಬಂದ್ಬಿಟ್ಟು ಕೆಳಭಾಗದಲ್ಲಿ ಇರುತ್ತೆ. ಇದು ಅಫೆಕ್ಸ್ ಅಂತ ಕರೀತಾರೆ. ಇದು ಅಫೆಕ್ಸ್. ರೈಟ್ ಸೈಡ್ ಹಾರ್ಟ್ ಬಂದ್ಬಿಟ್ಟು ರೈಟ್ ಸೈಡ್ ಹಾರ್ಟು, ಇದು ಲೆಫ್ಟ್ ಸೈಡ್ ಹಾರ್ಟ್ ಇರುತ್ತೆ ಸ್ನೇಹಿತರೆ. ಪೆರಿಕಾರ್ಡಿಯಲ್ ಪದರ ಏನಪ್ಪ ಹೃದಯದ ಮೇಲೆ ಫೈಬ್ರಸ್ ಪೆರಿಕಾರ್ಡಿಯಲ್ ಏನಪ್ಪ ದ್ರವ ಇರುತ್ತೆ ಸ್ನೇಹಿತರೆ. ಇದು ಏನಪ್ಪ ರಕ್ತದ ಏನಪ್ಪ ಹೃದಯಕ್ಕೆ ರಕ್ಷಣೆ ನೀಡುತ್ತೆ. ಅದು ಕಠಿಣ ಮತ್ತು ಹೃದಯಕ್ಕೆ ಹೊರಚೀಲವಾಗಿದೆ. ಸೀರಿಯಸ್ ಬಂದ್ಬಿಟ್ಟು 2 ಪದರಗಳನ್ನು ಒಂದು ಸೀರಿಯಸ್ ಪೆರಿಕಾರ್ಡಿಯಲ್ ಬಂದ್ಬಿಟ್ಟು 2 ಪದರವನ್ನು ಹೊಂದಿದೆ ಸ್ನೇಹಿತರೆ. ಪೆರಟಲ್ ಪದ ಬಂದ್ಬಿಟ್ಟು ಹೊರಗಿನ ಫೈಬಸ್ ಕಾರ್ಡಿಯಲ್ ಒಳಭಾಗಕ್ಕೆ ಆವರಿಸಿದ ಸ್ನೇಹಿತರೆ, ಒಳಭಾಗದಲ್ಲಿರುತ್ತೆ. ವಿಸರಲ್ ಪದರ ಬಂದ್ಬಿಟ್ಟು ನೇರವಾಗಿ ಹೃದಯ ಮೇಲ್ಮೈ ಅಂಟಿಕೊಂಡಿರುತ್ತೆ ಸ್ನೇಹಿತರೆ, ವಿಸರಲ್ ಪದರ. ಎಪಿಕಾರ್ಡಿಯಂ ಬಂದ್ಬಿಟ್ಟು ವಿಸರಲ್ ಪದರ ಮೇಲೆ ಇರುತ್ತೆ ಸ್ನೇಹಿತರೆ. ಇದು ಪೆರಿಕಾರ್ಡಿಯಲ್ ಬಂದ್ಬಿಟ್ಟು ಘರ್ಷಣೆಯಿಂದ ಕಡಿಮೆ ಮಾಡಲು ಮೃದುಗೊಳಿಸಲು ದ್ರವವನ್ನು ಹೊಂದಿರುವ ಜಾಗವಾಗಿದೆ ಸ್ನೇಹಿತರೆ. ಪೆರಿಕಾರ್ಡಿಯಲ್ ಕ್ಯಾವಿಟಿ ಬಂದ್ಬಿಟ್ಟು ಆ ಘರ್ಷಣೆ ಹೃದಯ ಬಡ್ಕೊಳ್ಳಲು ಸಹಾಯ ಮಾಡೋ ಸ್ನೇಹಿತರೆ. ಎಂಡೋಕಾರ್ಡಿಯಂ, ಮೈಕಾರ್ಡಿಯಂ ಮತ್ತು ಪೆರಿಕಾರ್ಡಿಯಂ, ಫೈಬ್ರಿನ್ ಪೆರಿಕಾರ್ಡಿಯಂ ಆಗಿದೆ ಸ್ನೇಹಿತರೆ. ಇವೆಲ್ಲ ಪಾರ್ಟ್ಸು ಹೃದಯದ ಏನಪ್ಪ ಲೇಯರ್ಸ್ ಆಗಿರುತ್ತೆ ಸ್ನೇಹಿತರೆ, ಇವೆಲ್ಲ ಲೇಯರ್ಸ್. ಮಯೋಕಾರ್ಡಿಯಮ್ಮಿಂದ ಏನಪ್ಪ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಡೆತ್ ಆಗುತ್ತೆ. ಮಯೋಕಾರ್ಡಿಯಮ್ ಅತಿ ಹೆಚ್ಚು ಏನಪ್ಪ ಅಂದರೆ ನಮಗೆ ಬ್ಲಡ್ಡು ಇದಾಗುತ್ತೆ ಸ್ನೇಹಿತರೆ. ಮಯೋಕಾರ್ಡಿಯಮ್ ದಪ್ಪದಾದ ಸ್ನಾಯುಗಳಿಂದ ಕೂಡಿದೆ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಪೆರಿಕಾರ್ಡಿಯಮ್ ರಕ್ಷಣೆ ನೀಡುತ್ತೆ. ಎಂಡೋಕಾರ್ಡಿಯಮ್ ಹೃದಯದ ಒಳಗ ಮೃದುವ ಪದರವಾಗಿದೆ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ಮಯೋಕಾರ್ಡಿಯಂ ಏನಪ್ಪ ಅಂದರೆ ಹೃದಯದ ರಕ್ತವನ್ನು ಪಂಪ್ ಮಾಡಲು ಏನಪ್ಪ ನಮ್ಗೆ ಸಹಾಯ ಮಾಡುತ್ತೆ. ಎಡ ವ್ಯಾಟ್ರಿಕ್ಯುಲಮ್ ಅಂದ್ಬಿಟ್ಟು ಅತ್ಯಂತ ದಪ್ಪವಾದ ಮಯೋಕಾರ್ಡಿಯಂ ಪದರವನ್ನು ಹೊಂದಿದೆ ಸ್ನೇಹಿತರೆ, ಇದೊಂದು ಬೇಕಾಗಿಲ್ಲ. ಪೆರಿಕಾರ್ಡಿಯಂ ಎರಡಿದೆ ಸ್ನೇಹಿತರೆ. ಮಯೋಕಾರ್ಡಿಯಂ, ಎಂಡೋಕಾರ್ಡಿಯಂ 3 ಪದರ ಇದೆ ಸ್ನೇಹಿತರೆ. ಅದರಲ್ಲಿ ತಿರ್ಗಾ ತುಂಬ ಡೆಪ್ತ್ ಆಯ್ತು ಸ್ನೇಹಿತರೆ, ಇಷ್ಟೊಂದು ಏನು ಬೇಕಾಗಿಲ್ಲ. 2 ಅವರ್ ಮೇಲೆ ಹೋಗುತ್ತೆ ಈ ಥರ ಇಷ್ಟೊಂದು ಮಾಡಬೇಕು ಅಂತಂದರೆ. ಇದನ್ನು ನೋಡಿ ಸರ್, ರಕ್ತದಲ್ಲಿ ಮುಖ್ಯವಾಗಿ ಮಹಾಲಬದಿನಿ, ಕರೋನಾಪದಿನಿಗಳು, ಲೋಮನಾಳಗಳು, ಕರೋನರಿ ಸೀರೆಗಳು, ಕರೋನರಿ ಸೈನಸ್, ಬಲಾರತ್ಕರಣೆ ಇರ್ತವೆ ಸ್ನೇಹಿತರೆ. ಇದರಲ್ಲಿ ಮುಖ್ಯವಾಗಿ ಪ್ಯಾರಾಸಿಂಥೆಟಿಕ್ ವಿಭಾಗ ಹೃದಯದ ಬಡಿತದ ವೇಗವನ್ನು ಏನಪ್ಪ ಅಂದರೆ ಕಡಿಮೆ ಮಾಡುತ್ತೆ ಪ್ಯಾರಾಸಿಂಥೆಟಿಕ್ ವ್ಯವಸ್ಥೆಯಲ್ಲಿ. ಸಿಂಥೆಟಿಕ್ ವಿಭಾಗವನ್ನು ಕಾರ್ಡಿಯಲ್ ಆಕ್ಸಿಟೇಟರ್ ನರಗಳಾಗಿರ್ತವೆ ಸದ. ಸಿಂಥೆಟಿಕ್ ಬಂದ್ಬಿಟ್ಟು ಹೃದಯ ಬಡಿತನ ವೇಗಗೊಳಿಸುತ್ತೆ. ಏನಪ್ಪ ಅಂದರೆ ಇದು ನೋಡಿ ಸಿದ್ರೆ ಸಿಂಥೆಟಿಕ್ ವಿಭಾಗ ಬಂದ್ಬಿಟ್ಟು ಹೃದಯ ಬಡಿತವನ್ನು ವೇಗಗೊಳಿಸುತ್ತೆ. ಇವು ಕೇಳ್ತಾರೆ ಸರ್ ಎಕ್ಸಾಮ್ಗೆ. ಕರೋನರಿ ವೇನ್ಸ್ ಬಂದ್ಬಿಟ್ಟು ಆಮ್ಲಜನಕ ರಹಿತ ರಕ್ತವನ್ನು ಏನಪ್ಪ ಅಂದರೆ ಹೃದಯ ಸ್ನಾಯುಗಳಿಂದ ಆಮ್ಲಜನಕ ರಹಿತವನ್ನು ಕಳಿಸುತ್ತೆ ಸ್ನೇಹಿತರೆ. ಗ್ರೇಟ್ ಕಾರ್ಡಿಯಲ್ ವೇನ್ಸ್ ಬಂದ್ಬಿಟ್ಟು ವೇನ್ಸ್ ಸ್ನೇಹಿತರೆ, ವೇನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸಾಕು ಸ್ನೇಹಿತರೆ, ಇಷ್ಟು ಹೇಳ್ಬಿಟ್ಟು ಏನಪ್ಪ ಅಂದರೆ ಈ ಸೈನ್ಸ್ ತುಂಬ ಡೆಪ್ತ್ ಇದೆ ಸ್ನೇಹಿತರೆ. ಹೃದಯ ಬಗ್ಗೆ ತುಂಬ ಕ್ವಶನ್ ಬರ್ತಾಯಿದೆ, ಡೆಪ್ತಾಗಿದೆ. ಇದು ಸುಮಾರು ಏನಪ್ಪ ಅಂದರೆ ಎಷ್ಟು ಪೇಜ್ ಆಗುತ್ತೆ ಅಂತಂದರೆ ಮುಖ್ಯವಾಗಿ 186 ಪೇಜಸ್ ಸ್ನೇಹಿತರೆ. 186 ಪೇಜ್ ಇದೆ. ಆದ ಕಾರಣ ಎಕ್ಸಾಮ್ ಇಂಪಾರ್ಟೆಂಟ್ ಏನು ಬೇಕೋ ಅದು ಹೇಳಿದ್ದೀನಿ. ಓಕೆ, ಅದೆಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಕ್ಲಾಸ್ ಬರೋಣ.